ಸೊ ಲ್ಯಾಂಡ್ ಲಾರ್ಡ್, ಸರ್ವೈವರ್ ಇದ್ದಾರೆ, ರೂಲರ್ ಇದ್ದಾರೆ ಅಂಡ್ ಕ್ರಿಯೇಟರು ಇದ್ದಾರೆ. ಆಳಿದವರ ಎದುರು ಅಳಿಯದೆ ಉಳಿದವನೊಬ್ಬ ಮಾರಿಯಾದ. ಈ ತರದೊಂದು ಸಬ್ಜೆಕ್ಟು, ಈ ತರದೊಂದು ಜಡೇಶ್ ಅವರು ತಂದು ನಿಮ್ಗೆ ಹೇಳಿದಾಗ ನಿಮಗೆ ಯಾವ ರೀತಿ ಇದನ್ನ ಒಪ್ಕೊಳ್ಳೋಕೆ ಕಾರಣ? ಹೋರಾಟ ಇಟ್ಕೊಂಡ್ರೆ ಆ ಕತೆ ಎಲ್ರಿಗೂ ಇಷ್ಟ ಆಗುತ್ತೆ. ವಿಜಯ್ ಸರ್ ಅದಂದ್ರೆ ನೀವು ಕಂಡಂಗೆ ಈ ಸಿನಿಮಾ ವಿಷನ್ಗೆ ತಕ್ಕಂತೆ ಏನ್ ಹೇಳ್ಬೋದು? ಇನ್ನು ನಾವು ಓದ್ತಿರ್ತೀನಿ ಅಥವಾ ಪ್ರೆಸೆಂಟ್ ಪೇಪರ್ ಓದ್ತಿರ್ತೀನಿ, ಇದರ ಎಲ್ಲ ಕಡೆ ಕಾಣ್ತಾ ಇದೆ ಅಸಮಾನತೆ. ಅದ್ರ ಬಗ್ಗೆ ಬೇಜಾರಿದೆ ಯಾವಾಗಲೂ ನನಗೆ. ರೂಲರ್ ರಾಘವಿ ಶೆಟ್ಟಿ ಸರ್ ಯಾವ ರೀತಿ ಮೋಟಿವೇಟ್ ಮಾಡ್ತೀಯಾ ಈ ಆಯ್ಕೆಗೆ ಅಂತ? ಜಡೇಶ್ ಅವರು ಹೇಳಿದ ಪ್ರಕಾರ ಅಂದ್ರೆ ಈ ಪಾತ್ರವನ್ನ ಈಗ ಮಾಡದೇ ಇದ್ರೆ ಅದು ಬೇರೆ ರೀತಿಯ ಸಿನಿಮಾ ಆಗುವಂತ ಚಾನ್ಸಸ್ ಇತ್ತು. ನಾನು ಡೈರೆಕ್ಷನ್ ಮಾಡಬೇಕು ಅಂತ ಯಾವಾಗ್ಲೂ ಒದ್ದಾಡ್ತಾ ಇರ್ತೀನಿ. ಆಕ್ಟಿಂಗ್ ನನಗೆ ಡಿವಿಯೇಷನ್ ಅಂತಾನೆ ಅನಿಸ್ತಾ ಇರುತ್ತೆ. ವಿಜಯ್ ಸಾರ್ದು ಜೊತೆ ಒಂದು ಕಾಂಪಿಟೇಷನ್ ಆ್ಯಕ್ಟಿಂಗ್ 3 ಜನ, ಒಂದು ಸೀನ್ ಅಂತೂ ಸಾರು, ಮಗಳು, ರಚಿತಾ ಮೇಡಮ್. ನಾನು ಯಾವ್ದು ಬರ್ದಿಲ್ಲ ಅಲ್ಲಿ. ಮೂಲಕ್ಕೆ ಹೋಗಿ ನಾವೆಲ್ಲ ಬರೆಯೋಕ್ಕಾಗುತ್ತೆ ಅವೆಲ್ಲ ಡೈಲಾಗು. ಈ ಸಬ್ಜೆಕ್ಟ್ನ ಕೋಲಾರ ಭಾಷೆಯಲ್ಲಿ ತರಬೇಕು ಅಂತ ಯಾಕೆ ಅನ್ಸಿದ್ದು? ಅತಿ ಹೆಚ್ಚು ಏನೇ ಒಂದು ಧೋರಣೆ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಜಾಸ್ತಿ ಕಾಣುತ್ತೆ. ಅದು ಸೋಷಿಯಲ್ ಮೀಡಿಯಾ ಅಂತ ಪ್ಲಾಟ್ಫಾರ್ಮ್ಗಳನ್ನ ಅಸೂಯೆನ ಬಹಿರಂಗವಾಗಿ ಎಕ್ಸ್ಪ್ರೆಸ್ ಮಾಡ್ತಿರೋಂಥದ್ದು. ಬರೆಯೋದು ಒಂದು ಕೈ ಆದರೆ ನೋಡಬೇಕು ಅಂತ 2 ಕಣ್ಣುಗಳು ಕಾಯ್ತಾ ಇದ್ದಾವೆ. ನಿಮಗೆ ತುಂಬ ಅಂದರೆ ಎಮೋಷ್ನಲ್ ವಿಷಯ, ಮಗಳ ಮೊದಲನೇ ಸಿನಿಮಾ. ನಾನು ಒಂದೇ ಯಾವಾಗಲೂ ಕೇಳ್ಕೊತೀನಿ ಅವ್ರಿಗೆಲ್ಲರಿಗೂ, ಯಾವಾಗ ಇಬ್ಬರಿಗೂ ಶ್ರದ್ಧೆಯಿಂದ ಇರಿ, ಹಾರ್ಡ್ ವರ್ಕ್ ಮಾಡಿ. ಈ ಹಿಂದೆ ಬೆನ್ನಿಗೆ ಹೊಡೆದೇ ಬಿಟ್ರು ಇವರು ಒಂದ್ಸರಿ. ಪರಕಾಯ ಪ್ರವೇಶ ಮಾಡೋದಕ್ಕೆ ಅದಕ್ಕೆ ನಾವಿನ್ನೂ ಕಲ್ತಿಲ್ಲ. ಎರಡು ಮದ ಬಂದಿರೋ ಆನೆಗಳನ್ನ ಕಟ್ಟಾಕಿ ಇದಕ್ಕೊಂದು ಊಟ ಇದಕ್ಕೊಂದು ಊಟ ಹಾಕೋದು. ಫೈಟ್ಸ್ ಹಂಗಾರೆ ತುಂಬ ದೊಡ್ಡ ಹಬ್ಬ. ಅದು ತುಂಬ ಅಲಂಕಾರ ತುಂಬಿದೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಸೇರಿ, ಎಲ್ಲ ಮಾಸ್ಟರ್ಗಳು ಸೇರಿ. ಚೆನ್ನಾಗಿರುತ್ತೆ. ಐ ಥಿಂಕ್ ಆಕ್ಷನ್ ನಾನು ಎಂಜಾಯ್ ಮಾಡ್ತೀನಿ, ಬಟ್ ಆಕ್ಟಿಂಗ್ ಅಷ್ಟಲ್ಲ. ನಮ್ಮದೇ ಒಂದು ವರ್ಲ್ಡ್ ಇದೆ, ನಮ್ಮದೇ ಜಗತ್ತಿದೆ, ನಮ್ಮ ಮಣ್ಣಿನ ಕಥೆಗಳಿದೆ, ಅವನ್ನೇ ಮಾಡ್ಕೊಂಡು ಹೋಗ್ಬೋದು. ಅದೇ ಪ್ಯಾನ್ ಇಂಡಿಯಾ. ಸಮ್ಟೈಮ್ಸ್ ಗೆಲುವಿಗೆ ತಾಳ್ಮೆ ಬೇಕಾಗತ್ತೆ. ಕಲೆಯಲ್ಲಿ ರಾಜಕೀಯ ಮಾಡುವಂಥ ಕೆಲಸ ಒಂದಷ್ಟು ಕಡೆ ಆಗ್ತಾ ಇದೆ. ಯಾಕೆಂದರೆ ಅದರಲ್ಲಿ ಆ ಹಾರ ಇದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈಗಷ್ಟೇ ಟ್ರೈಲರ್ ನೋಡಿದೆ, ಎಲ್ಲರಿಗಿಂತ ಮೊದಲು ನಾನೇ ನೋಡಿದೆ ಅಂತ ಭಾವಿಸ್ತೀನಿ. ಒಂದಂತೂ ಹೇಳ್ಬೋದು, ಎದೆ ಉಬ್ಬಿಸಿ ನಿಲ್ಲುವಂತೆ ಕೆಚ್ಚಿನಿಂದ ಒಂಥರ ಹಲ್ಲು ಕಚ್ಕೊಳ್ಳೋಷ್ಟು ಫೋರ್ಸು ಈ ಒಂದು ಕಂಟೆಂಟಲ್ಲಿದೆ. ತುಂಬ ದೊಡ್ಡ ವಿಷಯ ಆಗುತ್ತೆ ಈ ಸಿನಿಮಾ. ತುಂಬ ವಿಷಯಗಳಿದೆ. ಸಿನಿಮಾ ಬಂದ ಮೇಲೆ ಖಂಡಿತವಾಗ್ಲೂ ಇದೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ ಥರದ್ದೊಂದು ಫೋರ್ಸು ಈ ಒಂದು ಕಂಟೆಂಟಲ್ಲಿ ನೋಡಿದ್ದೀನಿ. ಇನ್ ಡೀಟೇಲು ನಾನೊಂದು ರಿವ್ಯೂ ಮಾಡಿ ಹಾಕ್ತೀನಿ. ಈಗ ನನ್ನ ಜೊತೆಗೆ ಸರ್ವೈವರ್ ಇದ್ದಾರೆ, ರೂಲರ್ ಇದ್ದಾರೆ ಆ್ಯಂಡ್ ಕ್ರಿಯೇಟರು ಇದ್ದಾರೆ. ಸೊ ಲ್ಯಾಂಡ್ ಲಾರ್ಡ್, ಆಳಿದವರ ಕತೆ ಎಲ್ಲ ಅಳಿದು ಉಳಿದವರ ಕತೆ. ತುಂಬ ವಿಷಯಗಳಿದೆ, ತುಂಬ ಸೀರಿಯಸ್ ನೋಟ್ ಇದೆ ಈ ಸಿನಿಮಾ ಒಂದು ಲೈನಲ್ಲಿ. ನಾನು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡೋಣ ಅಂತ ಬಂದಿದ್ದೀನಿ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ಸಂವಿಧಾನ, ಸಮಾನತೆ ಈ ವಿಷಯ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವದ ಮೂಲಭೂತ ನಮ್ಮೆಲ್ಲರ ಹಕ್ಕು. ನಾವಿವತ್ತು ಈ ಸ್ಥಿತಿಲಿ ಇದ್ದೀವಿ ಅಂದರೆ ಅದೇ ಕಾರಣ. ಅದರ ಸಾಲಲ್ಲಿ, ಅದರ ಆಧಾರದ ಮೇಲೆ ಸಿನಿಮಾಗಳು ಬರ್ತಿರೋದು ತುಂಬ ಹೆಮ್ಮೆಯ ವಿಷಯ, ಖುಷಿ ವಿಷಯ. ಲಿಟ್ರಲಿ ನಾನು ಈ ಕಂಟೆಂಟ್ ನೋಡಿದಾಗ ನನಗೆ ಒಂದು ರೀತಿ ರೋಮಾಂಚನ ಆಯಿತು. ಸೊ ಖಂಡಿತವಾಗ್ಲೂ ಆಡಿಯನ್ಸ್ಗೆ ಆ ರೋಮಾಂಚನ ಆಗುತ್ತೆ ಥಿಯೇಟ್ರಲ್ಲಿ ಅಂತ ನಾನು ಭಾವಿಸ್ತೀನಿ. ಸೊ ಮೊದಲಿಗೆ ಕ್ರಿಯೇಟ್ರಿಂದನೇ ಶುರು ಮಾಡ್ತೀನಿ. ಜಡೇಶ್ ಅವರಿಗೆ ಈ ಥರದೊಂದು ಕತೆ, ಈ ಥರದೊಂದು ಕಂಟೆಂಟ್ನ ಮಾಡಬೇಕು ಅಂತ ಯಾವ ಒಂದು ಟೈಮಲ್ಲಿ ಹೊಳಿತು ಮತ್ತು ಕೆಣಕ್ತು ಆ ವಿಷಯ ಅಂತ? ಅದೇ ಇವಾಗ ಇದು ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾನೇ. ಒಂದು ತಂದೆ ಮಗಳ ಒಂದು ಎಮೋಷ್ನಲ್ ಹೋರಾಟ, ಮದರ್, ಅದ್ರ ಜೊತೆಗೆ ನಾನು ಆ ಕತೆ ಅಂದರೆ ಅವರು ಹೋರಾಟ ಅದೆಲ್ಲ ಹುಡುಕ್ತಾ ಹೋದಾಗ, ಆ ಕ್ಯಾರೆಕ್ಟ್ರಿಗೆ ನ್ಯಾಯ ಕೊಡಿಸ್ತಾ ಹೀರೋ ಹೋದಾಗ, ನನಗೆ ಇದಕ್ಕೆಲ್ಲ ಗುರಿ ಆ ಊರಿಗೆ, ಮನೆಗೆ ಒಂದು ಸಂವಿಧಾನ ತರದೇ ಒಂದು ವಿಚಾರ, ಡೆಸ್ಟಿನಿ ಅದೇ ಕಾಣಿಸ್ತಾ ಇತ್ತು ನನಗೆ. ಅಂದರೆ ಈ ಕತೆ ಅದು ನಾವು ಸುಮ್ಮನೆ ಯಾವುದ್ಯಾವುದೋ ರೀತಿಯಲ್ಲಿ ಸೊಲ್ಯೂಷನ್ ಹುಡುಕ್ತಾ ಹೋಗ್ತೀವಿ, ಅದಲ್ಲ. ಅದು ಪರ್ಮನೆಂಟ್ ಸೊಲ್ಯೂಷನ್. ಒಂದು ಪ್ರಾಬ್ಲಮ್ನ ಪರ್ಮನೆಂಟಾಗಿ ಸಾಲ್ವ್ ಮಾಡಬೇಕಂತಂದರೆ ಅದೇ ಅಂತ ನನಗೆ ಯಾವುದೇ ಹ್ಯಾಂಗಲಲ್ಲಿ ಬರಿತಾ ಹೋದರೆ ಅದೇ ಕಾಣಿಸ್ತಾ ಇತ್ತು. ನಿನ್ನ ಕತೆಗೆ ಅದೇ ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಯಾಕೆ ನಾವು ಅದೊಂದು ನಿರ್ಧಾರ ಮಾಡಿಬಿಡೋಣ. ಒಂದು ಹಳ್ಳಿಗೂ ಇವತ್ತು ಸರ್ಕಾರ ತುಂಬ ಒದ್ದಾಡ್ತಿದ್ದಾರೆ. ಪ್ರತಿ ಹಳ್ಳಿಗೂ ಜನ ಜಾಗೃತಿ ಮೂಡಿಸ್ಬೇಕು. ಒಂದು ಸಂವಿಧಾನ ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಸೊ ಅದೊಂದು ವಿಚಾರ ಇಟ್ಕೊಂಡು ಹೋಗೋಣ ಎಂಡಿಗೆ ಅಂತ. ಸೊ ಈ ಎಮೋಷ್ನಲ್ ಡ್ರಾಮಾ ಎಂಟರ್ಟೈನ್ಮೆಂಟ್ ಜೊತೆಗೆ ಅದು ಅದೇ ತಗೊಳ್ತದೆ. ಎಂಡ್ ಪಾರ್ಟ್ ಅದೇ ಒಂದಿದು. ಸೊ ಎಲ್ಲರಿಗೂ ಕತೆ ಹೇಳಿದಾಗ, ನಮ್ಮ ಟೀಮಿಗೆ ಎಲ್ಲರೂ ಹೇಳಿದಾಗ ಖುಷಿ ಆಯಿತು. ಓಕೆ, ಈ ಥರದ್ದೊಂದು ಪ್ರಯತ್ನ ಆಗಿಲ್ಲ, ಅದೊಂದು ಮಾಡೋಣ ಅನ್ನೋದಕ್ಕೆ ಆ ಒಂದು ಪಾಯಿಂಟ್ ಇಟ್ಕೊಂಡು ನಾವು ಉಳಿದಿದ್ದೆಲ್ಲ ಮಾಮೂಲು ಏನು ಲವ್ ಇರುತ್ತೆ,
ಗಂಡ ಹೆಂಡತಿ ಒಂದು ಫನ್ ಇರುತ್ತೆ, ಮಗಳ ಜೊತೆ ಒಂದು ಎಮೋಷ್ನಲ್ ಇರುತ್ತೆ. ಅದಕ್ಕೆ ವಿಲನ್ ಅಂತ ಅವ್ರು ಇರ್ತಾರೆ, ಅವ್ರದ್ದೊಂದು ಕ್ಯಾರೆಕ್ಟರ್ ಮಜಾ ಇರುತ್ತೆ, ಅವ್ರದ್ದೊಂದು ಡೆಸ್ಟಿನಿ ಬೇರೆ ಇರುತ್ತೆ. ಸೇಮ್ ಎಲ್ಲವೂ ಮಜಾ ಇಟ್ಕೊಂಡು ಅದೊಂದು ಪಾಯಿಂಟ್ ನಾನು ಕೊನೆಗೆ ಹೇಳ್ತೀನಿ ಅಷ್ಟೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ, ಸಂವಿಧಾನ ರಚಿಸಿ ಇಷ್ಟು ವರ್ಷ ಆಗಿದೆ, ತುಂಬ ಮುಂದುವರೆದಿದ್ದೀವಿ ಎಲ್ಲ ರೀತಿಯಲ್ಲೂ. ಇಂಥ ಒಂದು ಸಂದರ್ಭದಲ್ಲಿ ಇನ್ನೂ ಆ ಥರದ್ದೊಂದು ಪಿಡುಗು ಎಲ್ಲೋ ಒಂದು ಕಡೆ ಒಂದು ಲೇಯರ್ ಹೋಗ್ತಿದೆ ಅಂತ ಅನ್ನಿಸ್ತಾ ಇದೆ, ಅಥವಾ ಅದು ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ? ಅಂದರೆ ರೂಪ ಬೇರೆ ಆಗುತ್ತೆ ಅಷ್ಟೇ, ಅದು ಇದ್ದೇ ಇರುತ್ತೆ, ಅಸಮಾನತೆ ಇದ್ದೇ ಇರುತ್ತೆ. ಸೊ ಅದಕ್ಕೆ ರೂಪಗಳು ಬೇರೆ. ಇವತ್ತು ಈಗಿನ ಕಾಲಕ್ಕೆ ಆ ಕತೆ ತೊಗೊಂಬಂದರೆ ಸೂಕ್ತನೇ, ಬಟ್ ಅದನ್ನ ತೋರಿಸೋದ್ರಲ್ಲಿ ತುಂಬ ಒಂದು ಫ್ರೆಶ್ನೆಸ್ ಇರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಿಂದಕ್ಕೂ ಹೇಳಿದ್ದೀನಿ. ಬಟ್ ಸೇಮ್ ಪ್ರಾಬ್ಲಮ್ಮು ಇವಾಗ ಎಷ್ಟೋ ಜನಗಳು ಎಷ್ಟೋ ಊರುಗಳು ಅನುಭವಿಸ್ತಾ ಇರುತ್ತೆ. ಸೊ ಅದನ್ನು ಹಿಂದಿನ ಕಾಲಕ್ಕೆ ಹೋಗಿ ಅದು ಈಗೂ ಅದು ಸಲ್ಲುತ್ತೆ ಅನ್ನೋದು ಒಂದು ಹೇಳೋ ಪ್ರಯತ್ನ ಅದು 24ಅಲ್ಲಿ. ಮತ್ತು ಇನ್ನೂ ಒಂದು ಏನಂದರೆ, ಈ ಜನ್ರೇಷನ್ಗೆ ಸ್ವಲ್ಪ ಇತಿಹಾಸ ಬುಕ್ಸ್ಗಳಲ್ಲಿ ಓದಿರ್ತೀವಿ, ಅದು ಒಂದು ಕಂಠಪಾಠ ರೂಪದಲ್ಲಿ, ಒಂದು ವಿಜುವಲಲ್ಲಿ ಈ ಥರ ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಅಪ್ಪಂದಿರು ಈ ಒಂದು ಇದರಲ್ಲೇ ಬೆಳೆದು ಬಂದ್ರ, ಈ ಥರದ್ದು ಒಂದು ಇತಿಹಾಸ ಇದೆಯಾ ಅಂತ ಅದನ್ನು ಒಂದು ನೆನೆಸುತ್ತೆ. ಆ ಒಂದು ಪ್ರಯತ್ನವೂ ಆಗುತ್ತೆ ಇದರಲ್ಲಿ. ಆ್ಯಕ್ಚುಲಿ ವಿಜಯ್ ಸರ್ ಈ ಥರದ ವಿಷಯಗಳನ್ನ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಅಂದರೆ ಅವರು ಪ್ರತಿ ಕಡೆ ಅವಕಾಶ ಸಿಕ್ಕದಲ್ಲೆಲ್ಲ ಅದನ್ನು ಪ್ರಸ್ತಾಪಿಸ್ತಾ ಇರ್ತಾರೆ. ಅದು ಸಿನಿಮಾ ವಿಚಾರಕ್ಕಂತಲ್ಲ, ಸಾಮಾಜಿಕವಾಗಿ. ಸೊ ಆ ಥರದ ಹೋರಾಟಗಳನ್ನ ತುಂಬ ನೋಡ್ಕೊಂಡು ಬಂದಿರೋವಂಥವ್ರು. ಈ ಥರದೊಂದು ಸಬ್ಜೆಕ್ಟು, ಈ ಥರದೊಂದು ಜಡೇಶ್ ಅವರು ತಂದು ನಿಮ್ಗೆ ಹೇಳಿದಾಗ, ಈ ಪಾತ್ರನ ಹೇಳಿದಾಗ ನಿಮಗೆ ಯಾವ ರೀತಿ ಇದನ್ನು ಹೇಗೆ ಮಾಡ್ಬೋದು ಅಂತ ಅನಿಸುತ್ತೆ? ಐ ಮೀನ್ ಇದನ್ನು ಒಪ್ಕೊಳ್ಳೋಕ್ಕೆ ಕಾರಣನೇ ಕತೆ. ಈ ಸಮಾನತೆ ಬಗ್ಗೆ ಹೋರಾಟ ಇಟ್ಕೊಂಡ್ರೆ ಆ ಕತೆ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಅದು ನಮಗಿನ್ನೂ ಸುಮಾರು ಕಡೆ ಸಮಾನತೆ ಇಲ್ಲ. ಸೊ ಹಂಗಾಗಿ ಅದನ್ನು ರೆಪ್ರೆಸೆಂಟ್ ಮಾಡೋದೇ ದೊಡ್ಡ ವಿಷಯ. ಅದಕ್ಕೆ ಧೈರ್ಯನೂ ಬೇಕಾಗುತ್ತೆ, ಮತ್ತು ನಾನಿದ್ದೀನಿ, ನಾನು ಮಾತಾಡ್ತೀನಿ ಅನ್ನೋ ಒಂದು ಶಕ್ತಿನೂ ಬೇಕಾಗತ್ತೆ. ಅಂದರೆ ಎಷ್ಟೋ ಜನರ ನೊಂದಿರೋರ ಜನಗಳ ಅವರ ಸೌಲಭ್ಯಗಳು ಇಲ್ದಿರೋ ಒದ್ದಾಡ್ತಾ ಇರೋರ ಪರವಾಗಿ ಕೂಗೋದು ಒಂದು ಒಳ್ಳೆ ವಾಯ್ಸ್ ರೈಸ್ ಮಾಡ್ದಂಗೆ ಆಗುತ್ತೆ ಅನ್ನೋ ವಿಷಯಕ್ಕೆ. ಎಲ್ಲೊಂದು ಕಡೆ ಸಲಗ ಮತ್ತು ಭೀಮಾ ದೊಡ್ಡ 2 ಸಿನಿಮಾ ಸಕ್ಸಸ್ ಕೊಡ್ತೀರಿ, ನೀವೇ ಡೈರೆಕ್ಟ್ ಮಾಡಿರ್ತೀರಿ. ಅಂದರೆ ಒಂದು ಮಾಸ್ ಇರೋ ದುನಿಯಾ ವಿಜಯ್ ಅಂದರೆ ಈ ಥರದ್ದು ಸಿನಿಮಾಗಳನ್ನು ಮಾತ್ರ ಮಾಡ್ತಾರೆ, ಅಥವಾ ಈ ಥರದ್ದು ಆ ವರ್ಗನ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಈ ಥರದ್ದೊಂದು ಪ್ರತೀತಿ ಎಲ್ಲ ಇದ್ದಿದ್ದಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಈ ಸ್ಕೇಲಲ್ಲಿ ಇಷ್ಟು ಗಟ್ಟಿ ಧ್ವನಿಯಾಗಿ ನಿಲ್ಬೋದು, ಇಷ್ಟು ಗಟ್ಟಿ ಧ್ವನಿಯಾಗಿ ಸಿನಿಮಾ ಮಾಡ್ಬೋದು ಅನ್ನೋ ಒಂದು ವಿಶ್ವಾಸ ಬರುತ್ತಲ್ಲ. ಸೊ ಈ ಸಬ್ಜೆಕ್ಟ್ ಬಂದಾಗ ಆ ಥರದ ವಿಶ್ವಾಸ ನಿಮ್ಮೊಳಗೆ ಅನಿಸಿದೇನು ಅಂತ? ಒಂದು ಕತೆ ಕೇಳಿದ ತಕ್ಷಣವೇ ನನಗೆ 2 ಮನಸ್ಸಿಲ್ದಿರ ಮಾಡಲೇಬೇಕು, ಏನೇ ಆದರೂ ಇದನ್ನು ಬಿಡಬಾರ್ದು ಒಂದು ನಿರ್ಧಾರಕ್ಕೆ ಬಂದೆ. ಸೊ ಹಂಗಾಗಿ ಅದನ್ನು ಕೈಗೆತ್ಕೊಂಡಿದ್ದೆ. ಆ್ಯಂಡ್ ಅದೇ ಆಗಲೇ ಕೇಳ್ದಂಗೆ ನಾವು ಪಾಠ ಮೇ ಬಿ 80s ಈ ಟೈಮ್ ಕಿಡ್ಸ್ಗೆಲ್ಲನೂ ಸಮಾಜ ವಿಜ್ಞಾನ ಪಾಠ ಕೇಳಿದಾಗ ಉಳಿಗಮಾನ್ಯ ಪದ್ಧತಿ ಅಥವಾ ಜೀತ ಪದ್ಧತಿ ಅಥವಾ ಉಳುವವನೇ ಭೂಮಿ ಒಡೆಯ ಈ ಕಾಯ್ದೆಗಳು ಬಂದಿದ್ದು ಇವೆಲ್ಲವನ್ನೂ ಓದಿರ್ತೀವಿ ನಾವು. ಸೊ ಅದನ್ನು ಸಿನಿಮ್ಯಾಟಿಕ್ಕಾಗಿ ನೋಡಿದಾಗ ಡೈರೆಕ್ಟರ್ ಹೇಳ್ದಂಗೆ, ವಿಜಯ್ ಸರ್ ಅದಂದರೆ ನೀವು ಕಂಡಂಗೆ, ನೀವು ನೋಡ್ದಂಗೆ, ನೀವು ಓದ್ದಂಗೆ, ಮತ್ತು ಈ ಸಿನಿಮಾ ವಿಷನ್ಗೆ ತಕ್ಕಂತೆ ಏನು ಹೇಳ್ಬೋದು ಅಂತ? ಅಲ್ಲ, ಇವತ್ತಿಗೂ ಅದೇ ಪಿಡುಗು ಎಲ್ಲ ಕಡೆ ಇದೆಯಲ್ಲ. ಅದು ಯಾವ ರೀತಿ ನೀವು ಗ್ರಹಿಸಿದ್ದೀರಾ ಅಂತ? ನಾನು ಸರ್ವೇ ಸಾಮಾನ್ಯ, ನಾನು ಎಲ್ಲೆಲ್ಲಿ ಸುತ್ತಾಡ್ತಾ ಇರ್ತೀನಿ, ಎಲ್ಲೆಲ್ಲಿ ಏನೋ ನಾವು ಓದ್ತಿರ್ತೀನಿ, ಅಥವಾ ಪ್ರೆಸೆಂಟ್ ಪೇಪರ್ ಓದ್ತಿರ್ತೀನಿ, ಇದರೆಲ್ಲ ಕಡೆ ಕಾಣ್ತಾ ಇದೆ ಅಸಮಾನತೆ. ಅದ್ರ ಬಗ್ಗೆ ಬೇಜಾರಿದೆ ಯಾವಾಗಲೂ ನನಗೆ. ರೂಲರ್ ರಾಘವಿ ಶೆಟ್ಟಿ ಸರ್, ಕಂಗ್ರ್ಯಾಚುಲೇಷನ್ಸ್. ಈ ಥರದೊಂದು ಪಾತ್ರ, ಮತ್ತು ನನಗೆ ಟ್ರೈಲರ್ ನೋಡಿದಾಗ ತುಂಬ ಕ್ಯೂರಿಯಸ್ ಇದೆ, ಸಿನಿಮಾದಲ್ಲಿ ಸರ್ಕಾರಕ್ಕೆ ಮಾತ್ರ ದೇಶ ರಾಜ್ಯ, ನಮಗೆ ಯಾವ ಗ್ರಾಮಗಳಿಗೆ ಯಾವ ರಾಜ್ಯ ಅಂತ. ಆ್ಯಂಡ್ ನನಗೆ ಇನ್ನೂ ಅದರದ್ದು ಟೀಸರಲ್ಲಿ ಬಿಟ್ಟಿರೋಂಥ ಒಂದು ಇದ್ಯಾವುದೋ ಕಾನೂನು ಪ್ರಕಾರ ಹೊಸದಾಗಿ ಅಂತ. ಸೊ ಈ ಕಾನೂನು ಬಗ್ಗೆ ಅಥವಾ ಈ ಥರದೊಂದು ಸಬ್ಜೆಕ್ಟ್ಗಳು ಅಂತ ಬಂದಾಗ, ಜಡೇಶ್ ಅವ್ರು ನಿಮ್ಮ ಹತ್ರ ಕತೆ ತೊಗೊಂಡು ಬಂದಾಗ, ನೀವು ಮಾಡ್ತಾ ಇರೋವಂಥ ಪಾತ್ರಗಳಾಗಲಿ, ಸಿನಿಮಾ ಆಯ್ಕೆಗಳಾಗಲಿ, ಈ ಒಂದು ಆಯ್ಕೆ ನಿಮ್ಮೊಳಗಡೆ ಯಾವ ರೀತಿ ಮೋಟಿವೇಟ್ ಮಾಡ್ತೀಯಾ ಈ ಆಯ್ಕೆಗೆ ಅಂತ? ಇಲ್ಲಿ ತನಕ ನಾನು ಈ ಪಾತ್ರ ಮಾಡಿರಲಿಲ್ಲ. ಜೊತೆಗೆ ಯಾವತ್ತೂ ಕೂಡ ನಾನು ಒಂದು ಪಾತ್ರವನ್ನು ಆಯ್ಕೆ ಮಾಡಬೇಕಾದ್ರೆ ನಾನು ಯಾವಾಗಲೂ ಯೋಚನೆ ಮಾಡೋದು, ನಾವು ಇಲ್ಲಿ ತನಕ ಅದನ್ನು ಮಾಡಿದ್ದೀವ, ಒಂದು ನನಗೆ ಮಾಡೋಕ್ಕೆ ಬರುತ್ತಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಹುಟ್ಟಾಗಬೇಕು. ಯಾಕಂದರೆ ನಾವು ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರಬೇಕಾದ್ರೆ ಇದು ಮಾಡೋಕ್ಕಾಗುತ್ತಾ ನನಗೆ ಅಂತ. ಸೊ ನನಗೂ ಅದೇ ಪ್ರಶ್ನೆ ಬಂತು, ಇದು ಮಾಡೋಕ್ಕಾಗುತ್ತಾ ನನಗೆ ಅಂತ. ಆ್ಯಂಡ್ ಅದರ ಜೊತೆಗೆ ನಾವು ಆ ಪಾತ್ರವನ್ನು ಮಾಡಿದ್ರಿಂದ ಸಿನಿಮಾಗೆ ಜೊತೆಗೆ ಇಂಡಸ್ಟ್ರಿಗೆ ಏನಾದರೂ ಲಾಭ ಇದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಜಡೇಶ್ ಅವರು ಹೇಳಿದ ಪ್ರಕಾರ ಅಂದರೆ ಈ ಪಾತ್ರವನ್ನು ಈಗ ಮಾಡದೇ ಇದ್ದರೆ ಅದು ಬೇರೆ ರೀತಿಯ ಸಿನಿಮಾ ಆಗುವಂಥ ಚಾನ್ಸಸ್ ಇತ್ತು. ಸೊ ಹಾಗಾಗಿ ಅವರು ಮಾಡಿ ಅಂತ ಕೇಳಿದಾಗ ನನಗೆ ಫಸ್ಟಿಗೆ ನನಗೆ ಭಯ ಇದ್ದಿದೆ ಅಂದರೆ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಯಾವಾಗಲೂ ಒದ್ದಾಡ್ತಾ ಇರ್ತೀನಿ. ಸೊ ಅದರಿಂದ ನನಗೆಲ್ಲದು ಆ್ಯಕ್ಟಿಂಗ್ ನನಗೆ ಡಿವಿಯೇಷನ್ ಅಂತಲೇ ಅನಿಸ್ತಾ ಇರುತ್ತೆ. ಸೊ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಸ್ವಲ್ಪ ನನಗೆ ಟೈಮ್ ಎಲ್ಲ ಇದಾಗಿದೆ ಅಂತ. ಬಟ್ ಆಮೇಲೆ ಆ ಸಿನಿಮಾಗೆ ಒಂದು ಆಶಯ ಇದೆ. ಇಟ್ಸ್ ನಾಟ್ ಜಸ್ಟ್ ಸಿನಿಮಾ, ಒಂದು ಎಂಟರ್ಟೈನರ್ ಹೌದು, ಒಂದು ಕಮರ್ಷಿಯಲಿ ಗೆಲ್ಲಬೇಕು ಅನ್ನುವಂಥ ಆಶಯ ಇರುವಂಥ ಸಿನಿಮಾ ಹೌದು. ಅದ್ರ ಜೊತೆಗೆ ಸಮಾನತೆ ಅನ್ನುವಂತಹ ತತ್ವನೇ ತುಂಬ ಮೂಲವಾಗಿ ಇದರ ಧಾತು ಇದ್ರದ್ದು. ಹಾಗಾಗಿ ಇದೆಲ್ಲದೂ ಇರಬೇಕಾದ್ರೆ ಸೊ ಇದರಲ್ಲಿ ಪಾಲ್ಗೊಳ್ಳೋದು, ನಾನು ಕೂಡ ಅದನ್ನೇ ನಂಬ್ತೀನಿ, ಅದೇ ನಂಬಿಕೆಯಲ್ಲಿ ನಾನು ಇರೋನು. ಹಾಗಾಗಿ ಈ ಪಾತ್ರವನ್ನು ನಾನು ಒಪ್ಕೊಂಡೆ. ಆ್ಯಂಡ್ ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಫಸ್ಟ್ ಟೈಮ್ ವಿಜಯ್ ಸರ್ ಹೀರೋ, ನೀವು ವಿಲನ್, ಅಂದರೆ ಈ ಥರದ ಒಂದು ಸ್ಕೇಲ್ ಬಂದಾಗ ನಿಮ್ಮಿಬ್ಬರ ಒಂದು ನಿಮಗೆ ಫಸ್ಟ್ ಕತೆ ಹೇಳೋದು ಅಥವಾ ವಿಜಯ್ ಸರ್ ಫಸ್ಟ್ ಕತೆ ವಿಜಯ್ ಸರ್ಗೆ ಫಸ್ಟ್. ಸೊ ರಾಜ್ ಅಂತ ಬಂದಾಗ ಈ ಆಯ್ಕೆಗಳೆಲ್ಲ ಹೇಗಾಯ್ತು ಅಂತ? ನನಗೆ ಅವರು ಅಂದಾಗ ತುಂಬಾ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದೆ. ಹೆಸರು ಹೇಳಿದ ತಕ್ಷಣ ಹೌದಪ್ಪ ಆಕ್ಚುಲಿ ಅದು ಹೆಂಗೆ ಎಂಜಾಯ್ ಮಾಡಿದ್ರಿ ನೀವು? ನಾ ಮಾಡಿಲ್ಲಲ್ಲ ಈ ಥರ. ಖುಷಿ ಅನ್ಸುತ್ತೆ. ತುಂಬ ಖುಷಿಯಾಗಿತ್ತು. ಮಾಡ್ತಾರಾ ಒಂದ್ಸರಿ ಕೇಳು, ಬೇಕಾದ್ರೆ ನಾನು ಒಂದ್ಸರಿ ಫೋನ್ ನಾನು ಇಲ್ಲಿ ಒಂದು ಸಣ್ಣ ಕುತೂಹಲ, ನೀವು ವಿಜಯ್ ಅವರ ಸಿನಿಮಾಗಳನ್ನ ನೋಡೋ ರೀತಿಯಾಗಿ ಅವರನ್ನ ನೀವು ಗ್ರಹಿಸಿರೋದು ಹೇಗೆ ಅಂತ ಇವತ್ತು ಹೇಳ್ಬೋದಂತ ನಮ್ಗೆ. ಅಂದ್ರೆ ನಾವು ಯಾವತ್ತೂ ಕೂಡ ಒಬ್ಬ ಆರ್ಟಿಸ್ಟ್ನ ಗ್ರಹಣೆ ಮಾಡಕ್ ಟ್ರೈ ಮಾಡ್ತೀವಿ ಅಂದ್ರೆ ಅದು ತುಂಬಾ ತಪ್ಪಾಗುತ್ತೆ. ಐ ಥಿಂಕ್ ಆರ್ಟಿಸ್ಟ್ ಒಂದು ಅಂದ್ರೆ ನದಿ ನೀರ್ ತರ, ನಾವು ಯಾವ ಆಂಗಲ್ ಇಂದ ನೋಡ್ತೀವಿ ನಮಗ್ ಅದು ಕಾಣಿಸಿದ್ ಬಿಟ್ರೆ ಅಲ್ಲೊಂದು ಸ್ಟಾರ್ಟ್ ಇರುತ್ತೆ, ಅದು ನಮ್ಗೆ ಕಾಣಿಸಿರಲ್ಲ. ಮುಂದೆ ಎಲ್ಲಿ ಹೋಗುತ್ತೆ ಅದು ನಮ್ಗೆ ಗೊತ್ತಿರಲ್ಲ. ನಾವು ಒಂದು ಸಿನಿಮಾ ನೋಡ್ಬಿಟ್ಟು ಆತರ ಗ್ರಹಣೆ ಮಾಡೋದು, ನಮ್ಮನ್ನ ಗ್ರಹಿಸೋದು ನಮ್ಗೆ ತಪ್ಪಾಗಿ ಕಾಣಿಸುತ್ತೆ. ಬಟ್ ಅದು ತೊಂದರೆ ಇಲ್ಲ, ಮಾರ್ಕೆಟ್ ಅದು ಇದು ಕಾರಣಕ್ಕೋಸ್ಕರ ಗ್ರಹಿಸ್ತಾರೆ. ಬಟ್ ನನಗೆ ಅವ್ರ ಫಸ್ಟ್ ಸಿನಿಮಾ ನೋಡಿದ್ದು ನನಗೆ ನೆನಪಿದೆ. ಅಂದ್ರೆ ಅವ್ರ ನಾಯಕನಾಗಿ ಫಸ್ಟ್ ಸಿನಿಮಾ ನೋಡಿದ್ದು ಮುಂಗಾರು ಮಳೆ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅದ್ರ ಜೊತೆಗೆ ಇನ್ನೊಂದು ಸಿನಿಮಾ ಬಂತು. ಅಂದ್ರೆ ಮಂಗಳೂರಲ್ಲಿ ಸಿನಿಮಾ ಕಲ್ಚರ್ ಇಲ್ಲ, ನಮ್ಗೆ ಗೊತ್ತಿಲ್ಲ ಯಾವ ಸಿನಿಮಾ ಅಂತ. ಯಾರೋ ಹೇಳಿದ್ರು ಅದು ಚೆನ್ನಾಗಿದೆ ಅಂತ. ಹೌದು, ಅದು ಚೆನ್ನಾಗಿದೆಯಾ ಅಂತ ಹೋಗಿ ನೋಡಿದಾಗ ಏನೋ ಒಂದು ಅದರ ಅಂದ್ರೆ ಇದಿಲ್ದೆ, ಅಂದ್ರೆ ಏನು ಕಪಟ ಇಲ್ಲದೆ ಒಂದು ನಿರ್ಮಲವಾದ ಒಂದು ಪ್ರಾಮಾಣಿಕ ಸಿನಿಮಾ ಆಗಿತ್ತು. ಸೊ ಅವತ್ತಿಂದನೂ ನನಗೆ ಅವರ ಸಿನಿಮಾಗಳು, ಅವರು ತಗೊಂಡಂತ ಆಯ್ಕೆಗಳು, ಅದ್ರ ಬಗ್ಗೆ ನನಗೆ ಖುಷಿ ಇದೆ. ಅಂಡ್ ಅದ್ರ ಜೊತೆ ನನಗೆ ತುಂಬಾ ದೊಡ್ಡ ಖುಷಿ, ಒಬ್ಬ ಕನ್ನಡದ ನಿರ್ಮಾತನಾಗಿ ಏನು ಅಂತ ಹೇಳಿದ್ರೆ ಸಲಗ ಮತ್ತೆ ಭೀಮಾ, ಅದು ತುಂಬಾ ಜನಕ್ಕೆ ಹೋಪ್. ಅದು ಅಂದ್ರೆ ಇಲ್ಲೆಲ್ಲದೂ ಸರಿ ಇದೆ, ನಾವು ಸರಿಯಾಗ್ಬೇಕಷ್ಟೆ. ನಾವು ಸರಿಯಾದ್ರೆ ಎಲ್ಲದು ದುಡ್ಡು ಇದೆ, ಜನನು ಬಂದು ನೋಡ್ತಾರೆ. ಜನ ಬಂದು ಥಿಯೇಟರ್ ಅಲ್ಲಿ ಏರಿಯಾಗೆ ದಂದನಾನ ಅಂತ ಬಂತಿದ್ರೆ ಅವರು ಹಾಡು ಹೇಳ್ತಾರೆ ಜೊತೆಗೆ ಅಂತ. ನಮ್ಗೆಲ್ಲ ಅದು ಪ್ರತಿ ಸತಿ ಸಿನಿಮಾ ಬಗ್ಗೆ ನಂಬಿಕೆ ಹುಟ್ಟಿಸುವಂತ ಒಬ್ಬ ವ್ಯಕ್ತಿ. ಅವರು ಯಾವಾಗ ಕೂತ್ಕೊಂಡು ಮಾತಾಡೋದು ಕೂಡ ಸಿನಿಮಾ ಬಗ್ಗೆನೆ. ಹಾಗಾಗಿ ನಾನು ಅವ್ರನ್ನ ಗ್ರಹಿಸಿದೀನಿ ಅಂತ ಹೇಳಕ್ ಇಷ್ಟಪಡಲ್ಲ. ಅವ್ರ ಮುಂದೆ ಏನು ಹೋಗ್ತಾರೆ ಅದ್ರ ಬಗ್ಗೆ ಒಬ್ಬ ಆಡಿಯನ್ಸ್ ಆಗಿ ನಾನು ಕಾಯ್ತಾ ಇರ್ತೀನಿ, ಏನ್ ಮಾಡ್ತಾರೆ ಮುಂದೆ ಅಂತ. ಈಗ ಸಿಟಿ ಲೈಟ್ಸ್ ಏನಿರ್ಬೋದು, ಅವ್ರು ಬರೀ ಡೈರೆಕ್ಷನ್ ಮಾಡಿದ್ದಾರೆ, ಜಡ್ಜ್ಮೆಂಟ್ ಮಾಡಿದೆ ಅವ್ರು ಏನ್ ಮಾಡಿದ್ದಾರೆ ಅಂತ ನೋಡ್ಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅದಿದ್ದೇ ಇದೆ ಅಷ್ಟೇ. ನಿಮಗೆ ರಾಜ್ ಬಿ ಶೆಟ್ಟರ್ನ ನೋಡಿದಾಗ ಒಂದು ಮೊಟ್ಟೆಯ ಕಥೆಯಿಂದ ಮೊನ್ನೆಯ ಸೂ ಫ್ರಮ್ ಸೋವರೆಗೂ ನನಗೆ ಅವ್ರ ವ್ಯಕ್ತಿತ್ವ ತುಂಬ ಇಷ್ಟ, ಜ್ಞಾನ, ಅದೆರಡೂ ಇದ್ದ ಕಡೆ ಸೇರಿದಷ್ಟು ತುಂಬ ಮಜಾ ಇರುತ್ತೆ. ಅಂದರೆ ತುಂಬ ಒಂಥರ ಖುಷಿ ಕೊಡುತ್ತೆ. ಇಬ್ಬರೂ ಅಷ್ಟೇ, ಇಬ್ಬರೂ ಒಳ್ಳೆ ಜ್ಞಾನವಂತರು. ಆ ಶೇರ್ ಮಾಡ್ಕೋತೀವಲ್ಲ, ಅದು ನನಗೆ ತುಂಬ ಹತ್ರ ಅನಿಸುತ್ತೆ. ಅಂದರೆ ಹೌದು, ನಾನು ದಿನ ಕಲಿಯೋಕ್ಕೆ ಹೊರಡ್ತಾ ಇದ್ದೀನಿ. ನನ್ನ ಕಲಿಕೆಗೆ ನಾಳೆ ದಿವಸ ಏನಾನ ಅಡಚಣೆ ಆದಾಗ ಎಲ್ರಿಗೂ ಪ್ರಶ್ನೆ ಮಾಡಿ ಕೇಳ್ಬೋದು, ದಯವಿಟ್ಟು ಬನ್ನಿ, ಇದೇನೋ ತಪ್ಪಿದ್ರೆ ತಿದ್ದಿ ಅನ್ನೋದು. ಯಾಕಂದರೆ ಅದನ್ನು ನಾನು ಯಾವಾಗಲೂ ಇಷ್ಟಪಡ್ತೀನಿ. ನನಗಿನ್ನ ಹೆಚ್ಚಿಗೆ ಓದಿರೋರ ಜೊತೆ ಸೇರೋದು, ನನಗಿನ್ನ ಹೆಚ್ಚಿಗೆ ತಿಳ್ಕೊಂಡಿರೋರ ಜೊತೆ ಸೇರೋದು, ಹೆಚ್ಚು ವಿಚಾರಗಳನ್ನ ಮಾತಾಡೋದು ಯಾವಾಗಲೂ ನನಗೆ ಆಸೆ ಇರೋದ್ರಿಂದ ಆ ಥರದ್ದೊಂದು ಇಬ್ಬರೂ ನನಗೊಂದು ಒಳ್ಳೆ ಭಂಡಾರ. ಇಬ್ಬರು ಜ್ಞಾನವಂತರು, ನಾನು ಸ್ವಲ್ಪ ಅಜ್ಞಾನಿ. ಸೊ ಹಂಗಾಗಿ ಯಾವಾಗಲೂ ಜೊತೆಲಿರೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎರಡೂ ಮನಸ್ಸುಗಳು ಅಷ್ಟೇ, ಎಲ್ಲೂ ಯಾರನ್ನು ದ್ವೇಷಿಸ್ದಿರಾ ನಾನು ಅಚೀವ್ಮೆಂಟ್ ಮಾಡಬೇಕು ಅನ್ನೋದನ್ನು ಹೊರತುಪಡಿಸಿ ನಾನು ಜನಕ್ಕೆ ಏನು ಕೊಡಬೇಕು, ಏನು ಹೇಳಿದ್ರೆ ಅದು ಅವ್ರಿಗೆ ಹತ್ರವಾಗ್ತೀವಿ, ಅಂದರೆ ಅವ್ರ ನೋವುಗಳಾಗ್ಬೋದು ಅಥವಾ ಹೊಸ ಸಂದೇಶಗಳಾಗ್ಬೋದು, ಅದ್ರ ತುಡ್ತಾ ಇದೆಯಲ್ಲ, ಅದು ಯಾವಾಗಲೂ ಖುಷಿ ಅನ್ಸುತ್ತೆ ನನಗೆ. ಅದು ನನಗೆ ಶೆಟ್ಟರಲ್ಲಿ ಭಾರಿ ಇಷ್ಟ. ಗೊತ್ತಿಲ್ಲ, ಅದೆಲ್ಲ ಒಂದು ಪ್ರಾಮಾಣಿಕವಾದ ಪ್ರೀತಿ ಇದೆ. ಆ ಪ್ರಾಮಾಣಿಕತೆಗೆ ನಾವು ಪ್ರಾಮಾಣಿಕವಾಗಿರಬೇಕು ಅನ್ಸುತ್ತೆ ಯಾವಾಗಲೂ. ಇಟ್ಸ್ ವೆರಿ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಅದು. ಸೊ ಹಾಗಾಗಿ ಯಾವಾಗಲೂ ತುಂಬ ಸೇರಿದಾಗ ತುಂಬ ವಿಷಯ ಮಾತಾಡ್ತೀವಿ, ನಗ್ತೀವಿ. ನಾನು ಫಿಲ್ಟರ್ಲೆಸ್ ಆಗಿ ಮಾತಾಡ್ತಾ ಇರ್ತೀನಿ. ಇಬ್ಬರು ನಟರು
ಒನ್ ಆಫ್ ದ ವರ್ಸಟೈಲ್ ಆ್ಯಕ್ಟರ್ಗಳು ನಮ್ಮ ಜೊತೆಗೆ ಇಬ್ಬರು ಡೈರೆಕ್ಟರ್ಗಳು, ನೀವು ಡೈರೆಕ್ಟ್ರು. ಸೊ ಈ ಒಂದು ವಿಷಯ ಈ ಸಿನಿಮಾ ಮಾಡಿದಾಗ ನಿಮ್ಗೆ ಯಾವ ರೀತಿ ಸಪೋರ್ಟಿವ್ ಆಗಿತ್ತು, ಮತ್ತು ಯಾವ ಈ ಡಿಬೇಟ್ಗಳು ಜಾಸ್ತಿ ಆಗಿರುತ್ತೆ ಐ ಥಿಂಕ್, ಹೇಗಿತ್ತು ಅಂತ? ಅಲ್ಲ, ಅದು ತುಂಬ ಚರ್ಚೆಗಳು ಆಗುತ್ತೆ. ತುಂಬ ನನಗೆ ಅದು ಸ್ಟ್ರೆಂತ್ ಆಗ್ತಾವೆ. ಎಷ್ಟೋ ಜನ ಅದು ವೀಕು, ಭಯ ಅನ್ನೋ ಥರ ಹೇಳ್ತಾರೆ. ನನಗೆ ತುಂಬ ಸ್ಟ್ರೆಂತ್. ನನಗೆ ಅವರು ಸೀನ್ ಪೇಪರ್ ಕೊಟ್ಟರೆ ಸಾರಾಗಲಿ ಏನು ಆ್ಯಡ್ ಮಾಡಬೇಕು, ಪಂಚ್ ಆಗಲಿ ಇದಾಗಲಿ, ಇದು ಹಿಂಗೆ ಮಾಡೋಣ ಅಂತ ಹೇಳೋ ರೀತಿ ಆಗಿರ್ಬೋದು. ನನಗೆ ಒಬ್ಬ ನಟ ಹೇಳಿದೆ, ಏನು ಹೀರೋ ಹೇಳಿದೆ, ಹಂಗಿರೋದಿಲ್ಲ. ಅವ್ರ ಡೈರೆಕ್ಟ್ರು ಏನೋ ಹೇಳಿದ್ರೆ ನಾನು ಗಮನಿಸ್ಬೇಕು ಅನ್ನೋದು. ರಾಜು ಸರ್ ಅಂತೂ ಸೀನ್ ಪೇಪರ್ ಓದ್ಬೇಕಾದ್ರೆ ನಾನು ಕರ್ಕೊಂಡು ಅವರು ಲೆಂತ್ ಆಗುತ್ತೆ ಮಗ ಅಂದ ಲೆಂತು, ಶಾರ್ಟ್ ಆದಾಗ ಅವರು ಇದು ಹಿಂಗೆ ಬರ್ದ್ಬಿಡೋಣ ಅಂತ ಅವರು ಇದು ಮಾಡ್ತಾಯಿದ್ರು. ಸೊ ನನಗೆ ಅದು ಒಂಥರ ನನಗೆ ಖುಷಿ. ಸೀನ್ ಪೇಪರು ಇವರಿಬ್ಬರು ಒಪ್ಕೊಂಬಿಟ್ಟಿದ್ದಾರೆ, ಇವ್ರು ಕೊಟ್ಟಿದ್ದು ಇವ್ರು ಸೀನ್ ಒಪ್ಕೊಂಡಿದ್ದಾರೆ ಅಂದರೆ ನಾನು ಅಲ್ಲೇ ಗೆದ್ದೆ ಬಿಡಿ, ಯಾಕಂದರೆ ಇವ್ರು ಸುಮ್ಮನೆ ಒಪ್ಪಲ್ವಲ್ಲ ಅನ್ನೋದು, ಆ ಥರದ್ದು ಒಂದು ಖುಷಿ ಇತ್ತು. ಅದು ಬಿಟ್ಟರೆ ಕಾಂಪೋಸಿಷನಲ್ಲಿ ನಾನು ತುಂಬ ಚರ್ಚೆ ಮಾಡ್ತಾಯಿದ್ದೆ. ಸರ್ ನೀವು ಇಲ್ಲಿದ್ದರೆ ಹೇಗೆ, ಹಿಂಗೆ ಬಂದರೆ ಹೇಗೆ, ಹಾಗೆ ಅಷ್ಟು ಬಿಟ್ಟರೆ ಇನ್ನು ಮೇಕಿಂಗ್ ನಾನು ಶಾರ್ಟ್ಸ್ ನನ್ನ ಪಾಡಿ ತಗೊಂಡು ಹೋಗ್ತದೆ. ಅವರು ಆ ವಿಚಾರಕ್ಕೆ ಇನ್ವಾಲ್ವ್ ಆಗ್ತಾಯಿರಲಿಲ್ಲ. ಆ ಸೀನು, ಆ ಡೈಲಾಗು, ಆ ಕಂಟೆಂಟು, ಆ ಕಂಪೋಸಿಷನ್ಗೆ ಇಬ್ಬರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ನಾನು ಹಿಂಗೆ ಬರ್ತಿದ್ದೆ, ಹಿಂಗೆ ನಿಲ್ತೀನಿ, ಹಿಂಗೆ ಮಾತಾಡ್ಬೋದಾ, ಈ ಥರದ್ದೊಂದು ಚರ್ಚೆ ತುಂಬ ಹೆಲ್ತಿಯಾಗಿ ಆಗಿದೆ. ಸೊ ಅದು ನಾನು ಒಂಥರ ನನಗೆ ಅದು ಲಕ್ಕಿ ಅಂತಲೇ, ನನಗೆ ಅದೊಂದು ಸ್ಟ್ರೆಂತ್ ಅಂತಲೇ ನಾನು ಬಾಸ್ಕೊಂಡು ಮಾಡ್ಕೊಂಡು ಹೋಗಿದ್ದೀನಿ. ಇವತ್ತು ಚೆನ್ನಾಗಿ ಬಂದಿದೆ ಅಂತಂದರೆ ಎರಡೇ ಕಾರಣ. ಒಂದು ಅವ್ರ ಅನಿಸಿಕೆ ಮತ್ತು ಅವರಿಬ್ಬರು ನಟನೆ ಒಂದು ಕಾಂಬಿನೇಷನ್ ಒಪ್ಪಿದ್ದು, ಅವ್ರದ್ದೇ ಆದ ರೀತಿಯಲ್ಲಿ ಬೇರೆಯೇ ಕಾಣ್ತಾ ಹೋಗುತ್ತೆ. ಸಾರ್ದು ಒಂದು ಅವ್ರದ್ದು ಮೆಥಡ್ ಆಗಿರ್ಬೋದು, ಅವ್ರದ್ದು ಒಂದು ಎಕ್ಸ್ಟ್ರೀಮ್ ಬೇರೆ, ರಾಜು ಸಾರ್ದು ಅದು ಒಂದು ಎಕ್ಸ್ಟ್ರೀಮೇ ಬೇರೆ. ಅದು ನೋಡೋಕ್ಕೆ ನಿಮಗೆ ಥಿಯೇಟ್ರಲ್ಲಿ ಒಂಥರ ಮಜಾ ಆಗೋದು. ನಾವೇ ವೆಯ್ಟ್ ಮಾಡ್ತೀವಿ, ಇಬ್ಬರು ಸಮಾಗಮ ಆದಷ್ಟು ಮಜಾ ಇರುತ್ತೆ ಅನ್ನೋ ಥರ. ಸೊ ನಾನು ಆದಷ್ಟು ಬೇಗ ಮಾಡಿಸಲ್ಲ ಕೂಡ ಅದು, ಬಟ್ ಅದೇ ವೆಯ್ಟಿಂಗ್ ಸಿನಿಮಾದಲ್ಲಿ. ಒಂದೊಳ್ಳೆ ನನಗೇನು ಎಕ್ಸ್ಪೀರಿಯೆನ್ಸ್ ಜನಗಳು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅನ್ಸುತ್ತೆ. ಅದೇ ವಿಶೇಷ, ಅದೇ ಸ್ಟ್ರೆಂತ್ ನನಗೆ. ಪರಸ್ಪರ ಈ ಸಿನಿಮಾ ಎಷ್ಟು ಪ್ರಬುದ್ಧವಾಗಿ ಕಾಣ್ತಾ ಇದೆ ಟ್ರೈಲರಲ್ಲಿ ಅಂತಂದರೆ, ಸಿನಿಮಾ ಅಂದರೆ ಆ ತುಡಿತ ಟ್ರೈಲರ್ ಅಷ್ಟು ಎಕ್ಸೈಟ್ ಮಾಡ್ತಾ ಇದೆ. ಆ ಪ್ರಬುದ್ಧತೆ ಆ ವಿಜುವಲಲ್ಲಿ, ಆ ಒಂದು ಸೌಂಡಿಂಗಲ್ಲಿ, ಆ ಕ್ಯಾರೆಕ್ಟರ್ಗಳಲ್ಲಿ ಎಲ್ಲವೂ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಒಂದು ಸಿನಿಮಾ ಜರ್ನಿಯಲ್ಲಿ ನಿಮ್ಮ ಒಂದು ಅನುಭವಕ್ಕೆ ತಕ್ಕಂತೆ ಈ ಒಂದು ಪಾತ್ರನ ನಾನು ಅದೇ ನೋಡ್ತಾ ವಿಜಯ್ ಸರ್ ಇದ್ರ ಫಸ್ಟ್ ಲುಕ್ ಬಂದಾಗಲೇ ನಾನು ತುಂಬ ಎಕ್ಸೈಟ್ ಆಗಿದ್ದೆ. ಅಂದರೆ ಏಜಿಗೆ ತಕ್ಕಂತೆ ಒಂದು ಪಾತ್ರ ಸಿಗುತ್ತೆ, ಆ ಪಾತ್ರದ ಒಳಗಡೆ ಒಂದು ಕಿಚ್ಚಿದೆ, ಅದು ಒಂದು ಶಕ್ತಿಯಾಗಿ ಆ ಜ್ವಾಲೆ ಕಾಣುತ್ತೆ ಅಂತಂದಾಗ ಅವ್ರ ಕಣ್ಣು ಎಸ್ಪೆಷಲಿ. ಸೊ ಆ ಥರದ್ದು ಕ್ಯಾರೆಕ್ಟರ್ ಡಿಸೈನಿಂಗ್ ಆಗಿದ್ದಂಥ ಸಂದರ್ಭ, ಜಡೇಶ್ ಹೇಳ್ದಂಥ ಸಂದರ್ಭ. ಸೊ ಈಗ ಅದಕ್ಕೆ ನಾನು ಕೇಳಿದೆ, ನಿರ್ದೇಶಕರುಗಳಾಗಿ ನಿಮ್ಮೊಳಗೊಬ್ಬ ನಿರ್ದೇಶಕನ ಇರೋದ್ರಿಂದ ಸೊ ಈ ಪ್ರಾಸೆಸ್ ಬಗ್ಗೆ ಮಾತಾಡೋದಾದರೆ ವಿಜಯ್ ಸರ್, ಯಾವ ಅಂದರೆ ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಕ್ರಾಫ್ಟು ಡಿಸೈನ್ ಆಗಿ ಈ ಔಟ್ಪುಟ್. ಇಲ್ಲ, ನಾನು ಯಾವಾಗಲೂ ನನ್ನನ್ನು ಕಾಪಾಡಿದ್ದು ಒಬ್ಬ ನಿರ್ದೇಶಕ, ನನ್ನ ಜೀವನ ಕೊಟ್ಟಿದ್ದು ಒಬ್ಬ ನಿರ್ದೇಶಕ. ಫಸ್ಟು ಪ್ರಾಮಿನೆನ್ಸ್ ನಿರ್ದೇಶಕನಿಗೆ ಕೊಡ್ತೀನಿ, ಆಮೇಲೆ ನಂದೇನ ಇದ್ದರೆ ಕೇಳ್ಕೊತೀನಿ, ಸರಿನಾ ತಪ್ಪಾ ಇದು, ಓಕೆನಾ ಮಾಡ್ಬೋದಾ ಅಂತ. ಯಾಕೆಂದರೆ ಒಬ್ಬ ನಿರ್ದೇಶಕ ತಾನು ಡಿಸೈನ್ ಮಾಡಿ ಎಲ್ಲವನ್ನೂ ಕನ್ಸ್ಕೊಂಡು ನಂತರ ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ ಯಾವಾಗಲೂ ಅದನ್ನು, ನಾನು ಹಿಂಗೆ ಮಾಡಿದ್ರೆ ನಾನು ಗೆಲ್ತೀನಿ ಅಂತ. ಅದಕ್ಕೆ ನಮ್ಮದೇನು ಅಂದರೆ ಒಂದು ಸಣ್ಣ ಪುಟ್ಟ ಅಲಂಕಾರ ಮಾಡೋಕ್ಕೆ ಮಾತ್ರ ಸಾಧ್ಯ. ಸೊ ಹಂಗಾಗಿ ನಾನು ಯಾವಾಗಲೂ ಐ ರೆಸ್ಪೆಕ್ಟ್ ದ ಡೈರೆಕ್ಟರ್ಸ್ ವೆರಿ ಮಚ್. ಯಾರು ಮಾಡಿದ್ರು ಅಷ್ಟೇ, ನಿಮ್ಗೇನು ಬೇಕು ಹೇಳಿ ನಾನು ಮಾಡ್ತೀನಿ. ಅಂದರೆ ಕೂಲಿ ಕೆಲಸದವ್ರ ಥರ ಇರಬೇಕಾಗತ್ತೆ ನಾವು. ಇವತ್ತು ಅಲ್ಲಗಿದ್ರೆ ಅಲ್ಲಗಿಬೇಕು, ಇಲ್ಲೆಲ್ಲೋ ಹತ್ತಿದ್ರೆ ಹತ್ತಬೇಕು, ಇಲ್ಲೆಲ್ಲೋ ಇಳಿದ್ರೆ ಇಳಿಬೇಕು. ಅವಾಗ ಮಾತ್ರ ನಾವೇನೋ ಆ ಕ್ರಾಫ್ಟ್ ಅವ್ರು ಅಂದ್ಕೊಂಡ್ರೆ ಕ್ರಾಫ್ಟ್ ನಾವು ಮಾಡೋಕ್ಕೆ ಸಾಧ್ಯ. ಅದನ್ನು ತುಂಬ ನಂಬ್ತೀನಿ, ಅದನ್ನು ನಂಬ್ಕೊಂಡೇ ಬದುಕಿರೋನು ನಾನು. ರಾಜ್ ಸರ್, ಐ ಥಿಂಕ್ ನಾನು ನನ್ನ ಪ್ರಶ್ನೆಗಳು ಜಾಸ್ತಿ ಇರುತ್ತೆ. ನಾನು ತುಂಬ ಪ್ರಶ್ನೆ ಕೇಳ್ತೀನಿ, ನಿಮಗೇನು ಬೇಕು ಫಸ್ಟ್ ಪ್ರಶ್ನೆ ಅದೇ ಇರುತ್ತೆ. ಸೊ ಅವ್ರಿಗೆ ಏನು ಬೇಕು ಅನ್ನೋ ಚೌಕಟ್ಟಲ್ಲಿ ಅದೇನಿದೆ ಹೋರಾಟ ಆ ಸಿನಿಮಾಗೋಸ್ಕರ ಮಾತ್ರ ಮಾಡ್ತಾ ಇರ್ತೀವಿ. ಇಟ್ಸ್ ನಾಟ್ ದ್ಯಾಟ್ ಓಕೆ ನಾನೇನೋ ದೊಡ್ಡದಾಗಿ ಕಾಣಿಸ್ಬೇಕು ಇದು ಅದು ಅಲ್ಲ. ನಾವೆಲ್ಲರೂ ಕೂಡ ಸರ್ ಹೇಳ್ದಂಗೆ ನಾವು ಸಿನಿಮಾದ ಸೇವಕರು. ಆ ಸಿನಿಮಾದಲ್ಲಿ ಅವ್ರದ್ದು ಆಶಯ ಇರುತ್ತೆ, ಬಟ್ ಅವ್ರಿಗೆ 1,000 ಪ್ರೆಷರ್ ಇರುತ್ತೆ. ಹಾಗಾಗಿ ಕೆಲವು ಸಲ ಅವ್ರು ಯಾವ್ದಾದ್ರು ನೋಡಿಲ್ಲ ಅಂದ್ರೆ ನಾನು ಪಾತ್ರವಾಗಿ ನೋಡಿದ್ರೆ ನಾನು ಪ್ರಶ್ನೆ ಕೇಳ್ತೀನಿ, ಸರ್ ನಿಮ್ಗೆ ಇದನ್ನ ನಾನು ಹೇಳಿದೀನಿ, ಮತ್ತೊಂದ್ಸಲ ಇದನ್ನ ಹೇಳ್ಬೇಕಾ, ಬಟ್ ನಾ ಹೇಳ್ದೆ ಮಾಡ್ಬೋದಾ ಅಂತ. ಆಗ ಅವರು ಕೂಡ ತುಂಬಾ ಓಪನ್ ಇದ್ರು. ಅವರು ಕೂಡ ಅದು ಹೇಗೆ ಅಂತ ಒಂದ್ಸಲ ತೋರಿಸಿ ಸರ್, ಅದು ವರ್ಕ್ ಆಗುತ್ತೆ ಅಂದ್ರೆ ನಾ ಮಾಡ್ತೀನಿ. ಕೆಲವು ಸಲ ಅವರು ಕೂಡ ಸರ್ ನಾನು ಹಿಂಗೆ ಅನ್ಕೊಂಡಿದ್ದೀನಿ, ಆದ್ರೆ ಅದು ಹಿಂಗೆ ಎಕ್ಸಿಕ್ಯೂಟ್ ಮಾಡೋದು
ಆ ಪರ್ಫಾರ್ಮೆನ್ಸ್ ಅಲ್ಲಿ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಅದ್ ಬೇಕು ಅಂತ. ಅದು ತೊಂದ್ರೆ ಇಲ್ಲ ಸರ್, ಅದ್ ನಾನ್ ನೋಡ್ಕೋತೀನಿ. ನಂಗೆ ಅರ್ಥ ಆಯ್ತು ನಿಮ್ಗೆ ಏನ್ ಬೇಕು ಅಂತ. ಫಾರ್ಚುನೇಟ್ಲಿ ನಾನು ಡೈರೆಕ್ಟರ್ ಆಗಿರೋದು ಅವ್ರ ಒಳಗೆ ಏನಿದೆ, ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡತ್ತೆ ನಮಗ್ ಬಿಟ್ರೆ ಡಾಮಿನೇಟ್ ಮಾಡಕ್ಕಲ್ಲ. ಫಸ್ಟ್ ಆಫ್ ಆಲ್ ಏನೇ ಹೇಳಿದ್ರು ಕೂಡ ಅವ್ರು ನೋಡಿರುವಂತ ಕನ್ಸು. ಅದ್ರ ಜೊತೆಗೆ ಫಾರ್ಚುನೇಟ್ಲಿ ನಮಗೆ ತುಂಬಾ ಒಳ್ಳೊಳ್ಳೆ ಟೆಕ್ನಿಷಿಯನ್ಗಳಿದ್ರು. ನಮಗೆ ಸ್ವಾಮಿ ಅವ್ರ ಸಿನಿಮಾಟೋಗ್ರಫಿ ಇತ್ತು, ರವಿ ಸಂತಹೆಗ್ಲು ಅವರ ಸೆಟ್ಟು ಆರ್ಟು, ಈಗ ಅಜನೀಶ್ ಅವರ ಮ್ಯೂಸಿಕ್ಕು, ಪ್ರಕಾಶ್ ಅವರ ಎಡಿಟಿಂಗು ಅಂಡ್ ಕಾಸ್ಟ್ಯೂಮ್ಸು, ವಿಗ್ಗು, ಮೇಕಪ್, ಇದೆಲ್ಲದೂ ಸೇರಿ ನಮ್ಮನ್ನ ಏನೋ ಮಾಡ್ತಾ ಇದೆ. ಬಿಟ್ರೆ ನಾನೇ ಹಿಂಗೋಗಿ ನಿಂತ್ಕೊಂಡ್ಬಿಟ್ರೆ ಅದು ರಾಜ್ ಬಿ ಶೆಟ್ಟಿ ಸಿನಿಮಾ ಅಲ್ಲಲ್ಲ. ಅದಲ್ಲ, ಅಂದ್ರೆ ನನ್ನಿಂದಾಗಿ ಸಿನಿಮಾ ಅಲ್ಲ, ನಾನೊಂದು ಸಣ್ಣ ಪಾತ್ರ. ಅದು ಆ ಪಾತ್ರಕ್ಕೆ ಏನೆಲ್ಲ ಮಾಡ್ಬೇಕು ಅದು ನಾನು ಅವ್ರ ಹತ್ರ ಕೇಳ್ತಿದ್ದೆ. ಯುದ್ಧನೂ ಆಗ್ತಿತ್ತು. ಯುದ್ಧ ಅಂದ್ರೆ ಇದಲ್ಲ, ಈಗೋಯಿಸ್ಟಿಕ್ ಅಲ್ಲ, ಸಂಘರ್ಷ ಅಲ್ಲ. ಸರ್ ನಾವ್ ದಯವಿಟ್ಟು ಇದನ್ನ ಮಾಡೋಣ ಸರ್, ಏನು ಹೇಗೆ ಅಂತ ತೋರಿಸಿ ನಾನು ಒಪ್ಕೋತೀನಿ ಅಂತ. ಅವರು ಒಂದ್ಸಲ ತೋರ್ಸಿದ್ರೆ ಇದು ಕರೆಕ್ಟ್ ಇದೆ, ಇನ್ ಸ್ವಲ್ಪ ಹಿಂಗ್ ಮಾಡ್ಕೋಬೋದಾ ಅಂತ, ಓಕೆ ಮಾಡ್ಕೋಬಹುದು ಅನ್ನೋ ರೀತಿ ಆ ಪ್ರಾಸೆಸ್ ಇತ್ತು. ಫೈನಲಿ ಆಕ್ಟರ್ ಸಾರಿ ಅಲ್ಲ, ಸಿನಿಮಾದಲ್ಲಿ ಸ್ಟ್ರೆಂತ್ ಅಂದರೆ ಇವು ನನಗೆ ಹಿಂಗೆ ಬೇಕು, ನಾನೇನು ಇವಾಗ ಮೇಕಿಂಗಲ್ಲಿ ನೋಡಿರ್ತಾರಲ್ಲ, ಎಲ್ಲ ಡೈರೆಕ್ಟ್ರು ಆ್ಯಕ್ಟ್ ಮಾಡಿ ತೋರಿಸೋಷ್ಟು ಆ ಥರ ಡೈರೆಕ್ಟ್ರು ಆ್ಯಕ್ಟ್ರಲ್ಲ. ನಾನು ಯಾವತ್ತೂ ಕೇಳ್ಕೊಳ್ಳೋದು, ಸರ್ ಹಿಂಗೆ ಅಂದ್ಕೊಂಡಿದ್ದೀನಿ ಅಂತ. ಬಟ್ ಇವರಾಗಲಿ ಕೊಡ್ತೀನಿ ನೋಡಮ್ಮ, ಒಂದು ಸುಮ್ಮನೆ ಇರೋ ಅಂತ ಒಂದು ಆ ಶಾರ್ಟಲ್ಲಿ ಮಾಡೋರು ನನಗೆ ಖುಷಿ ಆಗ್ಬಿಡೋದು. ಸಾರ್ ಆಗಲಿ ಇವ್ರು ಸಾರು ಒಂದು ಎಸ್ಪೆಷಲ್ ಫನ್ ಕಾಮಿಡಿ ವಿಚಾರದಲ್ಲಿ ಸಾರು ಒಂದು ಕೊಡ್ತೀನಿ ನೋಡ ಅಂತ ಅಂದಿದ್ದು. ಆ ಸಾರ್ದು ಒಂದು ಮಾಸ್ ರಿಯಾಕ್ಷನ್ ವಿಚಾರದಲ್ಲಿ ನೀವು ನಂಬಲ್ಲ, ಎಷ್ಟೋ ಸಖತ್ತಾಗಿ ನಮಗೆ ಅಲ್ಲೇ ಸರ್ಪ್ರೈಸ್ ಕೊಟ್ಬಿಡ್ತಾರೆ. ಕೊಡ್ತೀನಿ ನೀನು ನೋಡು ನಾನು ಒಂದು ಮಾಡ್ತೀನಿ ಅಂತ. ನನಗೆ ಅಲ್ಲಿ ಎಷ್ಟೋ ವಿಷಯ ನನಗೆ ಇವಾಗಲೂ ಸಿನಿಮಾ ಇರೋದೇ ಅವರು ಮಾಡಿದ್ದು, ಆ ಸೀನ್ ತೊಗೊಂಡಿದ್ದ ರೀತಿ, ಅದನ್ನ ಪ್ರೆಸೆಂಟ್ ಮಾಡಿದ ರೀತಿ. ನಾನು ಹೇಳ್ತೀನಿ ತುಂಬ ನಾನೇನು ಬರ್ದಿಲ್ಲ, ಬಟ್ ಅವ್ರು ಮಾಡಿದ್ದೇ ನನಗೆ ಆ ವಿಶೇಷವಾಗಿ ಕಾಣ್ತಾ ಹೋಗುತ್ತೆ ಸೀನು. ನನಗೆ ಎಸ್ಪೆಷಲಿ ನಿಮ್ಮ ಮಿರರ್ ಸೀನು, ನಾವು ಇವತ್ತು ಒಂದು ಸೀನಿದೆ ನೀವು ನೋಡಿ, ದೊಡ್ಡ ಇದು. ಅದವ್ರು ಹೇಳೋದಕ್ಕೆ ಸ್ವಲ್ಪ ಭಯ ಪಟ್ಟಿದ್ರು, ಅದು ಹೆಂಗ್ ಮಾಡ್ಬೇಕಾ ಮಾಡಬಾರ್ದಾ ಅಂತ. ಚೆನ್ನಾಗಿದೆ ಅಂದೆ ನಾನು, ಚೆನ್ನಾಗಿದೆ ಶ್ವರ ಅಂತ. ಚೆನ್ನಾಗಿದೆ. ಆಮೇಲೆ ಸರ್ದು ಒಂದು ಸೀನ್ ಇದೆ, ಒಂದು ಎಮೋಷನಲ್ ಮೂಮೆಂಟ್ ಇದೆ, ಅದು ಕೂಡ ಹಾಗೆ. ಅದು ಅವರು ಇಂಪ್ರೊವೈಸ್ ಮಾಡಿದ್ರು, ಇಲ್ಲ ಇದು ಮಾಡ್ಲೇಬೇಕು ಅಂತ. ನಾವು ಸರ್ ಬೇಕಾ ಅದು ಅಂತ, ಇಲ್ಲ ಇದು ಮಾಡ್ಲೇಬೇಕು, ಮಾಡಿದ್ರೆ ಚಂದ, ಅದ ಪಾತ್ರ ಮಾಡ್ತಾ ಇದ್ರೆ ನಾ ಮಾಡ್ಬೇಕು ಅದನ್ನ ಅಂತ. ಸೊ ಆ ರೀತಿಯ ತುಂಬಾ ಕೊಲಾಬರೇಷನ್. ಅಂದ್ರೆ ನಿಮ್ಗೆ ಆಸ್ ಎ ನಟರಾಗಿ ತುಂಬಾ ದುಡ್ದಿದ್ದಾರೆ ಅದರಲ್ಲಿ, ನನಗಿಂತ ದುಡ್ದಿದ್ದಾರೆ. ಸಾರ್ ಆಗಿರ್ಬೋದು, ರಾಜ್ ಸಾರ್ ಆಗಿರ್ಬೋದು, ಬೇರೆಯವರು ಅಷ್ಟೇ. ನನಗೆ ದೇಶಪಾಂಡೆ ಸಾರ್ ಅಷ್ಟೇ, ಅವರು ಒಂದು ಪಾತ್ರದಲ್ಲಿ. ರಚಿತಾ ಮೇಡಮ್ ಅವರು ಒಂದು ಮ್ಯಾಕ್ಸಿಮಮ್ ಟ್ರೈ, ಅಂದರೆ ಆ ಭಾಷೆ ಇದು ಅವ್ರದ್ದು ಫಸ್ಟ್ ಟೈಮ್. ಅವರು ಒಂದು ವಿಜಯ್ ಸಾರ್ದು ಜೊತೆ ಒಂದು ಕಾಂಪಿಟೇಷನ್ ಆ್ಯಕ್ಟಿಂಗ್, 3 ಜನ ಒಂದು ಸೀನಂತೂ ಸಾರು, ಮಗಳು, ರಚಿತಾ ಮೇಡಮ್ ಎಕ್ಸ್ಟ್ರಾಡಿನರಿ ಸೀನ್. ಇದುವರೆಗೂ ನಾನು ರೈಟಿಂಗ್ ಟೇಬಲಲ್ಲಿ ನೋಡಿದವ್ರಿಗೆ ದಿ ಬೆಸ್ಟ್ ಸೀನ್ ಅದು. ಇವ್ರು 3 ಜನ ಕಾಂಬಿನೇಷನ್, ಒಂದು ಫ್ಯಾಮಿಲಿ ಕಾಂಬಿನೇಷನ್, ಎಮೋಷ್ನಲ್ ಡ್ರಾಮಾ, ಅದು ಎಲ್ಲರೂ ಹೇಳ್ತಾರೆ ನೋಡಿದ ತಕ್ಷಣ. ಸೊ ಅಲ್ಲಿ ರಚಿತಾ ಮೇಡಮ್ ಒಳ್ಳೆ ಆ ಸೀನಲ್ಲಿ ತುಂಬ, ಅಂದರೆ ಎಮೋಷ್ನಲ್ ತುಂಬ ಇದು ಮಾಡ್ತಾರೆ. ನನಗೆ ಅದೇ ಅವ್ರದ್ದೇ ಒಂದು ಸ್ಟ್ರೆಂತು ಅಂತಲೇ ನಾನು ಮೇಯ್ನಾಗಿ ಹೇಳೋಕ್ಕೆ ಇದು ಮಾಡ್ತೀನಿ. ಅಂದರೆ ತುಂಬ ಅವರೇ ಒದ್ದಾಡಿ ಮಾಡಿದ್ದಾರೆ, ನಾನು ಅನ್ನೋದಕ್ಕಿಂತ ಅವರೇ ಒದ್ದಾಡಿದ್ದಾರೆ ಈ ಸಿನಿಮಾದಲ್ಲಿ. ನನಗೆ ಆ್ಯಕ್ಚುಲಿ ವಿಜಯ್ ಸರ್ನ ಸ್ವಲ್ಪ ತೀರ ಹತ್ರದಿಂದ ನೋಡಿರೋದ್ರಿಂದ, ನಾವು ಯಾವಾಗಲೂ ತೀಟೆ ಅಂತ ಕರೀತಾರೆ, ಅಂದರೆ ಅವ್ರು ಯಾವಾಗಲೂ ತುಂಬ ಜಾಯ್ಲ್ ಆಗಿ ಎವರ್ಗ್ರೀನ್ ಎನರ್ಜೆಟಿಕ್ ಬಾಯ್. ನಾನು ಅವತ್ತು ಡಬ್ಬಿಂಗ್ ಸ್ಟುಡಿಯೋಗೆ ಬಂದಾಗ ಒಂದು ಸೀಕ್ವೆನ್ಸ್ ಎಲ್ಲ ಡಬ್ ಮಾಡ್ತಾಯಿದ್ರಿ, ಅದು ಹಾಡಲ್ಲಿದೆ ನಿಂಗವ್ವ ಸಂಘ. ಅದರಲ್ಲಿ ಎಲ್ಲಡಿಕೆ ಹಾಕ್ಕೊಂಡು ಅದು ಇನ್ನೂ ರಾ ಫುಟೇಜ್ ನೋಡಿದಾಗ ನಂಗೆ ಅನಿಸಿದ್ದು, ನಾನು ಅದಕ್ಕೆ ಹೇಳಿದೆ ಇದು ಸೀನು ಡೈರೆಕ್ಟರ್ನ ನಿಮ್ದಾಕೆ ಹೇಳಿ ಅಂತ ಅಂದ್ಬಿಟ್ಟು. ಈ ಸೀಕ್ವೆನ್ಸ್ ಡಿಸೈನ್ ಮಾಡಿದ್ದು ಯಾರು ಅಂತ ನಗ್ತಾ ಇದ್ರು, ಅದಕ್ಕೆ ಕೇಳಿದೆ. ಅಂದರೆ ಆ ಥರದ್ದೆಲ್ಲ ಅವರೇ ನೋಡಿ ಸರ್. ಆ ಥರದಂದರೆ ಸಾರ್ ಇಟ್ಕೊಂಡು ಒಂದು ಕಾಮಿಡಿ ಏನಾದರೂ ಒಂದು ಡೈಲಾಗು ಇಟ್ಕೊಂಡು ನೀವು ಬರೆಯೋದೇ ಬೇಕಾಗಿಲ್ಲ, ಸಾರ್ ಮಾಡಿ ಅನ್ನೋ ನಮಗಿಂತ ಅದ್ಭುತವಾಗಿ ಆ ಸ್ಪಾಂಟೇನಿಯಸ್. ನಾನು ಅಷ್ಟೇ ಆ ಸಾಂಗಲ್ಲಿ, ಸರ್ ಹಿಂಗೆ ಕರ್ಕೊಂಡು ಹಿಂಗೆ ಮನೆಗೆ ಹೋಗ್ತೀರಾ, ಒಳಗೆ ಹೋಗ್ತೀರಾ ಅಂತ ಅವ್ರು ಬರಲ್ಲ ಅಷ್ಟೇ. ಅದರಲ್ಲಿ ಎಷ್ಟು ಮಾತು, ತಡಿಯಪ್ಪ ಚಳಿಗಾಲದಲ್ಲಿ ಏನು ನಾನು ಯಾವುದೂ ಬರ್ದಿಲ್ಲ ಅಲ್ಲಿ, ಚಳಿ ಜಾಸ್ತಿ ಆಯಿತು, ಇವರೇ ಒಂದು ಗುನುಕೊಂಬಿಡೋದು, ಒಳಗೆ ಬಾರೆ ಮೂಲೆಗೆ ಹೋಗಿ ನಾವೆಲ್ಲ ಬರೆಯೋಕ್ಕಾಗುತ್ತೆ ಅವೆಲ್ಲ ಡೈಲಾಗು, ಮೊಡಕು ಅವೆಲ್ಲ. ಅಂದರೆ ಆ ಥರದ್ದು ತುಂಬ ಆ ಸಿನಿಮಾದಲ್ಲಿ
ಒಂಥರ ತಿಳಿ ಹಾಸ್ಯ ಸಾರದೆ ಅದು ಆಲ್ಮೋಸ್ಟ್. ನಾವು ಅದನ್ನ ಯಾವುದು ಅಂದರೆ ಆ ಥರ ಒಂದು ಚಾನ್ಸ್ ಇತ್ತಂದರೆ ಬಿಡೋದಿಲ್ಲ ಅವರು. ಬಿಡಬಾರ್ದಪ್ಪ, ಇಲ್ಲೇನೋ ಒಂದು ಹಾಕಬೇಕು, ಮಾಡ್ಕೋಬೇಕು, ಆ ಥರದ್ದು ಒಂದು ಆ್ಯಕ್ಷನ್ ಇತ್ತಂದರೆ ಬಿಡಬಾರ್ದು. ನಾನು ಅದನ್ನು ಅವರಿಂದ ತುಂಬ ಕಲಿತೆ. ಯಾವುದು ಫ್ರೇಮ್ನೂ ಬಿಡಲ್ಲ ಅವರು, ಯಾವುದು ಖಾಲಿನೂ ಬಿಡಲ್ಲ. ಒಂದು ಇದನ್ನು ಎಮೋಷ್ನಲ್ ಆಗಿ ಬಿಡಬಾರ್ದಪ್ಪ, ಅಲ್ಲೇ ಇದು ಮಾಡ್ಕೊಂಬಿಡ್ಬೇಕು, ಆ ಥರದ್ದು ಹೇಳ್ತಾರೆ. ಫೈಟು ಎಲ್ಲವೂ ಯಾವ ಇದನ್ನು ಬಿಡಬಾರ್ದು, ಅದನ್ನು 100% ನಾವು ಅದು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಬೇಕನ್ನೋದು ಒಂದು ಸಾರ್ ಥಿಯರಿ. ಅದೇ ನಮಗೊಂಥರ ಸಿನಿಮಾಗೆ ಇವಾಗ ನೋಡಿದಾಗ ಒಂದು ಕೆಲವು ಖುಷಿಗಳು ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್, ಇದೆಲ್ಲ ಹೆಂಗಾಯಿತು ಅಂದಾಗ ಅದು ಸಾರ್ ಒಂದು ಕೊಡುಗೆ. ಅವ್ರದ್ದು ಟ್ರ್ಯಾಕು ಸಿನಿಮಾ ನೋಡಿದಾಗ ಅವ್ರ ಟ್ರ್ಯಾಕ್ ಸ್ವಲ್ಪ ಜಾಸ್ತಿ ಮಾತಾಡ್ಬೋದು. ರಾಜ ಸಾರ್ದು ಮುಂಚೆಗೆ ಹೇಳೋದು ಕಷ್ಟ. ಅಂದರೆ ಸರ್, ಇದು ಈ ಸಬ್ಜೆಕ್ಟ್ನ ಕೋಲಾರ ಭಾಷೆಯಲ್ಲಿ ತರಬೇಕು ಅಂತ ಯಾಕೆ ಅನಿಸಿದ್ದು, ಅಥವಾ ಅದು ಅಲ್ಲಿಂದ ಕಥೆನ ಯಾಕೆ ಆ ಒಂದು ವಿಷಯ ಅಂತ ಭಾಷೆನ ಈ ಭಾಗದ ಅಡಾಪ್ಟ್ ಮಾಡಿದ್ದು ಯಾಕೆ ಅಂತ? ಈ ಕತೆ ಇದೆಲ್ಲ, ಇದು ತುಂಬ ಇನ್ಸಿಡೆಂಟ್ಗಳು ರಿಯಲ್ ಇದು ಬೇಸ್ಡ್, ಅಂದರೆ ಅಲ್ಲಿ ಓದಿದ್ದು, ಅಲ್ಲಿ ನಡೆದ ಘಟನೆಗಳು ತುಂಬ ಇದು ಅತಿ ಹೆಚ್ಚು ಕೋಲಾರ ಭಾಗದಲ್ಲಿ ಆಗಿದ್ದು. ಅತಿ ಹೆಚ್ಚು ಏನೇ ಒಂದು ಧೋರಣೆ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಜಾಸ್ತಿ ಕಾಣುತ್ತೆ ಅದು. ಸೊ ಅಲ್ಲಿ ಮೂಲ ಅದು. ಮತ್ತು ಒಂದು ಆ ಪಾಯಿಂಟ್ ಆದಮೇಲೆ ಆ ಭಾಷೆ ತುಂಬ ಬಳಕೆ ಆಗಲಿಲ್ಲ, ನಮ್ಮ ಬೇರೆ ಭಾಷೆ ಜೊತೆ ಅದು ಟ್ರೈ ಮಾಡಲಿಲ್ಲ. ಸಾರ್ ಒಂದು ಜಂಗ್ಲಿಯಲ್ಲಿ ಟ್ರೈ ಮಾಡಿದ್ರು ಬಿಟ್ಟರೆ ಬೇರೆ ಬೇರೆ, ಬಟ್ ಒಬ್ಬ ಸ್ಟಾರ್ ನಟರು ಆ ಭಾಷೆ ಟ್ರೈ ಮಾಡಲಿಲ್ಲ. ಅದು ತುಂಬ ಕಷ್ಟ ಕೂಡ ಅದು. ನಾನು ಅದನ್ನು ಒಂದು ರಿಸ್ಕ್ ತೊಗೊಳ್ಳೋಣ, ಅವು ಬೇರೆ ಇರುತ್ತೆ ಅಂತಂದು. ಆ್ಯಕ್ಚುಲಿ ಪುಷ್ಪ ಕನ್ನಡ ವರ್ಷನ್ನು ಆ ಭಾಷೆಯಲ್ಲೇ ಆಗುತ್ತೆ. ಅದನ್ನ ಎಷ್ಟೋ ಜನ ನಾವು ಬೇರೆ ಲ್ಯಾಂಗ್ವೇಜ್ ಕೋಲಾರ ಭಾಷೆ ನಾವು ಇಷ್ಟಪಡ್ತೀವಿ ಅಂದಮೇಲೆ ನಾವೇ ಇಲ್ಲಿ ಇದ್ಕೊಂಡು ಒಂದು ಪ್ರಯತ್ನ ಮಾಡಿಲ್ಲ, ಇದು ಎಂಥ ಒಂದು ಇದು ಅಂತ ನನಗೆ ಫಸ್ಟ್ ಪಾರ್ಟ್ ಬಂದಾಗ ನನಗೆ ಅದು ರಿಯಲೈಸ್ ಆಯಿತು. ಸೊ ಈ ಎಲ್ಲ ಕಾರಣಗಳಿಂದ ಅಲ್ಲಿಟ್ಟೆ ನಾನು ಅಷ್ಟೇ. ಹಾಂ, ನಿಜ ಅದು. ಅಂದರೆ ನಾನು ಕೋಲಾರದವನೇ, ಅಂದರೆ ನೀವು ಹೇಳಿದ ಸತ್ಯ. ಅಂದರೆ ತುಂಬ ದೊಡ್ಡ ಸಂಖ್ಯೆಯಲ್ಲಿರೋದು, ಅಂದರೆ ವರ್ಗ, ಇವಾಗೇನು ಆ ಒಂದು ವರ್ಗ ಇದೆ, ಆ ವರ್ಗ ತುಂಬ ದೊಡ್ಡ ಸಂಖ್ಯೆಯಲ್ಲಿರೋಂಥ ಪ್ರಮಾಣದಲ್ಲಿ. ಮತ್ತು ಈ ಥರದ ಇನ್ಸಿಡೆಂಟ್ಗಳು ನಂಗೆ ಅದಕ್ಕೆ ತುಂಬ ನನಗೆ ಗೊತ್ತಿಲ್ಲದೇ ನನ್ನೊಳಗಡೆ ಒಂದು ಆ ಕಂಟೆಂಟ್ ನೋಡ್ಬೇಕಾದ್ರೆ ಆ ಥರದ್ದಂತ ಅನ್ಸಕ್ಕೆ ಶುರುವಾಯಿತು. ಆ್ಯಂಡ್ ವಿಜಯ್ ಸರ್ಗೆ ಈ ಭಾಷೆ ತುಂಬ ಹತ್ತಿರ. ಮತ್ತು ಈ ಬೆಂಗಳೂರು ಗ್ರಾಮಾಂತರ, ಕೋಲಾರ ಅಥವಾ ಚಿಕ್ಕಬಳ್ಳಾಪುರ, ಆನೇಕಲ್ಲು, ಇದೆಲ್ಲ ಒಂದು ಜಿಯೋಗ್ರಾಫಿಕಲಿ ಮಾತು ಭಾಷೆ ಎಲ್ಲ ಈಸಿ ಅನಿಸುತ್ತೆ. ಸೊ ಈ ಒಂದು ಸಿನಿಮಾಗೆ ವಿಜಯ್ ಸರ್ ಮಾತಾಡೋ ರೀತಿ ಆಗಿರ್ಬೋದು, ಅಥವಾ ಅವ್ರು ಹೇಳಿದ್ರು ಒಂದು ಪಾಯಿಂಟ್ ಅವಾಗಲೇನೋ ಆ ಥರದ್ದು ಇನ್ನೂ ಇದೆ, ಆ ಥರದ್ದು ನೋಡ್ತಾ ಇರ್ತೀನಿ ಅಂತ. ಸೊ ಆ ಒಂದು ವಿಚಾರಕ್ಕೆ ಭಾಷೆ ಅಂತ ಬಂದಾಗ ನಿಮಗೆ ಈಗ ರಾಜ್ ಸರ್ ಒಂದು ಕಡೆ, ವಿಜಯ್ ಸರ್ ಏನೋ ಓಕೆ ಇಲ್ಲಿನೋ, ಅದು ಬಿಟ್ಟು ರಚಿತ ಆಗಲಿ ಅಥವಾ ಇಡೀ ತಂಡಕ್ಕೆ ಅದು ಹೊಸದಾಗಿರುತ್ತೆ. ಸೊ ಆ ಥರದ್ದು ಒಂದು ಚಾಲೆಂಜ್ ಅದು ನಟರಿಗೆ ಸಲ್ಬೇಕು. ಅಂದರೆ ಯಾವುದೇ ಕಾರಣಕ್ಕೂ ಅವರು ಆ್ಯಕ್ಟಿಂಗಲ್ಲೂ ತೊಗೊಂಡಿದ್ದಾರೆ, ಮತ್ತು ಡಬ್ಬಿಂಗಲ್ಲೂ ಕೆಲವೊಬ್ಬರು ನಟರು ಅಂತಂದರೆ ಏನು ಮಾಡಿದ್ವಿ ನಾವು, ಅದೇ ಊರಿನವ್ರನ್ನ ಕರೆಸಿ ಅವ್ರ ಭಾಷೆನ ಮೂವಿ ಮಾಡಿಬಿಟ್ವಿ. ಸರ್ ಅದನ್ನು ನೋಡಿ ನೀವು ಮಾಡ್ತಾ ಹೋಗಿ ಅನ್ನೋ ಥರ. ಅಂದರೆ ನಾವು ಫಸ್ಟು ಲೇಯರ್ ಡಬ್ಬಿಂಗ್ ಏನು ಮಾಡಿದ್ವಿ, ಅವ್ರದ್ದೇ ಸೇಮ್ ಟ್ರೈ ಮಾಡಿದ್ವಿ. ಬಟ್ ಪದಗಳು ಬರ್ತಾಯಿತ್ತು, ಆ ಮಧ್ಯದಲ್ಲಿ ಆ ರಾಗ ಇರುತ್ತೆ ಯಾವುದೇ ಒಂದು ಭಾಷೆದು, ಅಷ್ಟು ಅದು ಬರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ, ಅವ್ರು ಫುಲ್ ಟ್ರ್ಯಾಕು ಆ ಊರಿನವ್ರು ಕರೆಸಿ ಮಾಡಿಬಿಟ್ಟು ಅದನ್ನು ಕೇಳಿಸ್ಕೊಂಡು ನಾವು ಮಾಡೋ ರೀತಿ ಒಂದು ಮಾಡಿದ್ವಿ. ಅದು ಸ್ವಲ್ಪ ಸಕ್ಸಸ್ ಆಯಿತು. ನಾನು ಇವಾಗ 100% ರೀಚ್ ಆಗಿದೆ ಅಂತ ಹೇಳ್ತಾರೆ. ಒಂದು ಪ್ರಯತ್ನ ಮಾಡಿದ್ದೀನಿ, ಅದರಲ್ಲಿ ಸ್ವಲ್ಪ ಇರ್ಬೋದು, ಅಷ್ಟು ಅಥೆಂಟಿಸಿಟಿ ಇಲ್ಲದೆ ಇರ್ಬೋದು, ನಾನು ಒಪ್ಕೋತೀನಿ ಇದು. ಬಟ್ ಟ್ರೈ ಮಾಡಿದ್ದೀನಿ ಮ್ಯಾಕ್ಸಿಮಮ್. ಅದೇ ಊರು ವ್ಯಕ್ತಿನ ಇಟ್ಕೊಂಡು ಅದೇ ಊರನ್ನು ಕರೆಸಿ ಮಾಡಿಸಿ ಎಲ್ಲವೂ ಟ್ರೈ ಮಾಡಿದ್ದೀನಿ. ಆಲ್ಮೋಸ್ಟ್ ಚೆನ್ನಾಗಿದೆ, ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ, ಹೊಸ್ದಾಗಿದೆ ಅಂದರೆ. ಬಟ್ ಅದೆಲ್ಲ ನಟರಿಗೆ ಅವರು 5 ಸಾರಿ 6 ಟೈಮ್ ಡಬ್ಬಿಂಗಲ್ಲಿ ಬಂದು ಮಾಡಿದ್ದಾರೆ. ಅದು ಅವ್ರಿಗೆ ಸಲ್ಲುತ್ತೆ, ಆ ಹಾರ್ಡ್ ವರ್ಕ್ ಅವ್ರದ್ದೇ. ಇವರಿಬ್ಬರದು ಕ್ಯಾರೆಕ್ಟರ್ ಡಿಸೈನ್ ಹೊಸದಾಗಿದೆ ಸರ್, ಇದುವರೆಗೂ ನೋಡದೇ ಇರೋಂಥದ್ದು. ಆಮೇಲೆ ಅವರಿರೋ ಈಗಿರೋ ಇದಕ್ಕೂ ಅವರು ಆ ತಯಾರಿ, ಆ ಒಂದು ಡಿಸೈನಿಂಗ್ ನೀವು ಕಂಡಂಥ ವಿಷನ್ ಅವ್ರ ಮೇಲೆ. ಸೊ ಹೇಗಿತ್ತು ಅಂತ, ಹೇಗಾಯ್ತು? ಇವ್ರದ್ದು ಒಂದು ಹೇಜ್ ಗ್ರೇ ಶೇಡ್ ಅಂತ, ಗ್ರೇ ಅಷ್ಟೇ ಅಂದ್ಕೊಂಡಿದ್ದೆ. ಬಟ್ ಸರ್ ಒಂದು ಸರಿ ಅವ್ರು ತುಂಬ ಜರ್ನಿ ಮಾಡಿದ್ವಿ. ನಾನು ಸರ್ 1 ಇಯರ್ ಆ ಥರ ಜರ್ನಿ ಮಾಡಿದ್ವಿ. ನನಗೆ ಅವರು ಈ ಬರ್ತ್ಡೇಗಿಂತ ನಮ್ಮ ಶೂಟ್ ಹೋಗಿದ್ದು ನೆಕ್ಸ್ಟ್ ಬರ್ತ್ಡೇಗೆ. ಸೊ ಆ ಜರ್ನಿಯಲ್ಲಿ ತುಂಬ ಮಾತಾಡಿದ್ದೀವಿ, ತುಂಬ ಇದು ಮಾಡಿದ್ವಿ. ಯಾವಾಗ ಅವರು ಒಂದು ಟೈಮಲ್ಲಿ ಕೂದಲ ಹಿಂಗೆ ಜುಟ್ಟು ಕಟ್ಬಿಡೋಣ ಚೆನ್ನಾಗಿರುತ್ತೆ ಅಂತ ಅಂದರು.
ಹೌದಲ್ಲ, ಯಾವುದೇ ಹೇರ್ಗಿಂತ ಒಂದು ಜುಟ್ಟು ಕಟ್ರೆ ಚೆನ್ನಾಗಿರುತ್ತೆ ಅದು ಹೇಳಿದಾಗ ಅವರು ಆವಾಗಿಂದ ಹೇರ್ ಬಿಟ್ಟರು. ನನಗೆ ಅದು ಆ ಗೆಟಪ್ ಜುಟ್ಟು ಕಟ್ಟೋದೆಲ್ಲ ಅವ್ರದ್ದೇ. ನನಗೊಂದು ಗ್ರೇ ದಾಡಿ ಇರಬೇಕು ಅಷ್ಟೇ ಅನ್ನೋದು ಒಂದು ಥಾಟ್ ಇತ್ತು. ಅದಾದಮೇಲೆ ಅಲ್ಲಿ ರಾಜು ಸರಿ ವಿಗ್ ಅಂತಂದಾಗ ಅವರು ಸ್ವಲ್ಪ ಒಂದು ಕಾಂಟ್ಯಾಕ್ಟ್ ಕೊಟ್ಟರು ಕೇರಳದಿಂದ, ಒಂದು ಅದು ಆ ಥರದ್ದಾದರೆ ನಾನು ಇದು ಮಾಡ್ತೀನಿ ಅಂತ. ನನಗೆ ಓಕೆ ಸರ್ ಅಂತ. ಬಟ್ ಅಲ್ಲಿ ಒಂದು ಆರ್ಗಾನಿಕ್ಕಾಗಿ ವಿಗ್ ಕೂಡಬೇಕು, ಇವರು ಕೂದಲೇ ಇಲ್ಲದ ನೋಡಿದ್ದಾರೆ, ಬಟ್ ಆದರೂ ಕನ್ವಿನ್ಸ್ ಆಗಬೇಕು ಅನ್ನೋದಕ್ಕೆ ನಾವೇನು ಸ್ವಲ್ಪ ವರ್ಕ್ ಮಾಡಿದ್ವಿ. ಅಂದರೆ ಇವಾಗ ಕೂದಲು ಹೋಗ್ತಿರೋರಿಗೆ ಏನಿರುತ್ತೆ, ಈ ಸೈಡ್ ಇರಲ್ಲ, ಆ ಥರನೇ ವಿಗ್ ನಾವು ಸ್ವಲ್ಪ ವರ್ಕ್ ಮಾಡಿದ್ವಿ ರಾಜು ಸರ್ ನಾವು. ಅದಕ್ಕೆ ರಾಜು ಸರ್ಗೆ ಅದೇ ಒಂದು ಸ್ಟ್ರೆಂತ್. ಅವ್ರ ಕ್ಯಾರೆಕ್ಟ್ರ್ ಹೇಳಿದರೆ ನಮಗಿಂತ ಅವ್ರು ತುಂಬ ಪ್ರಿಪೇರ್ ಆಗ್ತಾರೆ. ತುಂಬ ಇನ್ಪುಟ್ ಅದು ಅವರು ತಿಳ್ಕೊಂಡಿದ್ದು ಅವರು ಎಲ್ಲ ಇದು ಕೊಟ್ಟರು. ನನಗೆ ಅದು ಒಂದು ಸಹಾಯ ಆಯಿತು. ನೀವು ಅದರಲ್ಲಿ ಆ ಕ್ಯಾರೆಕ್ಟರ್ ನೋಡಿ ರಾಜು ಸರ್ ಹೇರಿದ್ದಾಗ ಹಾಗೆ ಇರ್ತಿದ್ರಾ ಅಂತ ನಿಮಗೆ ಕನ್ವಿನ್ಸ್ ಆಗುತ್ತೆ ಆ್ಯಕ್ಚುಲಿ. ಹೌದಾ ಸರ್? ಹೆಂಗಿದೆ ಸರ್ ಕೂದಲು ಬಂದ್ಬಿಟ್ಟಿದೆ? ಕೂದಲು ಬರುತ್ತೆ. ಕೂದಲಿಲ್ದಲ್ಲಿ 150 ಹೇರ್ ಸ್ಟೈಲ್ ಮಾಡ್ಬೋದಲ್ಲ, ಇದ್ದೋ ನೀವು 4 ಮಾಡ್ಬೋದು. ಎಷ್ಟು ವರ್ಷದವರೆಗೆ ಏರಿದ್ದು ಸರ್? 20-21 ಹೋಯ್ತು ಸರ್. ಹೌದು ಸರ್. ಸರ್ ಈ ಪಾತ್ರ ಅವಾಗ ಇತ್ತು ಸರ್, ಇಲ್ಲಿ ತನಕ ಇತ್ತು, ಒಳ್ಳೆ ಇಷ್ಟು ಕೂದಿತ್ತು, ಎಲ್ಲ ಹೋಗಿ ಆಮೇಲೆ ಹಿಂಗಾಗ್ಬಿಡ್ತು. ವಿಜಯ್ ಸರ್ ಎಲೆ ಅಡಿಕೆ ಹಾಕೊಳ್ಳೋದು ಚೆನ್ನಾಗಿದೆ, ಎಲೆ ಅಡಿಕೆ ಆಗಿದ್ದು. ಸರ್ ನೀವು ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಊರು, ನಿಮ್ಮ ಸುತ್ತಮುತ್ತ ಈ ಥರದ್ದು ನೋಡಿರೋವಂಥದ್ದು ಈ ಸಿನಿಮಾಗೆ ಎಷ್ಟು ಉಪಯೋಗ ಆಯಿತು? ಮತ್ತು ನಿಮ್ಮ ಮ್ಯಾನರಿಸಮ್ಗಳು ತುಂಬ ಅದೇ ನಮಗೆ ತಾತ ಅವರು ಎಂಡ್ ಸ್ಟೇಜ್ ನೋಡಿದ್ದೀವಿ. ತಾತ ಅವ್ರ ಮಕ್ಕಳು ಅಂದರೆ ನಮ್ಮ ತಂದೆ ಅವರು, ಮತ್ತು ಅದಾದಮೇಲೆ ನಮ್ಮ ಅಣ್ಣದಿರೋ ಆದಮೇಲೆ ನಾವು ಆ 4 ನೋಡಿರೋದ್ರಿಂದ ಇವತ್ತಿಗೂ ಸ್ವಲ್ಪ ನಮ್ಮೂರಲ್ಲಿ ಉಳಿದಿದೆ ಆ ಮಾತು, ಕತೆ, ನಡವಳಿಕೆ, ಅವ್ರು ಕುತ್ಕೊಳ್ಳೋ ಸ್ಟೈಲು, ನಿಂತ್ಕೊಳ್ಳೋ ಸ್ಟೈಲು, ಅಥವಾ ಏನೋ ತಮಾಷೆ ಮಾಡಿಬಿಡೋದು, ಲೈಕ್ ಏನೋ ಮೂಲೆಗೆ ನಡಿ ಅನ್ನೋದು ಅದೆಲ್ಲ ನಮಗೆ ತುಂಬ ಜಲ್ದಿ ಇರ್ತದೆ. ಆಮೇಲೆ ಇನ್ಯಾವುದೋ ಒಂದು ಇನ್ಸಿಡೆಂಟ್ ಹೇಳಿದೆ, ಅದು ಹೇಳಂಗಿಲ್ಲ ಎಲ್ಲೂ. ನಮ್ಗಾಗಿರೋ ಅನುಭವಗಳೆಲ್ಲ ನಮ್ಗೆ ತುಂಬ ಹತ್ರ ಅನ್ನಿಸ್ತು. ದೊಡ್ಡ ಅನುಭವ ಭಂಡಾರ ಸರ್. ಯಾವ ವಿಷಯನೇ ಹೇಳಿ ಅವ್ರ ಜೀವನದಲ್ಲೇ ಒಂದು ಎಕ್ಸ್ಪೀರಿಯನ್ಸ್ ಹಿಂಗೆ ಪಾಸ್ ಆಗೋಗಿರುತ್ತೆ. ನಾನಂತ ಹೇಳಿದ್ರೆ ಅವ್ರನ್ನ ಹೌದಪ್ಪ ನಮ್ಮ ಇದ್ರಲ್ಲಿ ನಡೆದಿತ್ತು ಅಂತ ಹಿಂಗೆ ಹೇಳ್ತಾರೆ. ಗಾಂಧಿ ತಾತ ಮುಂದೆ ಇದಾಕೊಂಡು ಕೂತಿರ್ತೀರಾ, ಸುಮಾರು ವಿಷಯ ಇದೆ. ಹೌದೌದು, ಸುಮಾರು ವಿಷಯ ಇದೆ. ಹೌದು, ಇಷ್ಟಿಷ್ಟೇ ಹೇಳ್ತಾ ಇದ್ರ. ಅಲ್ಲ, ಈಗ ಏನಾಗಿದೆ, 23ನೇ ತಾರೀಕಿಗೆ ನಾವೆಲ್ಲರೂ ತುಂಬ ಭಯ ಭಕ್ತಿಯಿಂದ ಕಾಯ್ತಾ ಇದ್ದೀವಿ ನಾವು ಅವತ್ತು. ನನಗೆ ಆ್ಯಕ್ಚುಲಿ ಕಂಟೆಂಟ್ ನೋಡಿದಾಗ ಗೊತ್ತಿಲ್ಲ ಇವತ್ತು ಪ್ರಚಾರ ಎಷ್ಟರ ಮಟ್ಟಿಗೆ ನಾವು ಇದು ಸಿನಿಮಾ ಈ ಮಾತುಕತೆ ಇದೆಲ್ಲ ಸಿನಿಮಾ ರಿಲೀಸ್ ಆದಮೇಲೆ ಮೇ ಬಿ ಒಂದು ಅಲೆ ಎದ್ದೇಳುತ್ತೆ ಈಗ ವಾಪಸ್. ಆ ಥರದ್ದು ಒಂದು ಕಿಡಿ ಕಾಣಿಸ್ತಾ ಇದೆ. ನೀವು ಬಿಟ್ಕೊಡಿ ಅಂತ. ಅದು ಆ್ಯಕ್ಚುಲಿ ಕಿಡಿ ಅನ್ನೋಕ್ಕಿಂತ ಹೆಚ್ಚಾಗಿ ಇದು ಕಾಡ್ಗಿಚ್ಚು. ಸೊ ಹಂಗಾಗಿ ಆಗಬೇಕು ಅನ್ನೋ ಆಸೆ, ಆರ್ಗ್ಯಾನಿಕ್ ಆಗಿ ಆಗಬೇಕು. ಯಾವುದೇ ಥರದ ಎಕ್ಸ್ಟ್ರಾ ಡೆಕೋರೇಷನ್ಗಳು ಇಲ್ದಿರ ಹೆಂಗಿದೆಯೋ ಹಂಗೆ ರಾ ಆಗಿ ಎಲ್ಲರೂ ಬಂದು ನೋಡಿ ಅದನ್ನು ಅವ್ರಿಗೆ ಮನಸ್ಸಿಗೆ ಅನಿಸಿದ್ದನ್ನ ಆ ಬರವಣಿಗೆ ಮೂಲಕ ತಿಳಿಸ್ಬೇಕು ಅನ್ನೋ ಆಸೆ ನಮಗೆ. ಸರಿ, ಪಾಯಿಂಟಲ್ಲಿ ಒಂದು ಮಾತು ಅಂದರೆ ರೀಸೆಂಟ್ಲಿ ಏನಾಗ್ತಿದೆ, ಒಂದಷ್ಟು ಎಲ್ಲರೂ ಅಲ್ಲ, ಒಂದಷ್ಟು ಜನಗಳು ಏನು ಮಾಡ್ತಾರೆ, ಬುಕ್ ಮೈ ಶೋ ಅಂತ ಪ್ಲ್ಯಾಟ್ಫಾರ್ಮ್ಗಳನ್ನು ಅಥವಾ ಸೋಷಿಯಲ್ ಮೀಡಿಯಾ ಅಂತ ಪ್ಲ್ಯಾಟ್ಫಾರ್ಮ್ಗಳನ್ನ ಅಸೂಯೆನ ಬಹಿರಂಗವಾಗಿ ಎಕ್ಸ್ಪ್ರೆಸ್ ಮಾಡ್ತಿರೋವಂಥದ್ದು. ಅಂದರೆ ಒಂದು ಚೆನ್ನಾಗಿ ಆಗ್ತಿದೆ ಅಂತಂದರೆ ಜೊತೆಗಿರೋರೇ ಸುತ್ತಲಿರೋರೇ ಅಸೂಯೆನ ಬಹಿರಂಗವಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅದೊಂದು ಪ್ಲ್ಯಾಟ್ಫಾರ್ಮ್ ಆಗ್ಬಿಟ್ಟಿದೆ. ಸೊ ಈ ಒಂದು ವಿಷಯಕ್ಕೆ ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಹೆದರ್ಕೊಂಡು ಅಥವಾ ಬೇಡಪ್ಪ ತಲೆನೋವೇ ಬೇಡ ಅಂತ ಒಂದು ಸ್ಟೇ ತರೋದು, ಬುಕ್ ಮೈ ಶೋಲ್ಲಿ ಕಮೆಂಟ್ಸ್ ಹಾಕಬೇಡಿ ಅನ್ನೋದು, ಈ ಥರದ್ದೊಂದು ವಿಷಯ ಶುರುವಾಗಿರೋವಂಥದ್ದು. ಇಂಥ ಹೊತ್ತಲ್ಲಿ ಈ ಥರದೊಂದು ಕಂಟೆಂಟು ಇಷ್ಟು ಢೇರಾಗಿ ಮಾಡಿದ್ದೀರಾ, ಇಷ್ಟು ಧೈರ್ಯವಾಗಿ ಮುಂದೆ ಬಂದು ಪ್ರೆಸೆಂಟ್ ಮಾಡ್ತಿದ್ದೀರಾ, ನಿಮ್ಮ ಒಂದು ನಿಲುವು ಈ ಒಂದು ವಿಷಯಕ್ಕೆ ಹೇಗೆ? ಈಗ ಬರೆಯೋದು ಒಂದು ಕೈ ಆದರೆ ನೋಡಬೇಕು ಅಂತ 2 ಕಣ್ಣುಗಳು ಕಾಯ್ತಾ ಇದ್ದಾವೆ. ಆ ಕಣ್ಣುಗಳು ನೋಡಿ ಆಶೀರ್ವಾದ ಮಾಡಿದ್ರೆ ಸಾಕು ನಮಗೆ. ಅಲ್ಲ ಅಂದರೆ ನಾನು ಹೇಳೋದು ಅಲ್ವಾ? ಏನು ಜಡೇಶ್ ಸರ್, ಇದು ಬುಕ್ ಮೈ ಶೋದು ನೀವು ಸ್ಟೇ ತರ್ತಾ ಇದ್ದೀರಾ ಅಥವಾ ಹೆಂಗೆ? ಇಲ್ಲ, ನಾವು ಸಿನಿಮಾ ಯಾವುದೇ ಈ ಸಿನಿಮಾದು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಕನ್ನಡ ಸಿನಿಮಾ. ಯಾವುದೇ ಹಿಂದಿನ ದಿನ ರಿಲೀಸ್ ಆಗೋವಂಥದ್ದು ಆ ಥರದ್ದು ಸೆಲೆಬ್ರಿಟಿ ಶೋ ಇಲ್ಲ. 9 ಗಂಟೆ ಮಾಮೂಲಿ ಶೋಗೆ ರಿಲೀಸ್ ಆಗುತ್ತೆ. ಮತ್ತು ಯಾವುದೇ ಥರದ ಕಾನೂನಿಂದ ತಡೆ ತರುವಂಥದ್ದಿಲ್ಲ. ಅವರು
ಅವ್ರು ನೋಡಿ ಟಿಕೆಟ್ ಕೊಟ್ಟು ನೋಡಿರ್ತಾರೋ ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು. ಯಾಕೆಂದ್ರೆ ನಾನು ಸಿನಿಮಾ ಮಾಡಿರೋದೇ ಅದೇ. ಎಲ್ಲರಿಗೂ ಈಕ್ವಾಲಿಟಿ, ಎಲ್ಲರಿಗೂ ಮಾತಾಡೋ ಹಕ್ಕು ಬೇಕನ್ನೋದು. ನಾನೇ ಕಿತ್ಕೊಂಡ್ಬಿಟ್ರೆ ಹೇಗೆ ಆಗುತ್ತೆ? ಸೊ ಅದು ಒಂದು ಚರ್ಚೆ ಆಗಿ ಇದೆ, ಪ್ರಾಬ್ಲಮ್ ಇದೆ. ಆ ಪ್ರೊಡ್ಯೂಸರು ಎಲ್ಲರೂ ಮಾತಾಡಿದ್ವಿ, ಪ್ರಾಬ್ಲಮ್ ಇದೆ ಅಂದಾಗ ಸಾರ್ ಹೇಳಿದ್ರು, ಬೇಡಪ್ಪ ನಾನು ಸಲಗ ಭೀಮಾ ಹಾಗೇ ಇದು ಮಾಡಿದ್ದೀನಿ, ಹಾಗೇನೇ ಇರಲಿ. ಅವ್ರು ಹೇಳೋರು ನೋಡಪ್ಪ, ಸಿನಿಮಾ ಚೆನ್ನಾಗಿದ್ದರೆ ಯಾರೂ ತಡೆಯೋಕ್ಕಾಗಲ್ಲ. ನಾನು 2 ಹಿಂದಿನ ಸಿನಿಮಾಗಳು ನಾನೇ ಹೀಗೆ ಮಾಡಿರೋದು, ನನಗೂ ಈ ಥರ ಸಮಸ್ಯೆ ಬಂತು. ಚೆನ್ನಾಗಿದ್ದರೆ ಯಾರೂ ತಡೆಯೋಕ್ಕಾಗಲ್ಲ. ಒಬ್ಬ ಹೇಳಿದ್ರೆ 10 ಜನ ಪಾಸಿಟಿವ್ ಹೇಳ್ತಾನೆ ಇರ್ತಾರೆ, ಅದನ್ನ ಯಾರೂ ತಡೆಯೋಕ್ಕಾಗಲ್ಲ. ಬಿಟ್ಬಿಡೋಣ ಅಂತ ಅವರು ಒಂದು ನಿರ್ಧಾರ ತಗೊಂಡ್ರು. ಆಯಿತು ಸರ್, ನಮ್ಮ ಸಿನಿಮಾ ಮೂಲ ಉದ್ದೇಶನೇ ಅದು, ಇದ್ರ ಪ್ರಕಾರ ಬಿಟ್ಬಿಡೋಣ ಅಂತ. ಸೊ ನಾವು ಮಾಮೂಲು ಕನ್ನಡ ಸಿನಿಮಾ ಯಾವ ರೀತಿ ರಿಲೀಸ್ ಆಗ್ತಾಯಿದೆ, ಯಾವುದೇ ಅಡೆತಡೆಗಳು ಇಲ್ಲ. ಈ ಬೆಳವಣಿಗೆ ಬಗ್ಗೆ ನಿಮ್ಮ ಒಂದು ಮಾತು ಸರ್. ಗೊತ್ತಿಲ್ಲ, ಅಂದರೆ ಅದು ಯಾಕೆ ಅಂತ ಗೊತ್ತಿಲ್ಲ. ನಾವೆಲ್ಲ ಒಗ್ಗೂಡಿ ಒಗ್ಗಟ್ಟಾಗಿ ನಮ್ಮ ಸಿನಿಮಾನ ನಿಲ್ಲಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಅದೇ ಬೇರೆ ಸಿನಿಮಾನ ಕೆಳಗೆ ಹಾಕೋದು ಅಥವಾ ನೆಗೆಟಿವ್ ಕಮೆಂಟ್ಗೆ ಪೇ ಮಾಡೋದು ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ನೆಗೆಟಿವ್ PR ಮಾಡೋದು, ಅದರಿಂದ ಏನಾಗುತ್ತೆ ಅಂದರೆ ಮನುಷ್ಯನ ಮನಸ್ಸು ಒಂಥರ ತೋಟ ಇದ್ದಂಗೆ. ನೀವು ಕಳ್ಳಿನೇ ಬೆಳೆಸ್ತೀರಾ ಅಂದರೆ 4-5 ವರ್ಷ ಆ ತೋಟ ಹಾಳಾಗುತ್ತೆ. ನಿಮ್ಮ ತೋಟ ಹಾಳು ಮಾಡ್ಕೋಬೇಡಿ. ನಾನು ಸರ್ನ ಹಾಳು ಮಾಡೋಕ್ಕೆ ನಾನು ಟ್ರೈ ಮಾಡಿದ್ರೆ ನನ್ನ ಮನ್ಸು ಹಾಳಾಗುತ್ತಲ್ವ. ಕೆಲವರು ಪಾಪ ಒಂದು ಸ್ವಲ್ಪ ಏನೋ ಸಿಟ್ಟಿರ್ಬೋದು, ಒಂದೇನೋ ಬೇಜಾರಿರ್ಬೋದು, ಅದಕ್ಕೆ ಮಾಡ್ಬೋದು. ಬಟ್ ಆದರೆ ಒಂದ್ಸಲ ಅದು ಮಾಡೋ ಮುಂಚೆ ಅವ್ರು ಯೋಚನೆ ಮಾಡಿದ್ರೆ, ಎಲ್ಲರೂ ಕಷ್ಟಪಟ್ಟ ಸಿನಿಮಾ ಮಾಡೋದು. ಅವ್ನು ನನಗೆ ಅವನನ್ನು ನೋಡಿದ್ರೆ ಅವ್ನಿಗೆ ಇಷ್ಟ ಇಲ್ಲ, ನನಗೆ ಅವ್ನು ನೋಡಿದ್ರೆ ಇಷ್ಟ ಇಲ್ಲದೆ ಇರ್ಬೋದು. ಪಾಪ ಅವನು ಕಷ್ಟಪಟ್ಟೆ ಸಿನಿಮಾ ಮಾಡಿರೋದು, ಅವನು ನನ್ನಷ್ಟೇ ಅಥವಾ ನನಗಿಂತ ಜಾಸ್ತಿ ಶ್ರಮ ಪಟ್ಟಿರ್ಬೋದು. ಸೊ ಸಿನಿಮಾ ಅನ್ನೋ ದೇವರು, ಅದೊಂದು ವಿಚಾರದಲ್ಲಿ ಆ ಒಂದು ಇದು ಬರದೇ ಇದ್ರೆ ಒಳ್ಳೇದು. ಅಂದ್ರೆ ಯಾರನ್ನೋ ಕೆಳಗೆ ಹಾಕ್ಬೇಕು ಅಂತ ಟ್ರೈ ಮಾಡದೇ ಇದ್ರೆ ಒಳ್ಳೇದು. ಎಲ್ಲದೂ ಕೂಡ ಕಾಂಪೀಟ್ ಮಾಡೋಣ. ಸರ್ ಒಂದು ಸಿನಿಮಾ ರಿಲೀಸ್ ಮಾಡ್ತಾರೆ, ನಾನು ಅದಕ್ಕಿಂತ ಒಳ್ಳೆ ಸಿನಿಮಾ ರಿಲೀಸ್ ಮಾಡ್ತೀನಿ, ಅವ್ರ ಮುಂದೆ ತೊಂದರೆ ಇಲ್ಲ. ಅವ್ರ ಸಿನಿಮಾ ಚೆನ್ನಾಗಿದ್ರೆ ನಾನು ಹೋಗ್ಬಿಡ್ತೀನಿ, ಸರ್ ಸಕ್ಕತ್ತಾಗಿತ್ತು ಬಟ್ ನಾನು ಟ್ರೈ ಮಾಡಿದೆ ನೋಡಿ, ಈ ತರ ಇದ್ರೆ ಒಳ್ಳೇದು. ಅದನ್ನ ಬಿಟ್ಟು ಅವ್ರನ್ನ ಕೆಳಗೆ ಹಾಕಿ ನಾನು ಮೇಲೆ ಬರ್ತೀನಿ ಅಂದ್ರೆ ಅದು ಒಳ್ಳೇದಲ್ಲ. ಬಟ್ ಅದು ಅಸ್ವಸ್ಥ ಮನಸ್ಸಿಂದ ಬರುವಂತದ್ದು. ಹಾಗಿದ್ರೆ ಅವರಿಗೂ ಖುಷಿ ಅಥವಾ ಒಳ್ಳೆ ಸಿನಿಮಾಗಳು ಸಿಕ್ಕು ಅವರು ಹೆಲ್ದಿ ಆಗ್ಲಿ ಅಂತ ಬೇಡ್ಕೊಳ್ಬೇಕಷ್ಟೇ. ಅಂದ್ರೆ ಎಲ್ಲೊಂದ್ ಕಡೆ ಪರ್ಸೆಪ್ಷನ್ಗಳು ಬಿಲ್ಡ್ ಮಾಡೋ ಲೆವೆಲ್ ಇಳಿದ್ಬಿಟ್ಟಿದ್ದಾರೆ ಅನ್ನೋದು ಹೌದು ದುರಂತ. ಹೌದು. ಈಗ ನನಗೆ ಅದರಲ್ಲಿ ಅನಿಸುತ್ತೆ ಯಾವಾಗ್ಲೂ, ಈಗ ಒಬ್ಬ ಮನುಷ್ಯನ ಏಳಿಗೆಗೆ ಅವನಲ್ಲಿರೋ ಅಸೂಯೆ, ದ್ವೇಷ ರಿಸಲ್ಟ್ ಕೊಡ್ತಾನೇ ಹೋಗುತ್ತೆ. ಅದು ಒಂದು ದಿವಸ ತಮ್ಮನ್ನೇ ಸುಟ್ಟಾಕ್ಬಿಡತ್ತೆ. ಯಾವಾಗಲೂ ಎಷ್ಟು ಅಂತ ದ್ವೇಷ ಮಾಡ್ತೀರಾ, ಎಷ್ಟು ಅಂತ ಅಸೂಯೆ. ಎಲ್ಲರೂ ಒಂದಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ಒಂದೇ ಯಾವಾಗಲೂ ನಾವೆಲ್ಲ ಇಷ್ಟಪಡೋದು. ಅಂದರೆ ಲೈಕ್ ಯಾರಲ್ಲಿ ಎಷ್ಟು ದ್ವೇಷ ಇದೆಯೋ, ಎಷ್ಟು ಅಸೂಯೆ ಇದೆಯೋ ಅವ್ರಿಗೆ ಅಷ್ಟೇ ಮಾತ್ರ ಏಳಿಗೆ ಆಗಕ್ಕೆ ಸಾಧ್ಯ. ಅವೆರಡನ್ನೂ ಬಿಟ್ಟು ನೋಡಿ. ತುಂಬ ಕಾಂಪಿಟೇಟಿವ್ ಅನಿಸುತ್ತೆ ವರ್ಲ್ಡು. ನಾನೇನೋ ಕಾಂಪೀಟ್ ಮಾಡಬೇಕು ಅನಿಸುತ್ತೆ, ನಾನೇನೋ ಅಚೀವ್ ಮಾಡಬೇಕು ಅನಿಸುತ್ತೆ. ಇಲ್ಲಾಂದರೆ ಅದರೊಳಗಡೆ ಆ ಸಣ್ಣ ಬಾವಿಯಲ್ಲಿರೋ ಕಪ್ಪೆ ಥರ ಅಲ್ಲೇ ಇದ್ಬಿಡ್ತೀವಿ ನಾವು. ಎರಡೂ ಬಿಟ್ಟು ನೋಡಿದ್ರೆ ನಮಗೊಂದು ಕಾಂಪಿಟೇಷನ್ ಸಿಗುತ್ತೆ, ಹೆಲ್ದಿ ಕಾಂಪಿಟೇಷನ್. ಅವಾಗ ಸ್ಪೋರ್ಟಿವ್ ಆಗಿ ಯೋಚನೆ ಮಾಡಿ ಬದುಕಬೋದು ನಾವು. ಇಲ್ಲಾಂದರೆ ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ದೊಡ್ಡ ವಿದ್ಯೆ ಓದಿ ಯಾವುದೋ ಒಂದು ನೆಗೆಟಿವ್ ಕಮೆಂಟಲ್ಲಿ ಹಾಕಿ ಅದನ್ನು ಯಾಕೆ ಕಳ್ಕೋತೀರಾ ಅಲ್ವಾ ಶೆಟ್ರೆ? ಯಾಕೆ ಕಳ್ಕೋತೀರಾ? ನೀವೆಲ್ಲ ನಿಜವಾಗ್ಲೂ ಜ್ಞಾನವಂತರು. ಎಷ್ಟು ಚೆನ್ನಾಗಿ ನೀವು ಒಂದು ಕೆಟ್ಟ ಕಮೆಂಟ್ನ ಅಷ್ಟು ಸಾಲುಗಳಲ್ಲಿ ಬರೆಯೋದೇ ಆದರೆ ಅದನ್ನೇ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಯೂಸ್ ಮಾಡಿ. ಈಗ ನಾವು ತಿದ್ಕೋತಿರ್ತೀವಿ, ಪ್ರತಿ ಸಿನಿಮಾ ನಾವು ತಿದ್ಕೋತೀವಿ. ಲಾಸ್ಟ್ ಸಿನಿಮಾ ಏನು ತಪ್ಪು ಮಾಡಿದ್ವಿ, ಈ ಸಿನಿಮಾ ಏನು ಮಾಡಬೇಕು, ಮುಂದೆ ಏನು ತಪ್ಪು ಮಾಡಬಾರ್ದು ಅಂತ ಯೋಚನೆ ಮಾಡ್ತಿರ್ತೀವಿ. ಇದು ನನ್ನ ಯಾವಾಗಲೂ ಯೋಚನೆ. ಈ ಸಿನಿಮಾದಲ್ಲಿ ತುಂಬ ಮೆಟಾಫರಿಕ್ ಆಗಿ ಒಂದಷ್ಟು ವಿಷಯಗಳನ್ನು ಹೇಳಿರೋ ಥರ ಕಾಣಿಸ್ತಾ ಇದೆ. ಸೊ ಡೈರೆಕ್ಟರ್ಗಿಂತ ನಾನು ರಾಜ್ ಸರ್ ನಿಮ್ಮ ಒಂದು ಅನಾಲಿಸಿಸ್ ಅಥವಾ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಹೇಳ್ಬೋದಾ ಅಂತ. ಇಲ್ಲ, ಮೆಟಫರ್ ಅನ್ನೋದಕ್ಕಿಂತ ಈಗ ಮೆಟಫರ್ಗಳು ಇದ್ರೂ ಕೂಡ ಅದು ನಿಮಗೆ ಸಿನಿಮಾದ ಓವರ್ ಆಲ್ ಎಕ್ಸ್ಪೀರಿಯನ್ಸನ್ನು ಇನ್ನಷ್ಟು ಡೀಪಾಗಿ ನೋಡಿ ತಲೆ ಕೆಡಿಸ್ಕೊಳ್ಳೋಷ್ಟು ಡೀಪ್ ಅಂದರೆ ಆ ಥರ ಇರಲ್ಲ. ಎಲ್ಲದೂ ಅರ್ಥ ಆಗುವಂಥ, ಎಲ್ಲೂ ಸಿಂಪಲ್ ಆಗಿರುವಂಥ ಒಂದು ಪ್ಯೂರ್ ಎಂಟರ್ಟೈನ್ಮೆಂಟ್. ಅದ್ರ ಜೊತೆಗೆ ಒಂದು ಸಮಾನತೆ ಅನ್ನೋದು ಎಲ್ರಿಗೂ, ಅಂದರೆ ಎಲ್ಲರೂ ಸಮಾನರು ಅನ್ನೋದನ್ನು ತುಂಬ ಬಲವಾಗಿ ಆ ಧೋರಣೆಯನ್ನು ಪ್ರತಿಪಾದಿಸುವಂಥ, ಜೊತೆಗೆ ಎಲ್ಲದಕ್ಕಿಂತ ತುಂಬ ಮುಖ್ಯ ಸಂವಿಧಾನ. ನಮ್ಮ ದೇಶದಲ್ಲಿ ಅದೊಂದೇ ಎಲ್ಲದಕ್ಕಿಂತ ಮುಖ್ಯ ಅನ್ನೋದನ್ನು ತುಂಬ ಗಾಢವಾಗಿ ಬಿಂಬಿಸುವಂಥ ಸಿನಿಮಾ. ಸೊ ಅದನ್ನ ಸಿನಿಮಾ ನೋಡಿ, 23ನೇ ತಾರೀಕು ನೋಡಿದ್ಮೇಲೆ ಆಮೇಲೆ ನೀವು ಹೇಳಿ. ನಿಮಗೆ ತುಂಬ ಅಂದರೆ ಎಮೋಷ್ನಲ್ ವಿಷಯ, ಮಗಳ ಮೊದಲನೇ ಸಿನಿಮಾ ನಿಮ್ಮ ಜೊತೆಗೆ ಮಾಡಿರುತ್ತೆ ಸಿನಿಮಾ. ಇನ್ನೊಂದು ವಿಷಯ ಅಂದರೆ ಭಾಷೆ
ಮನೆಯಲ್ಲಿ ಹೆಚ್ಚು ಕಡಿಮೆ ಆ ಭಾಷೆ ಮಾತಾಡೋ ಅಂಥವ್ರು ಇಬ್ಬರು ನಾವು ನೋಡ್ದಂಗೆ. ಸೊ ಒಂದು ಅಂದರೆ ಮಗಳ ಬಗ್ಗೆ ಮಾತಾಡೋ ಥರದ್ದಾದರೆ ಆ್ಯಸ್ ಎ ಆರ್ಟಿಸ್ಟು ಈ ಒಂದು ಸಿನಿಮಾ ಬಗ್ಗೆ, ಐ ಮೀನ್ ನೆಪೋಟಿಸಮ್ ಅಲ್ಲ ಇದು ನಾನು ನೀವು ಅಂದರೆ ಐ ಮೀನ್ ಎಲ್ಲರ ಥರನೇ ತುಂಬ ಸೀದಾ ಸಾಧುವಾಗಿ ನೀವು ಸಿನಿಮಾಕ್ಕೆ ಪರಿಚಯ ಮಾಡಿಕೊಡ್ತಿರೋದ್ರಿಂದ ಕೇಳ್ತೇವೆ. ನಾನು ಒಂದೇ ಯಾವಾಗಲೂ ಕೇಳ್ಕೊತೀನಿ ಅವ್ರಿಗೆಲ್ಲರಿಗೂ, ಯಾವಾಗ ಇಬ್ರಿಗೂ ಶ್ರದ್ಧೆಯಿಂದ ಇರಿ, ಹಾರ್ಡ್ ವರ್ಕ್ ಮಾಡಿ, ಎಲ್ಲೇ ಹೋದರೂ ತಲೆ ಎತ್ತಿ ಮಾತಾಡ್ಬೇಕಾ ಬೇಡವಾ ಯೋಚನೆ ಮಾಡಿ. ಯಾವಾಗಲೂ ಮನುಷ್ಯ ಎಲ್ಲ ಬಾಗಿಲುಗಳನ್ನು ದಾಟಲೇಬೇಕು, ಅವನು ಸಾವು ಅಂತ ಬರೋವರೆಗೂ, ಅಲ್ಲಿವರೆಗೂ ತಗ್ಗಿ ಬಗ್ಗಿ ನಡಿಬೇಕು. ಅದೇ ನಾನು ಹೇಳ್ಕೊಡೋದು ಅವ್ರಿಗೆ, ಅದು ಬಿಟ್ಟರೆ ಇನ್ನೇನೇ ಹೇಳ್ಕೊಡಲ್ಲ. ವಿಷಯಕ್ಕೋಸ್ಕರ ಅಚೀವ್ಮೆಂಟ್ಗೋಸ್ಕರ ಎದುರಾಕೊಂಡು ಪಾಸಿಟಿವಲ್ಲಿ ಗೆಲ್ಲಿ, ಸುಮ್ಮನೆ ಏನೇನೋ ಎದುರಾಕೊಂಡು ಮೈ ಮೇಲೆ ಹಾಕ್ಕೋಬೇಡಿ ಅಂತ. ಯಾಕಂದರೆ ತುಂಬ ಇವಾಗ ಶೆಟ್ರ್ ಹೇಳ್ದಂಗೆ ಸಿನಿಮಾ ಒಂದು 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 ದೇವರು, ಒಂದು ದೇವಸ್ಥಾನ ಇದ್ದಂಗೆ ಅದು. ಅಲ್ಲಿ ನಾವು ತುಂಬ ಆತ್ಮದ ಎಣ್ಣೆ ಚೆನ್ನಾಗಿದ್ರೆ ದೀಪ ಚೆನ್ನಾಗಿ ಉರಿಯುತ್ತೆ, ಇಲ್ಲಾಂದರೆ ಉರಿಯಲ್ಲ ಅಷ್ಟೇ. ಈ ಕಾಸ್ಟಿಂಗು, ಅಪ್ಪ ಮಗಳ ಕಾಸ್ಟಿಂಗ್, ಅಪ್ಪ ಮಗಳ ಕಾಸ್ಟಿಂಗ್, ಆ ಮಗಳ ಪಾತ್ರನೇ ಭಾಳ ಮುಖ್ಯ ಇದರಲ್ಲಿ. ಒಂದು ಕಥೆಗೆ ತಿರುವಾಗಿರ್ಬೋದು, ಒಂದು ಆತ್ಮ ಅವ್ರ ಪಾತ್ರನೇ. ಸೊ ನನಗೆ ಕತೆ ಹೇಳಿದಾಗ ನನಗೆ ಆವಾಗ ಇವ್ರದ್ದು ಮುಂಬೈಯಲ್ಲಿ ಆ್ಯಕ್ಟಿಂಗ್ ಟ್ರೈನಿಂಗ್ ಅವರು ಮುಗಿಸ್ಕೊಂಡು ಬಂದಿದ್ರು. ಅವಾಗ ನಾನು ಹೇಳಿದೆ, ಸರ್ ಯಾಕೆ ನಿಮ್ಮ ಮಗಳನ್ನೇ ಹಾಕಬಾರ್ದು ಅಂತ. ಅವರು ನನಗೇನು ಇದು ಒತ್ತಾಯ ಏನು ಹಾಕಬೇಕು ಆ ಥರದ್ದೇನು ನನ್ನ ಮಗಳು ಅಂತ ಹೇಳಿ, ನಿಮ್ಗೆ ಓಕೆ ಆದರೆ ನೀನು ನೋಡಿ, ಬಟ್ ಮುಂಚೆಗೆ ಅವರು ಪಾತ್ರ ಕೊಟ್ಟು ಸೀನ್ ಕೊಟ್ಟು ನೋಡಿ ಅಂತ ನನಗೆ ಹೇಳಿದ್ರು. ಆವಾಗ ನಾನು ಅವ್ರ ಕ್ಯಾರೆಕ್ಟ್ರ್ ಹೇಳಿ ಕೆಲವು ಸೀನ್ಸ್ ಕೊಟ್ಟು, ಬಟ್ ಮಾಡ್ತಾರೆ, ಆ್ಯಕ್ಟಿಂಗ್ ಗೊತ್ತಿದೆ, ಯಾಕಂದರೆ ಒಂದು ಬ್ಲಡ್ಡಲ್ಲಿ ಮತ್ತು ಅದು ನೋಡ್ತಾ ಬಂದಿದ್ದಾರೆ, ಮತ್ತು ಟ್ರೈನಿಂಗ್ ಎಲ್ಲ ಆಗಿರೋದ್ರಿಂದ ಅಷ್ಟಕ್ಕೆ ಸಾಲದೆ ಸಾರ್ ಓಕೆ ಆದಮೇಲೆ ಇವ್ರಿಗೆ ಸಾರ್ ಮತ್ತೆ ಡ್ರಾಮಾಗೆ ಸೇರಿಸಿದ್ರು. ಅವರು ಕೆಲವು ನಾಟಕಗಳನ್ನ ಮಾಡಿದರು. ಅವರು ಅಷ್ಟಕ್ಕೆ ಸಾಲದೆ ಒಬ್ಬ ನೀನಾಸಮ್ ನಮ್ಮ ಫ್ರೆಂಡ್ ಒಬ್ಬರನ್ನ ಮತ್ತೆ ಒಂದು 15 days ಆ ಕ್ಯಾರೆಕ್ಟರ್ನೇ ವರ್ಕ್ಶಾಪ್ ಆಯಿತು. ಸೊ ಇಷ್ಟು ತಯಾರಿ ಮಾಡಿಸಿ ಅವರು ಮತ್ತೆ ನನಗೆ ಸಿನಿಮಾ, ಯಾಕಂದರೆ ಸೆಟ್ಟಲ್ಲಿ ಅವ್ರಿಗೆ ಅದೊಂದು ನನ್ನ ಮಗಳು ಬರ್ತಾ ಇದ್ದಾಳೆ ಅಂದರೆ ಯಾವುದೇ ಒಂದು ಈಸಿ ತೊಗೋಬಾರ್ದು, ಅವ್ರು ಕರೆಕ್ಟಾಗಿ ನಿರ್ವಹಿಸ್ಬೇಕು. ಆವಾಗ ಸೀನಲ್ಲಿ ಕಾಂಬಿನೇಷನ್ ಇರುವಾಗಾದರೆ ಅವರು ಎದುರುಗಡೆ ಇರೋರು. ಎಷ್ಟೋ ಸಾರಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇವರು ಅವತ್ತಿನ ದಿನ ಇವ್ರು ಶೂಟಿಂಗ್ ಇಲ್ಲ ಅಂದ್ರೂ ಬಂದಿರೋರು, ನೋಡ್ತಾ ಇರೋರು, ಏನು ಡೈರೆಕ್ಟ್ರಿಗೆ ಏನೋ ಹೇಳೋಕ್ಕಾಗದೆ ನಾನು ಹೇಳೋಣ ಅಂತ. ಆ ಥರದ್ದು ಒಂದು ಸಂದರ್ಭದ್ದು ಒಂದು ಸರಿ ಎಮೋಷ್ನಲ್ ಡ್ರಾಮಾ ಸೀನ್ ಇರುವಾಗಾದರೆ ಇನ್ನೂ ಮಾಡಬೇಕಂತ ಇವ್ರಿಗೆ ಜಗಳನೇ ಆಗೋಯ್ತು. ಆ ಥರ ಈ ಹಿಂದೆ ಬೆನ್ನಿಗೆ ಹೊಡೆದೇ ಬಿಟ್ರು ಇವರು. ಒಂದು ಸರಿ ಆ ಅಳು ಬಂತಲ್ಲ, ಇವಾಗ ಮಾಡು ಅಂತ ಅಂದ್ಕೊಂತಾರೆ ಅವಾಗ. ಸರ್ ಈ ಥರ ಹಿಂಗೆ ಕೊಟ್ಟರೆ ಹೆಂಗೆ ಸರ್ ನಾನು ಮಾಡಿಸ್ಲಿ ಅಂತ, ನಿನಗೆ ಎಮೋಷ್ನಲ್ ಸೀನಲ್ಲಪ್ಪ ಮಾಡಿಸಿ ಇವಾಗ ಮಾಡ್ತಾಳೆ ಅಂತ ಅಂತಾರೆ ಅವಾಗ. ಅಂದರೆ ಅಷ್ಟು ಜವಾಬ್ದಾರಿ ನನಗೆ, ಅಂದರೆ ಅಷ್ಟು ರೆಡಿ ಮಾಡಿ ನನ್ನ ಮಗಳಿದ್ದಾಳೆ ಏನೋ ಡೈರೆಕ್ಟ್ರ್ ಏನೋ ನನಗೋಸ್ಕರ ಮಾಡಿದ್ರೆ ಅದು ಕೊಡಲೇ ಇಲ್ಲ. ಅಷ್ಟು ರೆಡಿ ಮಾಡಿಸಿ ಮತ್ತು ಸೆಟ್ಟಲ್ಲೇ ಇದು ಮಾಡೋದ್ರಿಂದ ಮಾಡಿದ್ರು. ಮೊನ್ನೆ ಡಬ್ಬಿಂಗಲ್ಲೆಲ್ಲ ನೋಡಿದಾಗ ತುಂಬ ಜನ ಅವರು ಆ್ಯಕ್ಟಿಂಗ್ನ ತುಂಬ ಇಷ್ಟಪಟ್ಟಿದ್ದಾರೆ. ಅಂದರೆ ಒಂದು ಅದ್ಭುತವಾಗಿ, ಅಂದರೆ ಆ ಪಾತ್ರನ ನಾನು ಅಂದ್ಕೊಂಡಿರಲಿಲ್ಲ. ಕೆಲವು ಸೀನ್ಗಳಲ್ಲಂತೂ ಎಕ್ಸ್ಟ್ರಾಡಿನರಿ, ಖುಷಿ ಆಯಿತು. ಅಂದರೆ ನಾನು 1-2 ಸೀನ್ 3 ಸೀನ್ ನೋಡಿದ ಮೇಲೆ ಕೇಳಿದೆ, ಇದೆಲ್ಲ ಹೆಂಗೆ ಸಾಧ್ಯ? ಇಲ್ಲ ಸರ್, ನಾನು ಮೊದಲಿಂದ ಇಂಟ್ರೆಸ್ಟು ಅಪ್ಪ ಇರೋದ್ರಿಂದ ನಾನು ಏನೂ ಜಾಸ್ತಿ ಹೇಳ್ತಾ ಇರಲಿಲ್ಲ. ಆ ಥರದ್ದೆಲ್ಲ ಅವ್ರಿಗೆ ಆ ಕಲೆಯದು ಅಷ್ಟು ಇದೆ. ಮುಂದಿನ ದಿನಗಳಲ್ಲಿ ಒಬ್ಬ ಒಳ್ಳೆ ನಟಿ ಸಿಗ್ಬೋದು ಒಂದು ಕನ್ನಡ ಇಂಡಸ್ಟ್ರಿ, ಅವರು ಒಂದು ಆಸ್ತಿ ಆಗ್ತಾರೆ. ನಿಮ್ಮ ಸಿನಿಮಾಗಳಲ್ಲಿ ವಿಶೇಷವಾಗಿ ಅಂದರೆ ನಿಮ್ಮ ಸಿನಿಮಾಗಳ ಕಥೆಗಳಾಗಲಿ ಅಥವಾ ನೀವು ಬರೀ ನೀವು ಹೀರೋ ಆಗಿರಲ್ಲ, ಸುತ್ತಲಿರೋರನ್ನ ಹೀರೋ ಮಾಡಿರ್ತೀರ, ಹೀರೋಯಿನ್ಗಳನ್ನ ಮಾಡಿರ್ತೀರ, ಅಂದರೆ ಆ ಥರದ ಪಾತ್ರಗಳನ್ನು ಸೃಷ್ಟಿಸ್ಕೊತಿದ್ದೀರ ನಿಮ್ಮ ಒಂದು ಸಿನಿಮಾಗಳಲ್ಲಿ ನೋಡಿದಾಗ. ಸೊ ಸಕ್ಸಸ್ಫುಲ್ ಸಿನಿಮಾಗಳೆಲ್ಲವೂ ಕೂಡ ಆ ವಿಚಾರಕ್ಕೆ ಬರೋ ಥರದ್ದಾದರೆ ಆ ಥರದ್ದು ತೋರಿಸ್ಬೇಡಿ. ಈ ಸಿನಿಮಾದಲ್ಲಿ ನೋಡಿದಾಗ ಆ ಸಿನಿಮಾ ತುಂಬ ಇದ್ದಾರೆ, ಸುತ್ತಲೂ ಒಂದು ಪಡೆನೇ ಇದೆ. ಅಂದರೆ ರಾಕೇಶ್ ಅಡಿಗ, ಅಭಿದಾಸು, ಅಭಿಷೇಕ್ ದಾಸು, ಸಂಪತ್ ಮೈತ್ರೇಯ, ಎಷ್ಟು ಜನ ಇದ್ದಾರೆ, ಗೋಪಾಲಕೃಷ್ಣ ದೇಶಪಾಂಡೆ. ಅಂದರೆ ಒಂದು ಇಷ್ಟು ದೊಡ್ಡ ಕ್ಯಾನ್ವಾಸು, ಇಷ್ಟು ದೊಡ್ಡ ತಂಡ ಕಟ್ಕೊಂಡು ಇಷ್ಟು ದೊಡ್ಡ ಸ್ಕೇಲಲ್ಲಿ ಸಿನಿಮಾ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ. ಸೊ ಈ ಒಂದು ಜರ್ನಿ ಬಗ್ಗೆ ಮಾತಾಡೋ ಥರದ್ದಾದರೆ
ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಟ್ಯಾಲೆಂಟೆಡ್. ಅಂದರೆ ಆರ್ಟ್ ವಿಚಾರಕ್ಕೆ ನಾನು ಇದೊಂದು ಕೇಳಬೇಕು, ಈ ಪಿರಿಯಡ್ ಡ್ರಾಮಾ ಅಂದರೆ ಈ ಥರದ್ದೊಂದು ಕಾಲಘಟ್ಟದ ಸಿನಿಮಾಗಳು ಮಾಡಬೇಕಾದ್ರೆ ಅಷ್ಟು ಅಥೆಂಟಿಸಿಟಿ ತುಂಬ ಇಂಪಾರ್ಟೆಂಟ್. ಒಂದು ಸಣ್ಣಿದ್ದಾರೆ ಅಲ್ಲಿ ಯಾವುದೋ ಒಂದು ಸಿನಿಮಾಗೆ ವಾಟರ್ ಕ್ಯಾನ್ ಇದೆ ಅಂತಲೇ ಅದನ್ನೇ ಟ್ರಾಲ್ ಮಾಡಿಬಿಟ್ಟಿದ್ರು, ಅಷ್ಟು ಗಮನಿಸಿ ನೋಡ್ತಾರೆ ಇವತ್ತು. ಸೊ ಆ ಒಂದು ವಿಷಯಕ್ಕೆ ಬರೋ ಥರದ್ದಾದರೆ ಈ ಸಿನಿಮಾದ ಹಿಂದಿನ ಶಕ್ತಿಗಳು, ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಒಂದೊಂದು ತುಂಬ ಅಥೆಂಟಿಕ್ಕಾಗಿ ಕಾಣ್ತಿರೋಂಥ ವಿಷಯ. ಟ್ರೈಲರ್ ನೋಡಿ ಅನಿಸ್ತಾ ಇದೆ. ಸೊ ನೀವು ಪಯಣಿಸಿದ್ರಿ ಈ ಸಿನಿಮಾ ಉದ್ದಕ್ಕೂ. ಇದಕ್ಕೆ ಮೇನ್ ಕಾರಣ ಆರ್ಟ್ ಡೈರೆಕ್ಟ್ರು, ಸಿನಿಮಾಟೋಗ್ರಫರ್, ಆಮೇಲೆ ನನ್ನ ಡೈರೆಕ್ಷನ್ ಟೀಮ್. ಸೊ ಆ ಮೂರು ನಾವುಗಳು ಇದರಲ್ಲೇ ಆ್ಯಕ್ಟಿಂಗ್ ಇದರಲ್ಲಿ ಇದ್ರೂ ಅದು ಸೆಟ್ ಎಲ್ಲ ಇದೆ. ಆರ್ಟ್ ಡೈರೆಕ್ಟರು ರವಿ ಸಂತಾಯಕ್ರು, ಅವರು ವೇದ, ವಜ್ರಕಾಯ ಮತ್ತು ಅದೆಲ್ಲ ಮಾಡಿದ್ದಾರೆ. ಮೊನ್ನೆ ಸ್ಟೇಟ್ ಅವಾರ್ಡ್ ಬಂತು ಅವ್ರಿಗೆ, 2 ಸರಿ ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಾರೆ. ಸೊ ಅವ್ರು ಸಿಕ್ಕಿದ್ದು ನಮ್ಗೆ ಒಂದು ಸ್ವಲ್ಪ ಲಕ್ಕಿ, ಅದು ಸ್ವಾಮಿ ಥ್ರೋ ಸಿಕ್ಕಿದೆ. ಸ್ವಾಮಿಗೆ ಈ ಥರದ್ದೊಂದು ಮೂವಿ ಮಾಡಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನನಗೆ ಅದರದ್ದೊಂದು ಬಡ. ಉಳಿದಿದ್ದೆಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ನೀವು ಹೇಳಿದ್ದು ತುಂಬ ಚಾಲೆಂಜಿಂಗ್. ಅಂದರೆ ಒಂದು ವಸ್ತು ಸಿಗೋಲ್ಲ ಸಡನ್ಲಿ. ಏನೋ ಒಂದು ಸಜೆಷನ್ಗೆ ಒಂದು ಪ್ರಾಪರ್ಟಿ ಇಡಬೇಕಂದ್ರೆ ನಾವು ಮೊದಲೇ ಪ್ಲ್ಯಾನ್ ಆಗಿರಬೇಕು. ಇವಾಗ ಅಂತಂದರೆ ತೊಗೊಂಬ ಇಟ್ಬಿಡು ಅಂತ ಇಟ್ಬಿಡ್ಬೋದು. ಇವಾಗ ಹಂಗೆ ಬರೋಲ್ಲ, ಎಲ್ಲವೂ ಪ್ಲ್ಯಾನ್, ಎಲ್ಲವೂ ಕಾಣಿಸ್ಬಾರ್ದು, ಇದಕ್ಕಿದ್ದಂಗೆ ಸಿಗಲ್ಲ. ಏನು ತುಂಬ ಕಷ್ಟ. ಬಟ್ ನಾನು 1-2 ಸಿನಿಮಾ ಇದೇ ಥರದ್ದು ಮಾಡಿ ನಾನು ಇದರಿಂದ ಸ್ವಲ್ಪ ಈಗಿನ ಕಾಲಕ್ಕೆ ಬರೋಣ ಅನ್ನೋವಷ್ಟು ಕಷ್ಟನೇ ಅದು, ಆ ಥರದ್ದು ಕಷ್ಟ ಇದೆ. ಮತ್ತು ಇಷ್ಟೆಲ್ಲ ನಟರನ್ನ ಮಾಡೋಕ್ಕೆ ಏನಂದರೆ ಮೀನು ಆಲದ ಮರ ಶಾಂತವಾಗಿದ್ದರೆ ನಾವು ಆಯ್ತಪ್ಪ ಆಯಿತು, ಓಕೆ ಸರ್ ಇವ್ರು 1 ವಾರ ಇರಲ್ಲ, ನೀವು ದಾಡಿ ಹಂಗೆ ಇಟ್ಕೊಂಡಿರ್ಬೇಕು, ಆಯ್ತಪ್ಪ ಸರ್ ಇವರು 15 ದಿನ ಇರಲ್ಲ ಸರ್, ಆಯ್ತಪ್ಪ ಓಕೆಪ್ಪ ಓಕೆ. ಸೊ ಆ ಒಂದು ಇದಿದೆ ಅಲ್ವಾ, ಅದು ಸರ್ ಅವ್ರು ರೆಡಿಯಾಗಿ ಸ್ವಲ್ಪ ಆಯ್ತಪ್ಪ ಅಲ್ಲಿ ಒಂದು ಚೇರ್ ಹಾಕೋ ಅಲ್ಲಿ ಆರಾಮಾಗಿ. ಸೊ ಆ ಥರದ್ದು ಇದ್ದಿದ್ದರಿಂದ ಅವ್ರು ಅಷ್ಟು ನನಗೆ ಬ್ಯಾಕ್ ಸಪೋರ್ಟ್ ಇರೋದ್ರಿಂದ ನನಗೆ ಅದು ಈಸಿ ಆಗ್ತಾ ಹೋಯ್ತು. ಬಟ್ ಹೋರಾಟ ಇದೆ, ಮಾತ್ರ ದೊಡ್ಡ ಹೋರಾಟ ಇದೆ. ಇಷ್ಟು ಬಳಗನ ಹೋಗೋಕ್ಕೆ ಒಂದು ಹೋರಾಟ ಇದೆ. ಅದಕ್ಕೆ ಸಪೋರ್ಟ್ ಮಾಡಿದ್ದು ಸಾರು. ಆಮೇಲೆ ಸಾರ್ದು ನನ್ನ ಡೇಟು ಅವ್ರು ಕೊಟ್ಟ ಡೇಟು ಮಿಸ್ ಮಾಡಿ ಮುಂದೆ ಹೋಗಿದ್ದೆ. ಮತ್ತೆ ಹೋದ್ರೂ ಅದೇ ಒಂದು ಇದರಿಂದ. ಬಟ್ ಅವ್ರಿಗೇನಂದರೆ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಒಂದು ಸಿನಿಮಾ ಅನ್ನೋದು ಒಂದು ಬರೀ ನನ್ನ ಸಿನಿಮಾ ಇಲ್ಲ ಜಡೇಶನ್ ಸಿನಿಮಾ ಅಲ್ಲ, ಇದು ಸಿನಿಮಾ, ಇದು ಇಂಡಸ್ಟ್ರಿ. ಈ ಸಿನಿಮಾ ಏನೋ ಆದರೆ ಇಂಡಸ್ಟ್ರಿ ಏನೋ ಆಗುತ್ತೆ, ಆ ಥಾಟಲ್ಲಿ ಅವರು ಯೋಚನೆ ಮಾಡ್ತಾರೆ. ಆ ಕ್ಷಣಕ್ಕೆ ಅವ್ರ ಡೇಟ್ ಇಲ್ಲ ಅಂದರೆ ಏನೇ ಇದ್ರೂ ಮತ್ತೇನೋ ಒಂದು ವ್ಯವಸ್ಥೆ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ. ತುಂಬ ತೊಂದರೆ ಕೊಟ್ಟೆ ನಾನು ರಾಜು ಸಾರಿಗೆ. ಹೀರೋ ಸರ್ ಇದೇ ಸಿನಿಮಾ ಬದ್ಧರಾಗಿದ್ದರು, ಸ್ವಲ್ಪ ಲೇಟ್ ಆದರೂ ಏನಿದ್ರು. ಬಟ್ ರಾಜು ಸರ್ ಬೇರೆ ಬೇರೆ ಕಮಿಟ್ ಆದ್ರೂ ಅದನ್ನು ಮುಗಿಸಿ ಮತ್ತೆ ಇದನ್ನು ಮಾಡಿ ಈ ಥರದ್ದೆಲ್ಲ ಮಾಡಿಕೊಟ್ರು. ಸೊ ಅದೇ ಈ ಒಂದು ಹೋರಾಟ ಅಂತೂ ಇದೆ. ಔಟ್ಪುಟ್ ನೋಡಿದಾಗ ಹೋರಾಟ ಎಲ್ಲ ಮರ್ತೋಯ್ತಾ? ಮರಿಲಿಲ್ಲ. ಅಂದ್ರೆ ಹಂಗಲ್ಲ, ಅವ್ರಿಗೆ ಪಾಪ ಅವ್ರದ್ದೇ ಚಾಲೆಂಜ್ ಇರುತ್ತೆ. ಮತ್ತೇನಂದ್ರೆ ಅವರು ತುಂಬಾ ಸಲ ಅವ್ರು ಏನ್ ಅನುಭವಿಸ್ತಾ ಇರ್ತಾರೆ ನನಗಾಗ್ಲೇ ವಿಜಯ್ ಸರ್ಗೆ ಹೇಳಲ್ಲ, ಅವರು ಹೇಳೋದೇ ಇಲ್ಲ. ಸೊ ಅಂದ್ರೆ ನಾನು ಇಂಡಿ ಫಿಲ್ಮ್ ಮೇಕಿಂಗ್ ಇಂದ ಬಂದವನು, ನಾವು ಹಿಂಗ್ ಪ್ಲಾನ್ ಮಾಡ್ಕೊಂಡ್ರೆ ಅದೇ ಪ್ಲಾನ್ ಅಲ್ಲಿ ಹೋಗ್ತಾ ಇರ್ತೀವಿ. ಸೊ ಅವ್ರು ಫಸ್ಟಿಗೆ ಹೇಳ್ಬಿಟ್ರು 2 ತಿಂಗಳು ಡೇಟ್ ಕೊಡಿ ಮುಗಿಸ್ಬಿಡ್ತೀನಿ. 2 ತಿಂಗಳಲ್ಲಿ 3 ದಿವಸ ಮುಗಿಸಿದ್ರು. ಆಮೇಲೆ ನಂದದು ಗಡ್ಡ ತೆಗಿಬೇಕು. ಸೊ ನಾನು ಯಾವುದೋ ಸಿನಿಮಾ ಕಮಿಟ್ ಆಗಿರ್ತೀನಿ, ಮತ್ತೆ ಅಲ್ಲಿಗೆ ಹೋಗ್ಬೇಕು, ಮತ್ತೆ ಇಲ್ಲಿ ಬರ್ಬೇಕು. ಅದು ನನಗೆ ಪ್ಲಾನ್ ಮಾಡಕ್ಕಂದ್ರೆ ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ, ಕಷ್ಟ ಆಗ್ತಿತ್ತು. ಜೊತೆಗೆ ಇದ್ರಲ್ಲಿ ಇಷ್ಟು ಜನ ಆರ್ಟಿಸ್ಟ್ಗಳು, ಅವ್ರ ಡೇಟ್ ಆಗ್ಬೇಕು, ಇವ್ರ ಡೇಟ್ ಆಗ್ಬೇಕು ಅಂತ. ಫೈನಲಿ ಅದ್ಯಾವುದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಏನು, ಈ ಸಿನಿಮಾ ಯಶಸ್ವಿ ಸಿನಿಮಾ ಆಗಿ ಇಂಡಸ್ಟ್ರಿಗೆ ಲಾಭ ತರಬೇಕು. ಅದಾದ್ರೆ ನಾವೆಲ್ಲ ಏನ್ ದುಡ್ದಿದೀವಿ ಅದಕ್ಕೆಲ್ಲದಕ್ಕೂ ಒಂದು ಅರ್ಥ ಇದೆ. ಫೈನಲಿ ಅಷ್ಟು ಮಾತ್ರ ಮಾತಾಡ್ಬೋದು. ಜನಗಳಿಗೆ ನಮ್ಮ ಕನ್ನಡದ ಸಿನಿಮಾ ಗೆಲ್ತು ಅಂತ ಅನಿಸ್ಬೇಕು. ಪ್ರೊಡ್ಯೂಸರ್ಗೆ ದುಡ್ಡಾಗಬೇಕು. ಬಿಜಿ ಸರ್ಗೆ 3ನೇ ಸಿನಿಮಾನು ಯಶಸ್ಸಾಗಬೇಕು. ಜಡೇಶ್ ಇನ್ನೊಂದು ಒಳ್ಳೆ ಸಿನಿಮಾ ಮಾಡೋಷ್ಟು ಅವ್ರಿಗೆ ಶಕ್ತಿ, ಇನ್ನೊಂದು ಒಳ್ಳೆ ಸಿನಿಮಾ ಮಾಡೋಷ್ಟು ಅವರಿಗೆ ಅಂದ್ರೆ ನಂಬಿಕೆ, ಪ್ರೊಡ್ಯೂಸರ್ದಾಗ್ಲಿ ಇಂಡಸ್ಟ್ರಿದಾಗ್ಲಿ ನಂಬಿಕೆ ಬಂದ್ರೆ ಮಿಕ್ಕಿದೆಲ್ಲದೂ ಕೂಡ ಮರ್ತೋಗುತ್ತೆ. ಫೈನಲಿ ಅದೊಂದೇ ಆಗ್ಬೇಕಾಗಿರೋದು. ಅದಾಗುತ್ತಾ ನೋಡೋಣ. ಅಂದ್ರೆ ನನಗೆ ಹೋಪ್ ಇದೆ. 23ನೇ ತಾರೀಕು ನಾ ಕಾಯ್ತಾ ಇದ್ದೀನಿ. ಅಲ್ಲ ಆ್ಯಕ್ಚುಲಿ ತುಂಬ ಕಷ್ಟ. ಇವ್ರ ಸಪೋರ್ಟೇ ಹಾಗೆ ಇದ್ದಿದ್ದು. ಇವರೆಲ್ಲ ರೆಡಿ ಆಗ್ತಾರೆ, ಇಮಿಡಿಯೇಟ್ ಒಂದು ಲೊಕೇಶನ್ ಇದೆ ಮಾಡ್ಕೊಂಬರೋಣ ಅನ್ನೋಕ್ಕಾಗಲ್ಲ. ಅದಕ್ಕೂ ಒಂದು 15 ದಿನ ಮುಂಚೆ ಸೆಟ್ ಆಗಬೇಕು. ಆ ಥರ ಇದು. ಇವ್ರು ಕೊಟ್ಟರು ಸರ್ ಬಂದುಬಿಡಿ ಸರ್ ಅನ್ನೋಕ್ಕಾಗಲ್ಲ. ಅವರೇ ಹಾಕ್ಕೊಡ್ತಾರೆ ಸೆಟ್. ಹಾಗೆ ಸೆಟ್ಟು ಅದಕ್ಕೆ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳ್ಬೇಕು. ಸೆಟ್ಟು 1 ತಿಂಗಳು 2 ತಿಂಗಳು ಹಾಗೇನೂ ಇದೆ, ಅದೇ ಜಾಗದಿದೆ. ಅವ್ರು ಆ ಸೆಟ್ ಕಾಸ್ಟ್ ಅದೆಲ್ಲ
ಸತ್ಯಪ್ರಕಾಶ್ ಸರ್ ತುಂಬ ಮತ್ತೆ ಇನ್ನೊಂದು ಕಷ್ಟ ಏನಂದ್ರೆ ಇದರ ಲ್ಯಾಂಗ್ವೇಜ್ ಮತ್ತೆ ರಿದಮ್ ಬೇರೆ ಬೇರೆ. ನನಗೆ ಯಾವ ತರ ಅಂದ್ರೆ ಒಂದು ಪಾತ್ರ ಮುಗಿಸಿ ಮುಂದೆ ಹೋಗಿ ಅಭ್ಯಾಸ ನನಗೆ. ಸೊ ಇದರಲ್ಲಿ ನಾನು ಮಾಡ್ಬೇಕು, ಮತ್ತೆ ಯಾವಾಗ್ಲೂ ಬಂದು ಮತ್ತೆ ಅದೇ ರಿದಮ್ಗೆ ಇದು ಮಾಡ್ಬೇಕು, ಮತ್ತೆ ಯಾವತ್ತೂ ಬಂದು ಮತ್ತೆ ಅದೇ ರಿದಮ್ಗೆ ಹೋಗ್ಬೇಕು. ಅದ್ ನನಗೆ ಅಯ್ಯೋ ಹಿಂಗೆ ನನ್ ಸ್ಕ್ರಿಪ್ಟ್ ಕಳ್ಸಿ ನಾನು ಮತ್ತೆ ಯೋಚನೆ ಮಾಡ್ಬೇಕು, ಆ ತರ ಯೋಚನೆ ಮಾಡ್ತಾ ಇದ್ದೆ ನಾನು. ಫಾರ್ಚುನೇಟ್ಲಿ ಅದೇ ಅಂದ್ರೆ ಮಾಡಿದೀನಿ ಅಂತ ಅನ್ಕೋತೀನಿ. ನೋಡೋಣ 23 ಗಡ್ಡ ತೆಗಿಬೇಕಿತ್ತು ಯಾವಾಗ್ಲೂ. ಟ್ರಿಮ್ ಮಾಡ್ಬೇಕು. ತಯಾರಿ ಹೇಗಿತ್ತು ನಿಮ್ಗೆ ಗಡ್ಡ ತೆಗೆದು ಮತ್ತೆ ಆ ಒಂದು ಲುಕ್ ಬರೋದು? ಅದಕ್ಕೂ ಅಂದ್ರೆ ವಿಗ್ ಹಾಕೋದಕ್ಕೆ 1-1.5 ಗಂಟೆ ಕೆಲಸ ಅದು. ಸೊ ಅದ್ ಹಾಕಿದ್ಮೇಲೆ ನನಗೆ ಒಂಚೂರು ವರ್ಗಕ್ಕಾಗಲ್ಲ, ಮಲ್ಗಕ್ಕಾಗಲ್ಲ, ಅದು ಹಾಳಾಗುತ್ತೆ. ನಂಗೆ ಕೂತ್ಕೊಂಡಿರ್ಬೇಕು. ಅಂದರೆ ಇದ್ರಲ್ಲಿ ತುಂಬ ಆರ್ಟಿಸ್ಟ್ ಇಲ್ವಾ ಸರ್, ವಿಗ್ ಹಾಕಿ ಕೂಡ್ಸಿದ್ರೆ ಅಥವಾ ಇವ್ರು ಏನೋ ಮಾಡಿದ್ರೆ ವೆಯ್ಟ್ ಮಾಡಲೇಬೇಕು, ಅವ್ರು ಸರದಿ ಬರಬೇಕು. ಇಷ್ಟು ಜನ ಏನೋ ಬಂದರೆ ಏನಾದರೂ ಒಂದು ಸೀನ್ ಬಂತು ಅಂದರೆ ಎಲ್ಲರದು ನಾನು ಏನೋ ಕ್ಲೋಸ್ ತಗೊಂಬರ್ಬೇಕಂದ್ರೆ ಇವ್ರು ಮಧ್ಯಾಹ್ನ ತೆಗೆದ್ರೆ, ಬೆಳಿಗ್ಗೆ ತೆಗೆದ್ರೆ ಮತ್ತೆ ಮಧ್ಯಾಹ್ನಕ್ಕೆ ಕರಿತಾ ಇದ್ದೆ. ಸಾರದು ಅಷ್ಟೇ, ಎಲ್ಲರೂ ಆ ಒಂದು ಸಹಿಷ್ಣುತೆ ಇದೆಯಲ್ಲ, ಅದು ದೊಡ್ಡದದು ಈ ಸಿನಿಮಾಗೆ. ಅದೇ ಮೂಲ ಮಂತ್ರ. ಈ ಪೊಲೀಸವರು ಅಂದರೆ ಪೊಲೀಸ್ ಬಟ್ಟೆ ಯಾರೇ ಹಾಕೊಂಡ್ರು ಮೈ ಮೇಲೆ ಪೊಲೀಸ್ ಆಗ್ಬಿಡ್ತಾರಂತೆ, ಆ ಥರದ್ದೊಂದು ಫೀಲ್ ಬಂದ್ಬಿಡುತ್ತಂತೆ. ಈ ಥರ ನಿಮಗೆ ಎಸ್ಪೆಷಲಿ ಗೆಟಪ್ಗಳು ಹಾಕಿದಾಗ ಅಥವಾ ಆ ಪಾತ್ರ ವೇಷ ಹಾಕಿದ ಮೇಲೆ ನಾನು ಸುಮಾರು ನೋಡಿದ್ದೀನಿ. ಎಕ್ಸಾಂಪಲ್ ವಿಜಯ್ ಸರನ್ನೇ ಅಂದರೆ ಆ ಮೂಡಲ್ಲಿ ಕಂಪ್ಲೀಟ್ಲಿ ಆ ಕ್ಯಾರೆಕ್ಟರ್ ಆಗ್ಬಿಟ್ಟಿರ್ತಾರೆ. ನಾನು ಅವತ್ತು ವಿಡಿಯೋ ಲಾಸ್ಟ್ ಡೇ ಶೂಟು ದಿನ ವಿಡಿಯೋ ಮಾಡಿದ್ದಾರೆ, ಅವರು ಅದೇ ಕ್ಯಾರೆಕ್ಟ್ರಲ್ಲೇ ಇದ್ದಾರೆ, ಇನ್ನೂ ಒಳಗಡೆ ಆಚೆನೇ ಬಂದಿಲ್ಲ. ಅವ್ರ ವಿಡಿಯೋ ನಮ್ಮ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀರಾ ಎಲ್ಲನೂ. ಅದು ಹೇಗೆ ಸರ್, ಅದು ಹೇಗೆ ಅನಿಸುತ್ತೆ ಅಂದರೆ ಆ್ಯಸ್ ಆರ್ಟಿಸ್ಟ್ ನಾನು ಎಕ್ಸ್ಪ್ರೆಸ್ ಮಾಡ್ಬೋದಾ? ಇಲ್ಲ, ನಾವು ಯಾವಾಗ್ಲೂ ಟ್ರೈ ಮಾಡ್ತೀವಿ ಅಂದರೆ ಫುಲ್ ಇನ್ವಾಲ್ವ್ ಆಗೋದಕ್ಕೆ. ಅದು ಆ ಇನ್ವಾಲ್ವ್ಮೆಂಟಲ್ಲಿ ಫುಲ್ ಇನ್ನೂ ನಾವು ಕಲ್ತಿಲ್ಲ, ನಾನು ಕಲ್ತಿಲ್ಲ. ಯಾರು ಕಲಿಯಕ್ಕೆ ಸಾಧ್ಯ ಪರಕಾಯ ಪ್ರವೇಶ ಮಾಡೋದಕ್ಕೆ ಅದಕ್ಕೆ ನಾವಿನ್ನೂ ಕಲ್ತಿಲ್ಲ. ನಮ್ಮ ಆ ಕಲಿಕೆ ಮಧ್ಯೆ ನಮ್ಮ ಹಾವ ಭಾವ ಎಲ್ಲವೂ ಹಂಗೆ ಕಾಣಿಸ್ತಾ ಇರ್ಬೋದು. ಆದರೆ ಅದನ್ನು ಪ್ರತಿನಿತ್ಯ ಪ್ರತಿ ಕ್ಷಣ ಈ ಹೃದಯದ ಬಡಿತದ ಥರ ಕಲಿಬೇಕು ಅದನ್ನು, ಪರ್ಫಾರ್ಮೆನ್ಸ್ ಅನ್ನೋದನ್ನು. ಅಷ್ಟು ಸೂಕ್ಷ್ಮ, ಅಷ್ಟು ಕಷ್ಟ ಅದು. ಬಹುಶಃ ಆ ಸಣ್ಣ ಪುಟ್ಟ ಇನ್ವಾಲ್ವ್ಮೆಂಟೇ ನಿಮ್ಗೆ ಕಾಣಿಸಿರ್ಬೇಕು. ಏನು ಹೇಳ್ರೆ ಅದು ಕಷ್ಟ. ಅದು ಅಂದರೆ ಅದು ಕಷ್ಟ. ಅದು ಕಲಾ ಸರಸ್ವತಿ, ಅದು ತಮಾಷೆ ಅಲ್ಲ ಅದು. ಆ್ಯಂಡ್ ಉಮಾಶ್ರೀ ಅವರು ಈ ಸಿನಿಮಾದಲ್ಲಿ ಮತ್ತೊಂದು ಶಕ್ತಿ ಅಂತ ಹೇಳಿದ್ರೆ, ಐ ಮೀನ್ ಅವ್ರದ್ದು ಒಂದು ಶಾರ್ಟ್ ಬಂದು ನೋಡಿದ ತಕ್ಷಣ ನನಗೆ ಟ್ರೈಲರಲ್ಲಿ ಹೌದು ಅವರು ಮೊನ್ನೆ ವೇದಿಕೆಯಲ್ಲಿ ಒಂದು ಮಾತು ಹೇಳ್ತಾರೆ, ಅಂದರೆ ಒಂಥರ ಮಗ ಅಂತಲೇ ಹೇಳ್ತಾಯಿದ್ರು. ಅವರ ಒಂದು ಪಾತ್ರ ಮತ್ತು ಅವರ ಒಂದು ಒಡನಾಟ ಈ ಒಂದು ಸಿನಿಮಾ. ಫಸ್ಟು ಅವರು ದೊಡ್ಡ ಅಭಿಮಾನಿ ಅವ್ರ ಅಭಿನಯಕ್ಕೆ. ನಾನು ಅವ್ರ ಸಿನಿಮಾಗಳನ್ನ ಕೂತ್ಕೊಂಡು ನೋಡಿದವನು. ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂದಾಗ ತುಂಬ ತುಂಬ ಹುಷಾರಾಗಿ ನಿಂತ್ಕೊಂಡಿರ್ತೀನಿ. ಇವ್ರ ಜೊತೆಲ್ಲ ಮಾಡಿ ತುಂಬ ಹುಷಾರಾಗಿ ನಿಂತ್ಕೋಬೇಕು, ಇಲ್ಲಾಂದ್ರೆ ಕಷ್ಟ. ನನಗೇನು ಗೊತ್ತಿಲ್ಲ ಅಂತ ನಿಂತಾಗ ಮಾತ್ರ ಚಂದ. ನನಗೆ ಇನ್ಫ್ಯಾಕ್ಟ್ ಉಮಾಶ್ರೀ ಅಮ್ಮ ತುಂಬ ನನಗೆ ಇಷ್ಟ. ಅವ್ರ ಪರ್ಫಾರ್ಮೆನ್ಸು ಮತ್ತು ಅವರ ಇನ್ವಾಲ್ವ್ಮೆಂಟು ಮತ್ತು ಅವ್ರ ಡೆಡಿಕೇಶನ್ನು ನಾವು ಕಲಿಬೇಕು ಅನಿಸುತ್ತೆ. ಅವ್ರನ್ನೆಲ್ಲ ನೋಡಿ ಅವ್ರು ಇವತ್ತಿಗೂ ಅದನ್ನು ಉಳಿಸ್ಕೊಂಡು ಹೋಗಿದಾರಲ್ಲ. ಆ್ಯಕ್ಟಿಂಗ್ ಬಗ್ಗೆ ಅವ್ರಿಗೂ ವ್ಯಾಲ್ಯೂಸ್ ಆಗಲಿ ಅಥವಾ ಡೆಡಿಕೇಶನ್ ಆಗಲಿ ಅಥವಾ ಅದನ್ನ ನಾವೇನೋ ಹೇಳಿದ್ರೆ ಅದನ್ನ ಸಬ್ಮಿಟ್ ಮಾಡೋದಾಗಲಿ, ಡೆಲಿವರ್ ಮಾಡೋದಾಗಲಿ, ಅದೆಲ್ಲ ಅದಕ್ಕೆ ಲೆಜೆಂಡ್ಸ್ ಅವರೆಲ್ಲನೂ ನಿಜವಾಗ್ಲೂ ನನ್ನ ಕಣ್ಣಿಗೆ. ಆಮೇಲೆ ನನಗೆ ಅವ್ರಿಗೆ ತಾಯಿ ಮಗನ ಪಾತ್ರ ತುಂಬ ಹೋಲತ್ತೆ. ಗೊತ್ತಿಲ್ಲ, ನನ್ನ ಅಮ್ಮನ ನೋಡಿದ್ರೆ ಕೆಲವು ಸೀನ್ಸಲ್ಲಿ ಸುಮ್ಮನೆ ಹಂಗೆ ಕಣ್ಣಲ್ಲಿ ಇದು ಬರ್ತಾರೆ, ತಮ್ಮ ಅಂತೀನಿ. ಯಾವ ಒಂದು ಸಿನಿಮಾಲಿ ಅವ್ವ ಅಂತ ಮಾತಾಡಿದ್ದೆ ಅವ್ರ ಹತ್ರ, ಇದರಲ್ಲಿ ಅಮ್ಮ ಅಂತ ಕೇಳ್ತಾ ಇರ್ತೀನಿ. ಅಂದರೆ ರಾಜ್ ಸರ್, ನೀವು ವಿಜಯ್ ಸರ್ನ ನೋಡಿದ್ರೆ ಅಂದರೆ ಎದುರ ಬದ್ರೆ ತುಂಬ ಅಗ್ರೆಸಿವ್ ಆಗಿ ನಿಲ್ಲುವಂಥ ಸನ್ನಿವೇಶಗಳಿದೆ. ಸೊ ಆ ಒಂದು ಸಂದರ್ಭಗಳು ಹೇಗಿತ್ತು ಅಂತ ಹಂಚ್ಕೋದಂತ. ಅಂದರೆ ಅದು ಸಿನಿಮಾ ನೋಡಿ ಅದೇ ವಿಚಾರ. ಅಲ್ಲೇ ನಮಗೆ ಚಾಲೆಂಜಿಂಗೇ ಅದು. ಅಂದರೆ ಎದ್ರ ಬೆದ್ರ ಅಂದರೆ ಅದು ಬೇರೆ ಥರ ಆ ಒಂದು ಕಾಂಟ್ರಾಸ್ಟ್ ಆಗಿ ಇರುತ್ತೆ. ಅದು ಇವಾಗ 1-to-1 ಇದ್ದರೆ ಆರಾಮಾಗಿ ಮಾಡಿಬಿಡ್ಬೋದು. ಅವ್ರು ಅಂದರೆ ಇವರು ಅನ್ನೋದು ಇದು ಅವ್ರದ್ದು ಒಂಥರ, ಇವ್ರದ್ದು ಒಂದು ಲಿಮಿಟೇಷನ್ಸ್ ಬೇರೆ, ಅವ್ರದ್ದೊಂದು ಲಿಮಿಟೇಷನ್ಸ್ ಬೇರೆ. ಇಲ್ಲ ಸಿನಿಮಾ ಅಲ್ಲೇ ಮುಗಿದೋಗುತ್ತೆ. 2 ಸೀನ್ ಮುಗಿದೋಗುತ್ತೆ, 2 ಸೀನ್ಗೆ ಸಿನಿಮಾ ಮುಗಿದೋಗುತ್ತೆ. ಅದನ್ನ ಕಟ್ಟೆ ಹಾಕೋದಿದೆ ಅಲ್ಲ ರೀಸನ್, ಅದ್ರದ್ದೊಂದು ಅದೇ ಸಿನಿಮಾದ ವಿಶೇಷ. ಅದನ್ನೇ ನೋಡಿ 2 ಮದ ಬಂದಿರೋ ಆನೆಗಳನ್ನ ಕಟ್ಟಾಕಿ ಇದಕ್ಕೊಂದು ಊಟ ಹಾಕೋದು. ಮದ ಏರ್ಬಾರ್ದು ನಿಮಗೆ ಅಂತ ಏರ್ಸಿದ್ ಬಿಟ್ರೆ ಸಿನಿಮಾ ಅರ್ಧ ಗಂಟೆ ಫಿನಿಶ್.
ಅದು ಇದಕ್ಕೇನೋ ರೀಸನ್ ಕೊಟ್ಕೊಂಡು ಅವ್ರದ್ದು ಒಂದೊಂದ್ಸರಿ ಅವ್ರಿಗೇನೋ ರೀಸನ್ ಕೊಟ್ಕೊಂಡು ಅದು ಕತೆ ಕಟ್ಕೊಂಡು ಹೋಗೋದಿದೆಯಲ್ಲ. ಆ್ಯಕ್ಷನ್ ಡಿಸೈನ್ ಬಗ್ಗೆ ಮಾತಾಡೋಣ ಅಂದರೆ 4 ಜನ ಅಲ್ವಾ, 4 ಜನ ಸ್ಟಂಟ್ ಎಲ್ಲ ಒಳ್ಳೊಳ್ಳೆ ಹೆಸರಿತ್ತು ಕ್ರೆಡಿಟ್ ಲೈನ್ ನೋಡಿದಾಗ. ಸೊ ಫೈಟ್ಸ್ ಹಂಗಾರೆ ತುಂಬ ದೊಡ್ಡ ಹಬ್ಬ ಅಂದರೆ ಆಲ್ರೆಡಿ ಇಬ್ಬರದೂ ಟೀಸರ್ಗಳಲ್ಲೇ ತೋರಿಸಿದ್ರೆ ಒಂದು ಝಲಕ್ಕು, ಆ್ಯಂಡ್ ಟ್ರೈಲರೆಲ್ಲ ಅದು ವೈಭವೀಕರಿಸಿದಿರ ದೊಡ್ಡದಾಗೇನೆ. ಸಿನಿಮಾ ಹಬ್ಬ ಅಂದರೆ ಈ ಆ್ಯಕ್ಷನ್ ನೀವು ನೋಡಿದ ಟ್ರೈಲರಲ್ಲಿ ಆ್ಯಕ್ಷನ್ 2 ಶಾಟ್ ಇರೋದು. ಹೌದು, ಆದರೂ ಆ್ಯಕ್ಷನ್ ಟ್ರೈಲರ್ ಥರ ಇದೆ ಅದ್ರಲ್ಲಿ. ಆ್ಯಕ್ಷನ್ ಟ್ರೈಲರ್ ಥರ ಅಲ್ಲ, ನನಗೆ ಹೆಂಗೆ ಅನಿಸ್ತು ಅಂದರೆ ಲಿಟ್ರಲಿ ನೋಡ್ತಾ ಅಲ್ಲೂ ಅದು ಆಫ್ ಅದು ಅನ್ಸುತ್ತೆ. ಅದು ಹೆಂಗೆ ಹೇಳೋದು, ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ್ಯಕ್ಷನ್ಸು ಸರ್ ರಿಯಲ್ ಸತೀಶ್ ಅಂದ್ಬಿಟ್ಟು ಹೈದರಾಬಾದಿಂದ ಬಂದಿದ್ದರು. ಏನೇನಿದೆಯೋ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿದ್ರು, ಯಾವುದೂ ಬಿಡಲಿಲ್ಲ. ಸಾಯಂಕಾಲದಿಂದ ಬೆಳಗ್ಗೆವರೆಗೂ ಡೈಲಿ ರಿಯಲ್ ಸತೀಶ್ ಅಂತ ತುಂಬ ದೊಡ್ಡ ಮಾಸ್ಟರ್ ಇವತ್ತು. ಸಂಜೆ 6 ಗಂಟೆಗೆ ಶುರು ಮಾಡಿದ್ರೆ ಬೆಳಿಗ್ಗೆ 6 ಗಂಟೆವರೆಗೂ ಸುಲಿದು ಎತ್ತಿ ಸೈಡ್ಗೆ ಇಡೋರು, ತಿರ್ಗಾ ಹೊಲ್ಕೊಂಬರ್ಬೇಕಾಗಿ ತಿರ್ಗಾ ಸುಲಿಯೋರು, ತಿರ್ಗಾ ಸುಲಿಯೋರು. ಅದಾದಮೇಲೆ ನರಸಿಂಹ ಅಂತ ಹೇಳಿ ನಮ್ಮದೇ ಕನ್ನಡದ ಯುವ ನಿರ್ದೇಶಕ, ಸ್ಟಂಟ್ ನಿರ್ದೇಶಕರು, ತುಂಬ ಟ್ಯಾಲೆಂಟೆಡ್ ಹುಡುಗ, ನಮಗೆಲ್ಲ ಫೇವ್ರೇಟು. ಅದಾದಮೇಲೆ ನಮ್ಮ ವಿನೋದ್ ಮಾಸ್ಟ್ರು ನಮಗೆಲ್ಲ ಆಸ್ ಇಟ್ ಈಸ್ ಎಲ್ಲ ತುಂಬ ಚಿರಪರಿಚಿತ ಫ್ರೆಂಡು, ಅವರು ಒಂದು ಮಾಡಿದ್ರು. ಅದಾದಮೇಲೆ ರವಿ ವರ್ಮ ಅವರು ಒಂದು ಮಾಡಿದ್ರು. ಎಲ್ಲರಿಗೂ ಬೇರೆ 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 ಯೋಚನೆ ಆಗಿರೋದ್ರಿಂದ ಅದು ತುಂಬ ಅಲಂಕಾರ ತುಂಬಿದೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಸೇರಿ, ಎಲ್ಲ ಮಾಸ್ಟರ್ಗಳು ಸೇರಿ. ನೀವು ಆ್ಯಕ್ಷನ್ ಮಾಡೋದು ಸರ್? ನಾನು ಮಾಡ್ತೇನೆ, ಆ್ಯಕ್ಷನ್ ಮಾಡ್ತೇನೆ. ಅಲ್ಲ ಸರ್, ಈ ಗೆಟಪ್ಗೆ ಈ ಲೆವೆಲ್ಗೆ ಇದು ಮಾಡಿದ್ರು. ಆ್ಯಕ್ಷನ್ ಅಂತ ಬಂದಾಗ ಆ್ಯಕ್ಷನ್ ಸೀಕ್ವೆನ್ಸಸ್ಸು ಚಾಲೆಂಜಸ್ಸು ಫೇಸ್ ಮಾಡಿದ್ದು? ಚಾಲೆಂಜಸ್ ಏನಿಲ್ಲ. ಆ್ಯಕ್ಷನ್ ಅಂದರೆ ಡ್ಯಾನ್ಸು. ಎದುರುಗಡೆ ಈಗ ವಿಜಯ್ ಸರ್ ಅಂತ ಒಳ್ಳೆ ಫೈಟರ್ ಇರಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಅವ್ರು ನಿಮ್ಗೆ ಅಂದರೆ ನಾವು ಮಾತಾಡ್ಕೋತೀವಿ, ಹಿಂಗೆ ಮಾಡ, ಹಂಗೆ ಮಾಡ, ಅದು ಮಾಡ, ಇದು ಮಾಡ ಅಂತ. ಇನ್ನು ಬೇರೆಯವ್ರ ಜೊತೆ ಇದ್ದಾಗಲೂ ಕೂಡ ಹಾಗೆ. ಅಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ ಸ್ಟಂಟ್ ಮಾಸ್ಟರ್ ಇರಬೇಕಾದ್ರೆ ನಾವು ಚೆನ್ನಾಗಿ ಕಾಣ್ತೀವಿ, ಬಟ್ ಅವ್ರ ಕೊಡುಗೆ ಜಾಸ್ತಿ ಇರುತ್ತೆ. ಜೊತೆಗೆ ಕೋ ಆ್ಯಕ್ಟರ್ಗಳು ಅದು ಇದು ಎಲ್ಲದೂ ಸೇರಿದಾಗ ಚೆನ್ನಾಗಿರುತ್ತೆ. ಐ ಥಿಂಕ್ ಆ್ಯಕ್ಷನ್ ನಾನು ಎಂಜಾಯ್ ಮಾಡ್ತೀನಿ, ಬಟ್ ಆ್ಯಕ್ಟಿಂಗ್ ಅಷ್ಟಲ್ಲ. ಆ್ಯಕ್ಟಿಂಗ್ ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡ್ತೀನಿ ನಾನು, ಬಟ್ ಸಿನಿಮಾಗೆ ಅದು ತುಂಬ ಇಂಪಾರ್ಟೆಂಟ್ ಆದಾಗ ಮಾಡಬೇಕಾಗುತ್ತೆ. ಆ್ಯಂಡ್ ಇದ್ರಲ್ಲಿ ನಾನು ಎಂಜಾಯ್ ಮಾಡಿದ್ದೀನಿ, ಸಖತ್ ಎಂಜಾಯ್ ಮಾಡಿದ್ದೀನಿ. ಸರ್, ಈ ಕತೆ ಮತ್ತು ಈ ಒಂದು ಎಳೆ ಏನಿದೆ, ನಮ್ಮ ದ್ರಾವಿಡರು ದಕ್ಷಿಣ ಭಾರತದವರಿಗೆ ಅದು ರಕ್ತ ಕುದಿಯುವಂಥ ವಿಷಯನೇ. ಪ್ರತಿ ಸಲ ಈ ಥರದ್ದು ವಿಷಯಗಳೇನೇ ಕೇಳ್ಪಟ್ಟಾಗ ಅಥವಾ ನೋಡಿದಾಗ ಅದಾಗುವಂಥದ್ದು. ಅವು ರೀಸೆಂಟ್ಲಿ ವೆಟ್ರಿಮಾರನ್ ಅವರಾಗಿರ್ಬೋದು ಅಥವಾ ಪಾರಂಜಿತ್, ಸುಮಾರು ಸಿನಿಮಾಗಳು ನಾವು ನೋಡ್ತಾ ಇದ್ದೀವಿ. ದಕ್ಷಿಣದಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಆ ಥರದ್ದು ಆಗಿರೋವಂಥ ಒಂದು ಉದಾಹರಣೆ. ಕನ್ನಡದಲ್ಲಿ ಈ ಥರದೊಂದು ದೊಡ್ಡ ಸ್ಕೇಲ್ಗೆ ಈ ಪ್ರಯತ್ನ ಆಗುವಂಥದ್ದು ನಿಮಗೆ ಸ್ಫೂರ್ತಿ ತಂದ ವಿಷಯ ಏನು ಅಂತ, ಈ ಒಂದು ಇದನ್ನು ಸಿನಿಮ್ಯಾಟಿಕ್ ಆಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದಕ್ಕೆ? ನಾನು ಎಲ್ಲ ಕತೆಗಳು ಸಿನಿಮ್ಯಾಟಿಕ್ಕಾಗಿ ಟ್ರೈ ಮಾಡೋದು. ಯಾಕಂದರೆ ನಾನು ಅಂದರೆ ಒಂದು ಮಿಡ್ ಇಲ್ಲೇ ಹೋಗ್ತೀನಿ. ತುಂಬ ಸಿನಿಮಾಗೆ ಒಂದು ವೈಭವೀಕರಿಸೋಕ್ಕೆ ಹೋಗಿದೆ. ಹಾಗಂತ ತುಂಬ ಒಂದು ರಿಯಲ್ ಅಲ್ಲದೆ ಒಂದು ಮಧ್ಯದಲ್ಲಿ ಟ್ರೈ ಮಾಡ್ತೀನಿ. ಯಾಕಂದರೆ ಫಸ್ಟು ಮನೋರಂಜನೆನೇ ಸಿನಿಮಾ, ಅದಾದಮೇಲೆ ಆಚಾರ ವಿಚಾರಗಳು ಎಲ್ಲ ನಾನು ಫೋಕಸ್ ಮಾಡ್ತೀನಿ. ಸೊ ನನಗೆ ಗುರು ಶಿಷ್ಯರು ಆದಮೇಲೆ ನನಗೆ ಇದ್ರದ್ದೊಂದು ಹಿಡಿತ ಸಿಕ್ಕಿದ್ದು. ಅಂದರೆ ಅಲ್ಲಿ ಶರಣ್ ಸರ್ನ ಇಟ್ಕೊಂಡು ನಾನು ಒಂದು ಬೇರೆ ಪ್ರಯತ್ನ ಮಾಡಿದಾಗ ಅದು ಸಿಕ್ಕ ಒಂದು ರಿಸಲ್ಟ್ ಇದೆಯಲ್ಲ, ಅಲ್ಲಿಂದ ನನಗೆ ಒಂದು ಸ್ಫೂರ್ತಿ ಸಿಕ್ಕಿತ್ತು. ಅಂದರೆ ಅವ್ರ ಕಾಮಿಡಿ, ಶರಣ್ ಸರ್ ಜನರು ಬಿಡದೆ ಒಂದು ಸ್ಪೋರ್ಟ್ಸ್ ಹೇಳ್ತಾ ಒಂದು ಕತೆ ಹೇಳ್ತಾ ಹೋಗಿದ್ದು. ಸೊ ಅದೇ ಥರನೂ ನನಗೆ ಇಲ್ಲಿ ಕೂಡ ಒಂದು ಆ್ಯಕ್ಷನ್, ವಿಜಯ್ ಸರ್ ಅಂದರೆ ಆ್ಯಕ್ಷನ್, ಒಂದು ಮಾಸ್, ಒಂದು ಎಮೋಷನ್, ಅವ್ರ ಸ್ಟ್ರೆಂತ್ ಅದು. ಸೊ ಅದೇ ಸಿನಿಮಾದ ಒಂದು ಸ್ಟ್ರೆಂತು. ಅದಾದಮೇಲೆ ನಂದು ಒಂದು ಡೈರೆಕ್ಟ್ರಾಗಿ ಒಂದು ವಿಚಾರಗಳು ಹೇಳಬೇಕಲ್ಲ, ಅದನ್ನು ಒಂದು ಹೇಳೋ ಒಂದು ಪ್ರಯತ್ನ. ಮತ್ತು ಯಾವಾಗಲೂ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಎಕ್ಸಾಂಪಲ್ಗಳೇ ಈ ಥರ ಕೆಟಗರಿ ಬರ್ತಾಯಿದ್ದು. ಓಕೆ, ನಾವು ನೋಡ್ಕೊಂಡಿದ್ದೀವಿ, ನಾವು ಅದೇ ಹಳ್ಳಿಯಲ್ಲಿ ಬೆಳೆದೀವಿ, ನಮ್ಮದೇ ಆದ ರೀತಿಯಲ್ಲಿ ಯಾಕೆ ಪ್ರಯತ್ನ ಆಗಬಾರ್ದು ಅನ್ನೋದು ಒಂದಾಯಿತು. ಇನ್ನೊಂದು ರೀಸನ್ನು ಅದೇ ರಾಜು ಸರ್ ಟೀಮೇ, ಅವರು ಒಂದು ಆ ನೇಟಿವಿಟಿ ತೊಗೊಂಬಂದು ಅವರು ನ್ಯಾಷನಲ್ ಲೆವೆಲ್ ತೊಗೊಂಡೋರು, ಒಂದು ಲೋಕಲ್. ಸೊ ನನಗೆ ಒಂದ್ಸಲ ಗುರು ಶಿಷ್ಯರು ಮಾಡುವಾಗಾದರೆ ಕಾಂತಾರ, ಆವಾಗ ಇಬ್ಬರು ಒಂದೇ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದು ಅಜನೀಶ್ ಹತ್ರ. ಅವ್ರು ಸುಮ್ಮನೆ ಕೂಡ್ತಾ ಪ್ಯಾನ್ ಇಂಡಿಯಾ ಅಂದರೆ ಜಡೇಶ್ ಏನೇನೋ ಮಾಡಬೇಕಂತ ಹೇಳ್ತಾರೆ.
ಒಂದು ರೀಜನಲ್ ಲ್ಯಾಂಗ್ವೇಜ್ ತಗೊಂಡು ಅದೇ ಪ್ಯಾನ್ ಇಂಡಿಯಾ ಅಂತ ಅವರು ಮುಂಚೆಗೆ ಹೇಳಿದರು ನನಗೆ. ಅಂದರೆ ಅವ್ರು ಯಾರೂ ನೋಡದೇ ಇರೋರೆಲ್ಲ ನೋಡ್ತಾರಲ್ಲ, ತುಂಬ ಇಷ್ಟಪಡ್ತಾರೆ ಅಂತ. ಅದು ಏನೋ ಆಗುತ್ತೆ ಅಂತ ಇದಾಗಲ್ಲ ನನಗೆ. ಆವಾಗ ಹೌದಾ, ನನಗೆ ಅಷ್ಟು ಏನೂ ಕನೆಕ್ಟ್ ಆಗಿಲ್ಲ. ಬಟ್ ಅವರು ಸಕ್ಸಸ್ ಆದಮೇಲೆ ಅದು ಮತ್ತೆ ನನಗೆ ಅನಿಸ್ತು, ಅವ್ರು ಹೇಳಿದ್ದು ಎಷ್ಟು ಕರೆಕ್ಟ್ ಇದೆ ಅಲ್ವಾ ಅಂತ. ಸೊ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ನಾವು ಏನೂ ಮಾಡಬೇಕಾಗಿಲ್ಲ, ನಮ್ಮದೇ ಒಂದು ಇದನ್ನು ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಅದು ಪ್ಯಾನ್ ಇಂಡಿಯಾ ನಾವು ಮಾಡ್ತಿರೋದು ಒಂದು ಇದು ಪ್ಯಾನ್ ಇಂಡಿಯಾ ಅಂತ ಅದೇ ಮಾಡಿದ್ರೆ ಅವ್ರಿಗೆ ಅದು ಲೋಕಲ್ ಆಗುತ್ತೆ ಅನ್ನೋ ಥರ ಅವ್ರು ಆವಾಗಲೇ ಹೇಳಿದರು ನನಗೆ. ಸೊ ಅದು ನಿಜ ಕೂಡ. ಸೊ ನಮ್ಮದೇ ಒಂದು ವರ್ಲ್ಡ್ ಇದೆ, ನಮ್ಮದೇ ಜಗತ್ತಿದೆ, ನಮ್ಮ ಮಣ್ಣಿನ ಕಥೆಗಳಿದೆ, ಅವನ್ನೇ ಮಾಡ್ಕೊಂಡು ಹೋಗ್ಬೋದು. ಅದೇ ಪ್ಯಾನ್ ಇಂಡಿಯಾ. ಏನು ಹೇಳಬೇಕು? ಯಾಕೋ ವಿಜಯ್ ಸರ್ ತುಂಬ ಸೈಲೆಂಟ್ ಆಗಿದಾರಲ್ಲ ಅಂತ ಹೇಳ್ತಾರೆ. ಇಲ್ಲ ನೀವು ಕೇಳಿಸ್ಕೊತಾ ಇದ್ದೀನಿಲ್ಲ ಮಾತಾಡೋದೆಲ್ಲಾನು. ನೀವು ಇಲ್ಲ, ಎಲ್ರಿಗೂ ಸ್ಪೇಸ್ ಕೊಡಬೇಕಲ್ಲಪ್ಪ. ನೀವು ಒಬ್ಬನೇ ಕೇಳಿದ್ರೆ ಒಬ್ಬರೇ ಮಾತಾಡ್ಬೋದು, ಇಲ್ಲಾಂದ್ರೆ ತಪ್ಪಾಗತ್ತೆ. ನನ್ನನ್ನು ಜಾಸ್ತಿ ಕೇಳ್ತೀರ, ನಾನು ಮಾತಾಡೋಕ್ಕೆ ಬರಲ್ಲ, ಏನಿಲ್ಲ. ನಾನು ಹೇಳಿದ್ದೆ ಡೈರೆಕ್ಟ್ರು ಜಾಸ್ತಿ ಮಾತಾಡಬೇಕು, ಡೈರೆಕ್ಟ್ ಜಾಸ್ತಿ ಕೆಣಕ್ಬೇಕು ಅಂತ ಮಾತಾಡ್ತಾರೆ. ವಿಜಯ್ ಸರ್ ಕೇಳತ್ರದ ಆದರೆ ರೀಸೆಂಟ್ಲಿ ನಾನು ನೋಡಿದಂಗೆ ಮೊದಲು ಓಕೆ 2 ಸಿನಿಮಾ ಮಾಡ್ತಾ ಇದ್ರಿ ವರ್ಷಕ್ಕೆ, ಅಥವಾ ಒಂದು ಪ್ಯಾರಲಲ್ ಆಗಿ ಒಂದಷ್ಟು ಸಿನಿಮಾಗಳು ಮಾಡೋದಿತ್ತು. ಸಲಗ ಭೀಮಾ 2 ಸಿನಿಮಾನೂ ಅಷ್ಟೇ. ಆದರೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಇನ್ಯಾವುದಕ್ಕೂ ಕಾನ್ಸಂಟ್ರೇಷನ್ ಇಲ್ಲ, ಕಂಪ್ಲೀಟ್ ನೀವು ಆ್ಯಕ್ಟರ್ ಅಲ್ವಾ, ನೀವು ಬೇಕಾದ್ರೆ 2 ಸಿನಿಮಾ 3 ಸಿನಿಮಾ ಒಪ್ಕೊಂಡು ಮಾಡ್ಬಿಡ್ಬೋದು. ಬಟ್ ಒಂದು ಸಿನಿಮಾಗೆ ಅಂದರೆ ನೀವು ಕಂಡ್ಕೊಂಡಿದ್ದೇನು ಅಂತ ನನಗೆ ಒಂದು ಕುತೂಹಲ. 2 ಸಿನಿಮಾ ಅಷ್ಟು ದೊಡ್ಡ ಸಕ್ಸಸ್ ಕೊಟ್ಟವ್ರು, ಈ ಸಿನಿಮಾಗೂ ಅಷ್ಟೇ. ಅಂದರೆ ಈ ಸಿನಿಮಾ ಮುಗಿಯೋರ್ಗೂ ಕೂಡ ನೀವು ಎಲ್ಲೂ ಡೈವರ್ಷನ್ಸೇ ಇಲ್ಲ. ಸಮ್ಟೈಮ್ಸ್ ಗೆಲುವಿಗೆ ತಾಳ್ಮೆ ಬೇಕಾಗತ್ತೆ. ಇದು ಅನುಭವ. ಇಲ್ಲಾಂದರೆ ರೇಸಲ್ಲ ಮಾಮೂಲಿ 6ನೇವರು 7ನೇವರು 9ನೇವರು 10ನೇವರು ಇರ್ತೀವಿ. ಒಂದು ಸಮ್ಟೈಮ್ಸ್ ತಾಳ್ಮೆ ತುಂಬ ಕೆಲಸ ಮಾಡುತ್ತೆ. ಸೈಲೆನ್ಸ್. ಸೋ ಫ್ರಮ್ ಸೋ 2025 ತುಂಬ ದೊಡ್ಡ ಹಿಟ್ಟು. ಬಟ್ ಎಲ್ಲೂ ಕೂಡ ಅದನ್ನು ವೈಭವೀಕರಿಸಲಿಲ್ಲ, ಆಚರಿಸಲಿಲ್ಲ, ವಿಜೃಂಭಿಸಲಿಲ್ಲ. ಯಾಕೆ? ಅದು ಜವಾಬ್ದಾರಿ. ಅದು ಓಕೆ, ಜನ ಹೇಳಿದ್ದಾರೆ ನೀವು ಮಾಡ್ತಿರೋದು ಸರಿ ಅಂತ. ಜನ ಈಗ ಸೂಫ್ರಮ್ಸೋ ಸಿನಿಮಾ ನಾವು ಮಾಡಿದ್ದು, ಗೆಲುವು ಅವ್ರದ್ದು. ಈಗ ನಾವು ಕೂತ್ಕೊಂಡ್ಬಿಟ್ಟು ನಾವೇ ಮಾಡಿದ್ವಿ ಅಂತ ಗೆದ್ದುಬಿಟ್ರೆ ಅಟ್ಲೀಸ್ಟ್ ನಮ್ಮ ಟೀಮ್ ಬಗ್ಗೆ ಹೇಳ್ತಿರೋದು ನಾನು. ಬೇರೆಯವ್ರು ಮಾಡ್ಕೊಂಡ್ರೆ ಅದು ಅವ್ರದ್ದು, ಏನು ತೊಂದರೆ ಇಲ್ಲ, ಅದ್ರೇನು ತಪ್ಪಲ್ಲ, ಸರಿಯಲ್ಲ, ಅದು ವಿಷಯ ಅಲ್ಲ. ಬಟ್ ನಮಗೆ ಅದು ಸರಿ ಕಾಣಿಸ್ತಿಲ್ಲ, ನಮ್ಮ ಟೀಮ್ಗೆ ಅದು ಸರಿ ಕಾಣಿಸಿಲ್ಲ. ನಮಗೆ ಮಾಡಬೇಕಾಗಿರೋದೇನು, ಇನ್ನೂ ಒಳ್ಳೆ ಸಿನಿಮಾಗಳನ್ನು ಅವ್ರ ಮುಂದೆ ತರೋದು, ಅದು ನಮ್ಮ ಪ್ರಾಮಿಸ್ ಆಗಬೇಕು. ನೀವು ನಮಗೊಂದು ಗೆಲುವು ಕೊಟ್ಟಿದ್ರೆ ಅದನ್ನು ನಾವು ಸುಮ್ಮನೆ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನಾವು ಇನ್ನೂ ಒಳ್ಳೆ ಸಿನಿಮಾಗಳನ್ನ, ಇನ್ನೂ ಬೇರೆ ರೀತಿಯ ಪ್ರಯತ್ನಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅದನ್ನು ಮಾಡ್ತಾ ಇದ್ದೀವಿ, ಅದನ್ನು ಸೈಲೆಂಟಾಗಿ ಮಾಡ್ತಾ ಇದ್ದೀವಿ. ಸಮಯ ಬಂದಾಗ ಅದನ್ನು ಅನೌನ್ಸ್ಮೆಂಟು ಮಾಡ್ತೀವಿ. ಏನು ಸೈಲೆನ್ಸ್ ಇದೇ ಸಕ್ಸಸ್ಸು. ಒಂದು ನಾನು ಅಂದರೆ ಈ ಆವಾಗಲೇ ಮಾತಾಡೋದ್ವಲ್ಲ, ನಾವು ಈ ವರ್ಗ ಅಥವಾ ನಾವು ದ್ರಾವಿಡರು ಅಥವಾ ಈ ಥರದೊಂದು ವಿಷಯ ಅಂತ ಹೇಳಿದಾಗ, ಈ ಥರದ್ದು ವಿಷಯಗಳು ಬಂದಾಗ ರೀಸೆಂಟ್ಲಿ ನಾನೊಂದಷ್ಟು ಅಬ್ಸರ್ವ್ ಮಾಡಿದ್ದು, ವರ್ಗೀಕರಿಸ್ಬಿಡ್ತಾರೆ. ಓಕೆ ಇದು ಈ ಅಜೆಂಡಾ ಸಿನಿಮಾ, ಓಕೆ ಇದು ಈ ಅಜೆಂಡಾ ಸಿನಿಮಾ ಅಂತ ಅಜೆಂಡಾಗಳನ್ನ ತರುವಂಥ ಕೆಲಸ. ಅಂದರೆ ಕಲೆಯಲ್ಲಿ ರಾಜಕೀಯ ಮಾಡುವಂಥ ಕೆಲಸ ಒಂದಷ್ಟು ಕಡೆ ಆಗ್ತಾಯಿದೆ, ಆ ಪ್ರೊಜೆಕ್ಷನ್ ಮಾಡುವಂಥ ರೀತಿ ಆಗ್ತಾಯಿದೆ. ಸೊ ಈ ಒಂದು ವಿಷಯಕ್ಕೆ ಲ್ಯಾಂಡ್ಲಾರ್ಡ್ ಸಿನಿಮಾ ಯಾವ ರೀತಿ ತಯಾರಾಗಿದೆ? ನಾವೇನು ತಯಾರಾಗಿಲ್ಲ, ಜನಗಳಿಗೆ ಬಿಟ್ಬಿಟ್ಟಿದ್ದೀವಿ. ಅದು ಇದು ಇನ್ಸಿಡೆಂಟೇ ರಿಯಲ್ ಆದಮೇಲೆ ಅದ್ರ ನೊಂದವರು ನೋಡ್ಕೋತಾರೆ, ಅದು ಖುಷಿಪಟ್ಟವ್ರು ನೋಡ್ತಾರೆ, ಅವ್ರು ಕ್ಯಾರಿ ಮಾಡ್ತಾರೆ. ಮತ್ತು ಯಾವುದೇ ಅಜೆಂಡಿಗೆ ನಿಲ್ಲ. ಸಂವಿಧಾನ ಯಾರಿಗೆ ಬೇಡ, ನಿಮಗೆ ಬೇಡ. ನಾನು ಹೇಳೋದು ವಿಜಯ್ ಸರ್, ಸಿನಿಮಾ ವಿಚಾರಗಳಿಗೆ ಈ ಥರದ ರಾಜಕೀಯನ ಲೇಪಿಸೋದು ಎಷ್ಟು ಮಟ್ಟಿಗೆ ಇದು ಅಂತ ಅನ್ಸುತ್ತೆ? ಇದು ಆ್ಯಕ್ಚುಲಿ ಇವಾಗ ಜಡೇಶ್ ಅವ್ರು ಹೇಳ್ದಂಗೆ ಇದು ರಾಜಕೀಯ ಮಾಡುವಂಥ ಸಿನಿಮಾ ಅಲ್ಲ, ಸಂವಿಧಾನ ಬೇಕು ಅಂತ ಪಡ್ಕೊಳ್ಳೋವಂಥ ಸಿನಿಮಾ. ಸೊ ಹಂಗಾಗಿ ಎಲ್ರಿಗೂ ಸಂವಿಧಾನ ಬೇಕು. ಹಂಗಾಗಿ ನಮಗೆ ಇದರಲ್ಲಿ ವಿಶೇಷನೇ ಅದು. ಯಾರಿಗೆ ಬೇಡ ಸಂವಿಧಾನ? ಎಲ್ಲರಿಗೂ ಬೇಕು, ಎಲ್ಲರಿಗೂ ಬೇಕು, ಎಲ್ರಿಗೂ ನ್ಯಾಯನೇ ಬೇಕು, ನ್ಯಾಯನೇ ಬೇಕು, ಸಮಾನತೆ ಬೇಕು, ರೂಲರ್ಗೂ ಬೇಕು, ಸರ್ವೈವರ್ಗೂ. ಹಂಗೆ ಮೇ ಬಿ ನನಗನ್ನಿಸ್ತಾ ಇರೋದು, ಸಿನಿಮಾ ನೋಡಿದ್ಮೇಲೆ ನಾವು ತುಂಬ ಮಾತಾಡೋದು, ಚರ್ಚೆ ಮಾಡೋದು, ತುಂಬ ವಿಷಯಗಳಿವೆ. 100% ಎಲ್ಲ ಒಟ್ಟಿಗೆ ಸೇರೋಣ. ತಿರ್ಗಾ ನಿಮ್ಮಲ್ಲೂ ತುಂಬ ಪ್ರಶ್ನೆ ಅವಾಗ ಉಟ್ಕೊಳ್ಳುತ್ತೆ. ಅವಾಗ ನಾವು ಮಾತಾಡ್ಬೋದು. ಮಾತಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಕೈಲಾಗಿದ್ದು ಏನು ಇನ್ಫಾರ್ಮೇಟಿವ್ ಆಗಿ ತಿಳಿಸೋಕ್ಕೆ ಟ್ರೈ ಮಾಡ್ಬೋದು ಯಾವಾಗಲೂ ಅನ್ನೋ ಒಂದು ಆಸೆ ಇದೆ ನನಗೇನು. ಕಾನೂನು ಮತ್ತು ಸಂವಿಧಾನ ಎರಡನ್ನೂ ತಿಳ್ಕೋಬೇಕು ಪ್ರತಿಯೊಬ್ಬರು ಅನ್ನೋದು ಒಂದು ಮಾತಿದೆ. ಅಂದರೆ ಇವತ್ತಿಗೆ ಅಂದರೆ ನಾನು ತುಂಬ ಗಟ್ಟಿಯಾಗಿ ಅದು ಕಾನೂನು ಇವತ್ತಿನ ಏನು ಜಂಜಿ ಕಾಲ ಅಂತ ಏನು ಕರಿತಾ ಇದ್ದೀವಿ. ಬೆಳಿಗ್ಗೆ ನಾನು ಯಾವುದೋ ಆರ್ಟಿಕಲ್ ಓದ್ತಿದ್ದೆ, ಯಾವ ಕಂಟ್ರಿಲಿ ಶೆಟ್ರೆ, ನಮ್ಮ ತುಂಬ ದೊಡ್ಡ ಮಟ್ಟಿಗೆ ಬ್ರಿಟನ್ನಲ್ಲ ಗಲಾಟೆ ಆಗ್ತಾ ಇರೋದು ಅಲ್ಲ,
ಬ್ರಿಟನ್ ಅಲ್ಲ, ಇರಾನ್ ನೇಪಾಳ ಅಲ್ಲ, ನೇಪಾಳ. ಇರಾನಲ್ಲಿ ನೇಪಾಳಲ್ಲಿ ದಂಗೆ ಆಗಿದ್ದು, ಇರಾನಲ್ಲಿ ಈ ವಾರ ಇರಾನಲ್ಲಿ ಆಗ್ತದೆ. ಅದಕ್ಕೆ ಜಂಜಿಗೆ ಹೋಲ್ಸ್ಕೊಂಡು ಬರೆದಿದ್ದಾರೆ. ಜಂಜಿ ಕಿಡ್ಸ್ಗೆ ಹೋಲಿಸ್ಕೊಂಡು ಅದ್ರ ಬಗ್ಗೆ ಬೆಳಗ್ಗೆ ಒಂದು ಆರ್ಟಿಕಲ್ ಬರೆದು ನಾನು ಓದಬೇಕು. ಅದನ್ನು ಓದ್ತೀನಿ. ಆ ಮಕ್ಕಳಿಗೆ ಸಂವಿಧಾನ ಅನ್ನೋದನ್ನು ಹೈಸ್ಕೂಲಿಂದನೇ ನಾವು ಅದನ್ನು ಹೇಳ್ಕೊಡೋಕ್ಕೆ ಶುರು ಮಾಡಿದ್ರೆ, ಸೊ ಸಂವಿಧಾನದ ಗೌರವ, ಬೆಲೆ ಮತ್ತು ಅದರ ಸದುಪಯೋಗ ಹೆಂಗಿರುತ್ತೆ ಅಂತ ತಿಳ್ಕೊತೀವಿ. ಇವತ್ತು ನಾನು ಓದಿದೆ, ತುಂಬ ಚೆನ್ನಾಗಿದೆ ವಿಷಯ. ಅದು ಜಂಜಿಗೆ ಹೋಲಿಸಿದ್ದಾರೆ ಅದನ್ನು. ಅವರು ಯಾವುದಕ್ಕೂ ತಡೀತಾ ಇಲ್ಲ, ಯಾವುದಕ್ಕೂ ಇದಾಗ್ತಿಲ್ಲ ಅಂತ. ಹಂಗೆ ಬೇಕು, ಹೈಸ್ಕೂಲ್ ಲೆವೆಲ್ಗೆ ಬೇಕು. ಅವ್ರು ನಮಗೆಲ್ಲ ಅರಿವಿರಲಿಲ್ಲ, ನಮಗೆಲ್ಲ ಗೊತ್ತಿರಲಿಲ್ಲ, ಅಥವಾ ಗೊತ್ತಿದ್ರೂ ನಾವು ಅದನ್ನು ಓದಿರಲಿಲ್ಲ ಅಂತ ಕಾಣುತ್ತೆ. ಆವಾಗ ಬಿಡು ಅದೇನು ಅಂದ್ಕೊಂಡಿದ್ವಿ. ಇಲ್ಲ, ಆ್ಯಕ್ಚುಲಿ ಅದೇ ದೇವರು. ಅದನ್ನು ನಾವು ತಿಳ್ಕೊಬೇಕು. ಅದು ಪ್ರತಿಯೊಬ್ಬರ ಮಕ್ಕಳಿಗೆ ಅದನ್ನು ಫೀಡ್ ಮಾಡಿದಾಗ ನಾವೊಂದು ಬೇರೆ ಚೇಂಜ್ ಓವರ್ ನೋಡ್ಬೋದು ಸೊಸೈಟಿಲಿ ಅನ್ನೋ ಆಸೆ, ನನ್ನ ಅಭಿಲಾಷೆ. ಅದು ಕಾನೂನು ಮತ್ತೆ ಸಂವಿಧಾನ ನಿಮ್ಮ ಏನು ಅದೇ ಸಂವಿಧಾನ. ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಇದ್ದಾರೆ. ಹೋಗ್ಲಿ ಬಿಡಿ, ಯಾಕೋ ಮೂಡಿಲ್ಲ ಯಾಕೋ. ಏನು ಮೂಡಿಲ್ಲ, 1 ಅವರಿಂದ ಸಣ್ಣಾಗಿ ಮಾತಾಡಿಸ್ಬಿಟ್ಟು ಅಲ್ವಾ? ನೋಡ್ದ? ಇಲ್ಲ, ಸಿನಿಮಾ ನೋಡಿದ್ಮೇಲೆ, ಆ್ಯಕ್ಚುಲಿ ಸಿನಿಮಾ ನೋಡಿದ್ಮೇಲೆ ಮಾತಾಡ್ಬೇಕು. ಇಲ್ಲ, ನೀವು ಯಾಕೆ ಸೀರಿಯಸ್ ಆದ್ರಿ ಇದ್ರೆ, ನೀವು ಟ್ರೈಲರ್ ನೋಡಿದ್ರೆ ನೀವು ಸೀರಿಯಸ್ ಆದ್ರಿ, ನೀವು ಸೀರಿಯಸ್ ಆದ್ರಿ, ನಾವು ಸೀರಿಯಸ್ ಆದ್ರಿ. ಫನ್ನೇ ಸತ್ತೋಯ್ತು. ನಾನು ಏನೇನೋ ನಾವು ಸೀರಿಯಸ್ ಆದ್ವಿ. ನೀವು ತಮಾಷೆಗೆ, ನಾವು ತಮಾಷೆಗೆ ಹೇಳ್ತೀವಿ. ಸುಮ್ಮನೆ ತಮಾಷೆಗೆ ಮಾತಾಡಬೇಕು ಅಂತ ಬಂದು ಕೋಲಾರ ಭಾಷೆ ಎಲ್ಲ ಮಾತಾಡಬೇಕು ಅಂತ ಬಂದಿದ್ದೆ ನಾನು. ರಾಜ್ ಬಿ ಶೆಟ್ಟಿ ಅವರು ಕೋಲಾರ ಭಾಷೆಯಲ್ಲಿ ಉಂಟು, ಅದಕ್ಕೆ ಒಂದು ಡೈಲಾಗ್ ಹೇಳಿಸಿ ಸರ್. ಇಲ್ಲ, ಡೈಲಾಗ್ ನಾನು ಈಗ ಹೇಳಲ್ಲ. ಸಿನಿಮಾದಲ್ಲ ಸರ್, ನಾರ್ಮಲ್ ಆಗಿ ಮಾತಾಡಿ ಸರ್. ಡೈಲಾಗ್ ಮಾಡ್ತೇನೆ, ಮಾತಾಡಿ. ಇಲ್ಲ, ನಂದೇನು ಅಲ್ಲಲ್ಲ, ವಿಜಯ್ ಸರ್ ಮಾತಾಡಿಸ್ತಾರೆ. ಇಲ್ಲ, ಎಲ್ಲ ನೀವು ನಂಬಲ್ಲ. ಆ 23ನೇ ತಾರೀಕಿನ ಯೋಚನೆ ಮಾಡ್ತಾ ಕಾಯ್ತಾ ಇದ್ದೀವಿ. ಸೊ ಹಂಗಾಗಿ ಅದು ನಮಗೆ ಆಮೇಲೆ ಅದೇ ನಾನು ಅವಾಗಲೇ ಕೇಳಿದ್ದಕ್ಕೆ ಅದು ಪ್ರಾಪರ್ ಆನ್ಸರ್ ಬರಲ್ಲ. ಅಂದರೆ ಸಿನಿಮಾ ನೋಡೋಂಥ ಪ್ರೇಕ್ಷಕ ವರ್ಗಕ್ಕೆ ನನಗೆ ಕೇಳ್ತಾ ಇರೋದು, UA ಸರ್ಟಿಫಿಕೇಟ್ ಬಂದಿದೆ, ಸಮಸ್ತ ಕುಟುಂಬ ಸಮೇತ ನೋಡ್ಬೋದು ಸಿನಿಮಾನ. ಇದು ಫ್ಯಾಮಿಲಿ ಸಿನಿಮಾನೇ ಟೋಟಲ್. ಹ್ಞೂ ಸರ್, ಅದಕ್ಕೆ ಫ್ಯಾಮಿಲಿನೇ ಇರೋದು, ಫ್ಯಾಮಿಲಿನೇ ಆ್ಯಕ್ಟ್ ಮಾಡಿದೆ. ಆ್ಯಂಡ್ ಸೊ ಈ ಒಂದು ಸಂದರ್ಭದಲ್ಲಿ ಆಡಿಯನ್ಸ್ಗೆ ನಿಮ್ಮ ಪರ್ಸ್ಪೆಕ್ಟಿವ್ ಈ ಸಿನಿಮಾ ಮೇಲೆ, ಅಂದರೆ ನಿಮ್ಮ ಒಂದು ಯಾವ ರೀತಿ ನೋಡ್ಬೇಕು ಈ ಸಿನಿಮಾನ ಅನ್ನೋದು, ಸಿನಿಮಾನ ಯಾವ ರೀತಿ ನೋಡಬೇಕು ಅಂತ ಏನು ಎಜುಕೇಟ್ ಮಾಡೋ ಅಗತ್ಯ ಇಲ್ಲ. ವಿಷಯ ಹೇಗಿರುತ್ತೆ, ಈ ಪ್ರಕಾರ ನೋಡಿದ್ರೆ ಈ ಥರ ಎಜುಕೇಟ್ ಆಗುತ್ತೆ ಅನ್ನೋ ಥರದ್ದು ಒಂದು ವಿಚಾರಕ್ಕೆ ಏನು ಹೇಳ್ಬೋದು? ಫೈನಲಾಗಿ ಒಂದು ಸ್ಟೇಟ್ಮೆಂಟ್. ಯಾವುದೇ ಯೋಚನೆ ಇಟ್ಕೊಂಡು ಬರೋಂಗಿಲ್ಲ. ಸಿನಿಮಾ ಥರ ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ಮನೋರಂಜನೆ ಇದೆ, ಎಲ್ಲವೂ ಇದೆ, ಆ್ಯಕ್ಷನ್ ಇದೆ, ಕಾಮಿಡಿ ಇದೆ, ಎಮೋಷನ್ ಎಲ್ಲವೂ ಇದೆ. ಅದು ಸುಮ್ಮನೆ ಯಾವ ವಿಚಾರಗಳು ತಲೆ ಹಾಕ್ಕೊಳ್ಳಾರ ಸಿನಿಮಾ ನೋಡಿದ್ರೆ ಸಿನಿಮಾ ಸಿಗುತ್ತೆ. ಆ ಸಿನಿಮಾಗೆ ಬರೀ ಸಿನಿಮಾ ಆಗಿಬಿಟ್ಟು ಸಿನಿಮಾ ಇದೆ, ವಿಚಾರ ಇಟ್ಕೊಂಡು ಏನು ಮಾಡಿದ್ದಾನೆ ವಿಚಾರ ಅಂತ ಇಟ್ಕೊಂಡು ವಿಚಾರ ಇದೆ, ಆಚಾರ ಇಟ್ಕೊಂಬಂದರೆ ಆಚಾರ ಇದೆ, ಎಲ್ಲವೂ ಇದೆ. ಮೇಯ್ನಾಗಿ ಎಂಟರ್ಟೈನ್ಮೆಂಟ್ ಇದೆ. ಬರೆಯೋರು ಒಳ್ಳೆ ಆಹಾರ ಇದೆ. ಒಳ್ಳೆ ನೀವು ನೋಡಿದಷ್ಟು ನಿಮಗೆ ತಿಳಿದಷ್ಟು ಅವ್ರಿಗೆ ಅದರಲ್ಲಿ ಇದೆ. ಯಾಕೆಂದರೆ ಅದರಲ್ಲಿ ಆಹಾರ ಇದೆ. ಸರ್ ಹೇಳಿ, ಏನು ಹೇಳಬೇಕು? ಏನಾದರೂ ಹೇಳಿ. ಅದೇ 23ನೇ ತಾರೀಕು ಬರ್ತಾ ಇದ್ರ? ಅದೇ 23ನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ. ಅವರು ಜಡೇಶ್ ಸರ್ ಹೇಳ್ದಂಗೆ ಒಂದು ಕನ್ನಡಕ್ಕೆ ಒಂದು ಹೊಸ ಥರದ ಪ್ರಯತ್ನ, ಆ್ಯಂಡ್ ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ಗೆ ಎಲ್ಲೂ ಕೊರತೆ ಆಗದೆ ಇರೋ ಥರ. ಆ್ಯಂಡ್ ಎಲ್ಲ ವಿಭಾಗಗಳಲ್ಲೂ ಕೂಡ ಎಲ್ಲ ಟೆಕ್ನಿಷಿಯನ್ಗಳು ತುಂಬ ಕಷ್ಟಪಟ್ಟಿದ್ದಾರೆ. ಜೊತೆಗೆ ಆ್ಯಕ್ಟರ್ಸ್ಗಳು ಕೂಡ ಈ ಸಿನಿಮಾನ ತುಂಬ ಸೀರಿಯಸ್ ಆಗಿ ತಗೊಂಡು ಶ್ರಮ ವಹಿಸಿದ್ದಾರೆ. ಹಾಗಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನಮ್ಮದು. 23ನೇ ತಾರೀಕು ನೀವು ಬಂದು ನೋಡಬೇಕು, ಬಂದು ನೋಡಿ ಸಿನಿಮಾ ಹೇಗಿದೆ ಅಂತ ಅವ್ರು ಹೇಳಬೇಕಷ್ಟೆ. ಆಗಲಿ, 23ನೇ ತಾರೀಕು ಪಿಕ್ಚರ್ ನೋಡೋಣ. ಬೇಗ ತೋರಿಸಲ್ವಾ? ಇಲ್ಲ, 23 9 ಗಂಟೆಗೆ. ನಾನು ಸ್ಪೆಷಲಿ ನನ್ನ ಸಿನಿಮಾ ಯಾವುದು ಫ್ಯಾನ್ ಶೋ ಮಾಡಿಸಿಲ್ಲ ಅಥವಾ ಇಲ್ಲ ಯಾವುದು ಮಾಡಿಸಿಲ್ಲ. ಎಲ್ಲ ಅದೇ ಟೈಮ್ಗೆ, ಅದೇ ಸಿನಿಮಾ ರಿವ್ಯೂ ಸಮೇತ ಅವಾಗಲೇ ನೋಡಿ ಅವಾಗಲೇ ಮಾರ್ನಿಂಗ್ ಶೋ ಯಾವುದು ಇಲ್ಲ. ಆ ಟೈಮ್ಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಪಾಪ ಅವ್ರಿಗೆ 6 ಗಂಟೆ ಶೋ ಅಂದರೆ ಅವ್ರು 3:15 ಎದ್ದೊಳ್ಬೇಕು. ಹೌದು, 3:15 ಎದ್ದು ಬಂದು ಒಳ್ಳೆ ನಿದ್ದೆ ಹೋಗೋ ಟೈಮ್ 5:30 ಟೈಮ್ಗೆ ಅವ್ರು ಬಂದು ನಿಂತ್ಕೊಂಡು 6 ಗಂಟೆಗೆ ಇನ್ನೂ ಎದ್ದೋಳಕ್ಕೆ ಒದ್ದಾಡ್ತಾ ಇರ್ತೀವಿ. ಅವಾಗ ಸಿನಿಮಾ ಹಾಕಿದ್ರೆ ಹಂಗೆ ನಿದ್ದೆ ಕಣ್ಣಲ್ಲೇ ನೋಡಿ. ಸರ್, ಇದೊಂದು ವಿಷಯ ನನಗೆ ಆ್ಯಕ್ಚುಲಿ ಯಾವಾಗ್ಲೂ ಕಡೋದು, ಸಿನಿಮಾ ನಾವು ನೋಡೋ ಮೂಡೂ ಇಂಪಾರ್ಟೆಂಟ್ ಆಗುತ್ತೆ ರಿವ್ಯೂ ಮಾಡೋದಕ್ಕೆ. ಅಲ್ಲ, ಈಗ ಮಾಡೋರ್ಗು ಇಲ್ಲ ನೋಡಿ, ಈಗ ಮೂಡ್ ಅನ್ನೋ ವಿಷಯಕ್ಕೆ ಬಂದರೆ ಅದಕ್ಕೆ ಅಲ್ವಾ ಒಂದು ಥಿಯೇಟ್ರಲ್ಲಿ ಎಲ್ಲರನ್ನು ಕುಣಿಸಿ ಎಲ್ಲರೂ ಬಂದ ಮೇಲೆ ಬಾಗಿಲು ಹಾಕಿ ಲೈಟ್ ಆರಿಸಿ
ಆಮೇಲೆ ಬೆಳಕನ್ನ ಚೆಲ್ತೀವಿ. ಮೂಡ್ ಸೆಟ್ ಮಾಡೋದು. ಸದ್ದು ಜೊತೆ ವಿಜುವಲ್ ನೋಡಬೇಕಾಗತ್ತೆ. ಅದಕ್ಕೆ ಅವನು ತುಂಬ ಪ್ರಿಪೇರ್ ಆಗಿ ಬಂದಿರ್ತಾರೆ ಯಾರು ಪ್ರೇಕ್ಷಕರೆಲ್ಲರೂ. ಆ ಪ್ರಿಪ್ರೇಷನಲ್ಲಿ ಬಂದಾಗ ಒಂದು ಮಜಾ. ಪ್ರಿಪ್ರೇಷನ್ ಇಲ್ದಿರ ನಾವು ಕೊಟ್ಟಾಗ ಅದು ಅವ್ರಿಗೆ ತಪ್ಪು ಕಾಣಿಸ್ಬಿಡ್ಬೋದು ಅವಾಗ. ಯಾವಾಗಲೂ ಅದೊಂದು ಯೂನಿಫಾರ್ಮಿಟಿ ಅನ್ಕೋತೀನಿ ನಾನು. ಅದಕ್ಕೆ ಆ ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ ಅದೆಲ್ಲ ನಡೀತಾ ಇತ್ತು. ಓಕೆ, ಒಬ್ಬೊಬ್ರದ್ದೊಂದೊಂದು ರೀತಿ. ಎಲ್ಲವೂ ಹಾಗೆ ಆಗಲಿ, ಆರ್ಗ್ಯಾನಿಕ್ ಆಗಿ ಕಾಣಿಸ್ತಾ ಇದೆ. ಎಲ್ಲವೂ ಆರ್ಗ್ಯಾನಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆವೇಶಭರಿತವಾಗಿದೆ ನೋಡೋರಿಗೆ. ಆ್ಯಂಡ್ ಪ್ರೇಕ್ಷಕರು ನೋಡಿದ ಮೇಲೆ ಅದೊಂದು ಅಲೆ ದೊಡ್ಡದಾಗಿ ಎದ್ದೇಳುತ್ತೆ ಅಂತ ನಾನು ಅಭಿಪ್ರಾಯ ಪಡ್ತೀನಿ. 23ನೇ ತಾರೀಕು ಸಿನಿಮಾ ನೋಡಿದ್ಮೇಲೆ ಮತ್ತೆ ಮಾತಾಡೋಣ. ದಯವಿಟ್ಟು ಸಿಗಿ. 100% ಸಿಗ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ಲ್ಯಾಂಡ್ ಲಾರ್ಡ್ ವಿಶೇಷ ಕಾರ್ಯಕ್ರಮ. ಆಮೇಲೆ ಸರ್ವೈವರು, ರೂರಲ್ಲು ಕರೆಕ್ಟೇ. ಓಕೆ, ಇರಲಿ. ಸರ್ವೈವರು, ರೂಲರು ಮತ್ತು ಕ್ರಿಯೇಟರ್ 3 ಜೊತೆಗಿನ ಮಾತುಕತೆ ಫಸ್ಟ್ ಟೈಮು ನಾವೇ ಆಗ್ತಾ ಇದ್ದೀವಿ. ನೋಡಿ 23ನೇ ತಾರೀಕು ಥಿಯೇಟ್ರಿಗೆ ಬನ್ನಿ. ನಮಸ್ಕಾರ.